आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः सदाचारविचाराणाम् आकरान् कृपाकरान् बाणदारगुरून् वन्दे जडाळपदाश्रयान् अस्मद्गुरुसमारम्भां टीकाकृत्पादमध्यमान् श्रीमदाचार्यपर्यन्तां वन्दे गुरुपरम्परां वेदव्यासगुणावास विद्याधीशसतां वश मां निराशं गतक्लेशं कुर्वनाशं हरेनिशं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। लक्ष्मीनारायणं नत्वा पूर्णबोधां गुरुनतिः कुर्मः श्रीकृष्णगीतायाः भाष्यार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जयः अशोच्यानन्वशोचस्त्वं प्रज्ञावादां च भाषसे गतासून् अगतासूंश्च नानुशोचन्ति पंडिताः। श्री गुरुभ्यो नमः। हरि ओम। ಕರ್ಮ ಅಂತಂದ್ರೆ ಏನು ಅನ್ನೋದನ್ನ ಕೃಷ್ಣ ಪರಮಾತ್ಮ ಸವಿವರವಾಗಿ ತಿಳಿಸಿಕೊಟ್ಟು ಎಷ್ಟು ತರಹ ಕರ್ಮಗಳಿರುತ್ತೆ, ಎಲ್ಲರೂ ಮಾಡಬಹುದಾದ ಕರ್ಮಗಳು ಯಾವ್ಯಾವ ರೀತಿಯಾಗಿರುತ್ತೆ ಅನ್ನುವ ಪ್ರಶ್ನೆ ಬಂದಾಗ ಕ್ರಮೇಣ ಪರಮಾತ್ಮ ಅದನ್ನು ತಿಳಿಸ್ತಾ ಬರ್ತಾರೆ. ಅರ್ಜುನನಿಗೆ ಯಜ್ಞ ಮಾಡು ಅಂತ ಅನೇಕ ಬಾರಿ ಪರಮಾತ್ಮ ಹೆಜ್ಜೆಯಿಂದಲೂ ಹೇಳ್ತಾ ಬರ್ತಾರೆ. ಅರ್ಜುನ ಏನೋ ಉತ್ತಮಾಧಿಕಾರಿ, ಯಜ್ಞ ಮಾಡಬಹುದು, ನಾವಾದರೂ ಚಿಕ್ಕ ಪುಟ್ಟ ಸಾಧಕರು, ಎಲ್ಲರೂ ಯಜ್ಞ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಯಜ್ಞ ಮಾಡಬಹುದು, ಅಷ್ಟೇ ಎಲ್ಲ ಮಾಡಬೇಕು, ಮಾಡದಿದ್ದರೆ ಅದೇ ದೊಡ್ಡ ಅಪರಾಧ ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಯಾವ್ಯಾವ ರೀತಿಯಾದ ಯಜ್ಞ ಇರುತ್ತೆ ಅಂತ ಪ್ರಶ್ನೆ ಬಂದಾಗ ಕ್ರಮೇಣ ಅದನ್ನು ತಿಳಿಸ್ತಾ ಬರ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಯಾರಾದರೂ ಮಾಡಲೇಬಹುದು, ಎಲ್ಲ ಮಾಡೋದ್ರಂತೂ ಬಹಳ ಉತ್ತಮ. ಯಾವುದು? ದೈವಮೇವ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜಿಹ್ವತಿ. ಮೊದಲನೇ ತರಹದ ಯಜ್ಞ ಈ ತರ ಸಾಕ್ಷಾತ್ ಪರಮಾತ್ಮನನ್ನೇ ಉಪಾಸನೆಯನ್ನು ಮಾಡೋದಿದೆಯಲ್ಲ, ಅದು ದೈವಂ, ಪರಮಾತ್ಮನೇ ದೈವ ಅಂತ ತಿಳಿದು ಮಾಡುವ ಉಪಾಸನೆ. ಇದು ಒಂದು ರೀತಿಯಾದ ಯಜ್ಞ. ಯಾರು ಮಾಡ್ತಾರೆ ಈ ತರದ್ದು? ಯತಿಗಳು ಮಾಡ್ತಾರೆ. ಅವರಿಗೆ ಮೇಲ್ನೋಟದ ಯಜ್ಞ ಅಂತಂದ್ರೆ ಯಾವ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಆಹುತ್ಯಾದಿಗಳನ್ನು ಕೊಡಬೇಕು ಅಂತಹ ಯಜ್ಞ ಅವರಿಗಿಲ್ಲ. ಅದೆಲ್ಲವೂ ಯಾರಿಗೆ? ಯತಿಗಳಿಂದ ಭಿನ್ನರಾದವರಿಗೆ ಅಂತಹ ಯಜ್ಞ ವಿಹಿತ. ಮತ್ತೆ ಯತಿಗಳಿಗಿರೋ ಯಜ್ಞ ಯಾವುದು ಅಂತಂದ್ರೆ ದೈವಮೇವ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಅವರು ಆ ರೀತಿಯಾದ ಯಜ್ಞವನ್ನು ಮಾಡ್ತಾರೆ. ಅಂದ್ರೆ ಬೇರೆಯವರು ಮಾಡಬಾರದು ಅಂತಲ್ಲ, ಯತಿಗಳಿಗಿರೋ ಯಜ್ಞ ಇದು ಒಂದೇ ಅಂತ ತಾತ್ಪರ್ಯ.
ಅದರಂತೆ ಇನ್ನು ಪ್ರಸಿದ್ಧವಾದದ್ದಿದೆಯಲ್ಲ, ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವೋಪಜಿಹ್ವತಿ. ಎರಡನೇ ದರ್ಜೆಯ ಯಜ್ಞ ಯಾವುದು ಅಂತಂದ್ರೆ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಅಗ್ನಿಯಲ್ಲಿ ಹರಣೀಪತಿ ಪರಶುರಾಮನ ಚಿಂತನೆಯನ್ನು ಮಾಡುತ್ತಾ ಅಲ್ಲಿ ಆಹುತ್ಯಾದಿಗಳನ್ನು ಕೊಡೋದು ಅಂತೇನಿದೆಯಲ್ಲ, ಇದು ಎರಡನೇ ತರಹದ ಯಜ್ಞ. ಯತಿಗಳು ಮಾಡುವ ಯಜ್ಞ ಒಂದಾದರೆ ಇನ್ನೊಂದು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ ಆಹುತಿಯನ್ನು ಕೊಡೋದು. ಕೇಳಿದವರಿಗೆ ಮೊದಲನೇದು ಕಷ್ಟ, ಎರಡನೇದು ಕಷ್ಟ. ಮತ್ತು ನಾವು ಮಾಡುವಂತ ಯಜ್ಞ ಯಾವುದು ಅಂತ ಬಂದ್ರೆ ಅದಕ್ಕೆ ಹೇಳ್ತಾನೆ, ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಗ್ವತಿ ಶಬ್ದಾದೀನ್ ವಿಷಯಾನ್ ಅನ್ಯೇ ಇಂದ್ರಿಯಾಗ್ನಿಷು ಜುಗ್ವತಿ. ಕೆಲವರು ಈ ರೀತಿಯಾದ ಯಜ್ಞವನ್ನು ಮಾಡುತ್ತಾರೆ. ಯಾವುದು? ಮೊದಲಿನ ಮತ್ತು ಎರಡನೇ ಯಜ್ಞವನ್ನು ಮಾಡಿದವರೂ ಕೂಡ ಈ ಯಜ್ಞ ಮಾಡಬೇಕು ಅಂತ. ಮೊದಲನೇದು ಎರಡನೇದು ಒಂದು ವೇಳೆ ಆಗದೆ ಇದ್ರೆ ಪರವಾಗಿಲ್ಲ, ಆದ್ರೆ ಈ ಯಜ್ಞವನ್ನು ಎಲ್ಲರೂ ಮಾಡಬೇಕು. ಯಾವುದು? ಶ್ರೋತ್ರಾದೀನಿ ಇಂದ್ರಿಯಾಣಿ, ನಮ್ಮ ಜ್ಞಾನೇಂದ್ರಿಯಗಳು ಅಂತಿದೆಯಲ್ಲ, ಶ್ರೋತ್ರಾತ್ಮಕ ಜಿಹ್ವಾ ರಸನ ಘ್ರಾಣ, ಈ ಜ್ಞಾನೇಂದ್ರಿಯಗಳನ್ನ ಒಂದು ಅಗ್ನಿಯಲ್ಲಿ ಹೋಮಿಸಬೇಕು ಅಂತ. ಯಾವ ಅಗ್ನಿ? ಸಂಯಮಾಗ್ನಿಷು ಜುಗ್ವತಿ. ಸಂಯಮನ ನಿಯಂತ್ರಣ ಅನ್ನೋ ಅಗ್ನಿಯಲ್ಲಿ ಈ ಇಂದ್ರಿಯಗಳನ್ನು ಹಾಕಬೇಕು. ಅದು ದೊಡ್ಡ ಯಜ್ಞ. ಅಂದರೆ ಪರಮಾತ್ಮನಿಂದ ಹೊರತಾದ ಬೇರೆ ವಿಷಯಗಳಲ್ಲಿ ಇಂದ್ರಿಯಗಳನ್ನು ಹೋಗದಂತೆ ತಡೆಯೋದು ಅನ್ನೋದು ಕೂಡ ಒಂದು ರೀತಿಯಾದ ಯಜ್ಞ. ಎದುರುಗಡೆ ಒಂದು ದುಷ್ಟ ವಿಚಾರ ಬಂತು ಅಂತಂದ್ರೆ ಅದನ್ನ ನೋಡದೆ ಕಣ್ಣನ್ನ ಹಿಂತಿರುಗಿಸ್ಕೊಳ್ಳುವಾಗ ನಾನು ಹಿಂದೆ ತಿರುಗಿಸ್ಕೊಳ್ತಾ ಇರೋದು ಪರಮಾತ್ಮನ ಪೂಜೆಗಾಗಿ ಅನ್ನೋ ಅನುಸಂಧಾನ ಬಂತು ಅಂತಂದ್ರೆ ಅದೊಂದು ಯಜ್ಞ. ಇದು ಬಹಳ ಮುಖ್ಯ. ಪರಮಾತ್ಮನ ಪೂಜೆಗಾಗಿ ಅನ್ನೋದು ಬರಬೇಕು. ಯಾವುದೋ ದುಷ್ಟ ಶಬ್ದ ಕಿವಿಗೆ ಬೀಳುತ್ತೆ, 5 ಹೊತ್ತು ಬೀಳುತ್ತೆ, ಅವಾಗ ನಮ್ಮ ಕಿವಿಯನ್ನು ಮುಚ್ಚಿಕೊಳ್ಳೋದಿದೆಯಲ್ಲ, ಅದನ್ನು ಮುಚ್ಚಿಕೊಳ್ಳುವಾಗ ಏನ್ ಬರಬೇಕು? ಪರಮಾತ್ಮನ ಪೂಜೆಗೋಸ್ಕರ ಈ ದುಷ್ಟ ಶಬ್ದಗಳನ್ನು ನಾವು ನಮ್ಮ ಕಿವಿ ಯಾರೇ ಕೇಳಲಾರೆ ಓ ಅಂತ ಬರಬೇಕು. ಅದು ಬಂತು ಅಂತಂದ್ರೆ ಅದು ಯಜ್ಞ. ಸಂಯಮನ ಅನ್ನುವ ಬೆಂಕಿಯಲ್ಲಿ ಇಂದ್ರಿಯಗಳನ್ನ ಪರಮಾತ್ಮನ ಪೂಜೆಗಾಗಿ ಹಾಕುವುದಿದೆಯಲ್ಲ, ಅದು ಯಜ್ಞ. ಇದನ್ನು ಎಲ್ಲರೂ ಮಾಡಬೇಕು ಮತ್ತು ಸುಲಭವಾಗಿ ಮಾಡಬಹುದು. ಸರಿ, ದುಷ್ಟ ವಿಷಯಗಳಲ್ಲಿ ಹಾಕಲಿಲ್ಲ, ಮತ್ತೆ ಇನ್ನೆಲ್ಲ ಹಾಕಬೇಕು? ಎಲ್ಲ ಹಾಕಬೇಕು, ಒಳ್ಳೆ ಕಡೆ ಹಾಕಬೇಕು. ಶಬ್ದಾದಿ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಗ್ವತಿ. ಸಂಯಮನ ಅನ್ನೋ ಅಗ್ನಿಯಲ್ಲಿ ಇಂದ್ರಿಯಗಳನ್ನ ಹಾಕೋದು ಒಂದು ಯಜ್ಞ. ಆದರೆ ನಿಮ್ಮ ಇಂದ್ರಿಯಗಳನ್ನೇ ಅಗ್ನಿ ಅಂತ ತಿಳ್ಕೊಳ್ರಿ. ಅಲ್ಲಿ ಪದಾರ್ಥಗಳನ್ನು ಹೋಮಿಸಬೇಕು. ಯಾವುದನ್ನ? ಪರಮಾತ್ಮನಿಗೆ ಪ್ರಿಯವಾದ ಅಂಶಗಳನ್ನು ಹೋಮಿಸಬೇಕು. ಕಿವಿ ಇತ್ತು ಅಂತಂದ್ರೆ ಆ ಕಿವಿಯಲ್ಲಿ ಪರಮಾತ್ಮನಿಗೆ ಪ್ರಿಯವಾದ ಅವನ ಗುಣಗಳನ್ನ ವರ್ಣಿಸುವಂತಹ ಶಬ್ದಗಳನ್ನ ಕೇಳೋದಿದೆಯಲ್ಲ, ಕಿವಿಯಲ್ಲಿ ಶಬ್ದಗಳನ್ನ ಹಾಕಿದಂತೆ, ಅಂದ್ರೆ ಅಗ್ನಿಯಲ್ಲಿ ಆಹುತಿ ಹಾಕಿದಂತೆ, ಅದು ಯಜ್ಞ. ಹಾಗೆ ಬಾಯಲ್ಲಿ ಪರಮಾತ್ಮನ ನಾಮಧೇಯಗಳು ಬಂದವು ಅಂತಂದ್ರೆ ಅದು ಜಿಹ್ವೆಯಲ್ಲಿ ಪರಮಾತ್ಮನ ನಾಮೋಚ್ಚಾರಣೆ ಬಂದಿದ್ದರಿಂದ ಅದೊಂದು ಯಜ್ಞ. ನಾವು ಕೂಡ ಕೆಲವೊಮ್ಮೆ ಪೂಜೆಯನ್ನು ಮಾಡಬೇಕಾದ್ರೆ ಲಕ್ಷ್ಯವೇ ಇಲ್ಲದೆ ಏನಾಗುತ್ತೆ, ಮಂತ್ರಗಳು ತನ್ಪಾಡಿಗೆ ತಾನು ಬರ್ತಾ ಹೋಗುತ್ತೆ, ಲಕ್ಷ್ಯ ಇರಲ್ಲ. ನಾವು ಯಜ್ಞ ಮಾಡ್ತಿರ್ತೀವ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ಅದಕ್ಕೆ ಕೃಷ್ಣ ಎಲ್ಲ ಕಡೆ ಏನ್ ಹೇಳೋದು? ನನ್ನ ಅನುಸಂಧಾನ ಪೂರ್ವಕವಾಗಿ ಆಗ್ತಿರ್ಬೇಕು. ನನ್ನ ಅನುಸಂಧಾನ ಇಟ್ಟುಕೊಂಡು ನಿನ್ನ ಬಾಯಲ್ಲಿ ನನ್ನ ನಾಮಸ್ಮರಣೆ ಬರ್ತಿತ್ತು ಅಂತಂದ್ರೆ ಅದು ಯಜ್ಞ. ಇದು ಯಾರಿಗೆ ಮಾಡಕ್ಕಾಗಲ್ಲ ರೀ ಈ ಯಜ್ಞವನ್ನ? ಈ ಅಭಿಪ್ರಾಯದಲ್ಲಿ ಸರ್ವವರ್ಣಾಶ್ರಮಿಗಳಿಗೂ ಕೂಡ ಯಜ್ಞ ಇದೆ ಅಂತ ಹೇಳಿದ್ದು. ನೀವು ಶುದ್ಧರು ಯಜ್ಞ ಮಾಡಬಾರದು, ನೀವು ಬ್ರಾಹ್ಮಣರು ನೀವು ಮಾತ್ರ ಯಜ್ಞ ಮಾಡಬೇಕು, ಆ ಥರದ್ದೆಲ್ಲೂ ಇಲ್ಲ. ಎಲ್ಲರೂ ಯಜ್ಞವನ್ನ ಆಚರಣೆ ಮಾಡಬೇಕು ಅಂತ ಎಲ್ಲಾದರೂ ಕಂಡ ಪಕ್ಷದಲ್ಲಿ ಆ ಯಜ್ಞ ಯಾವ ತರದ್ದು? ಈ ತರ ಶ್ರೋತ್ರಾದಿ ಇಂದ್ರಿಯಗಳಲ್ಲಿ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಸದ್ವಿಷಯಗಳನ್ನು ಹೋಮಿಸುವುದು ಯಜ್ಞ. ಹಾಗೆ ದುಷ್ಟ ವಿಷಯಗಳಲ್ಲಿ ಇಂದ್ರಿಯಗಳನ್ನು ಹೋಗದಂತೆ ತಡೆಯುವುದು ಯಜ್ಞ. ಈ ಯಜ್ಞವನ್ನ ಸರ್ವವರ್ಣಾಶ್ರಮಿಗಳಿಗೂ ಕೂಡ ಹೇಳಿದ್ದಾರೆ. ಇದಿಷ್ಟು ಯಾವುದಕ್ಕೆ? ಜ್ಞಾನೇಂದ್ರಿಯಕ್ಕಾಯ್ತು. ಅಂದ್ರೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ವಿಷಯಗಳಿಂದ ದೂರ ಬರೋದಕ್ಕೆ ಒಂದು ಯಜ್ಞ, ದೂರ ಬಂದ ಮೇಲೆ ಇಂದ್ರಿಯಗಳನ್ನ ಒಳ್ಳೆಯ ವಿಷಯಕ್ಕೆ ಹಾಕೋದಕ್ಕೆ ಒಂದು ಯಜ್ಞ. ಇದಿಷ್ಟು ಕೂಡ ಯಾವುದಕ್ಕೆ? ನಮಗೆ ಜ್ಞಾನ ಹುಟ್ಟಲಕ್ಕೆ ಕಾರಣ ಆಯ್ತು. ಜ್ಞಾನ ಬಂದ ಮೇಲೆ ಏನ್ ಮಾಡಬೇಕು?
ಸುಮ್ಮನೆ ಕೂಡಬಾರ್ದು, ಕೈಕಾಲ ಆಡಿಸ್ಬೇಕು. ಅದಕ್ಕೆ ಕರ್ಮೇಂದ್ರಿಯಕ್ಕೆ ಮುಂದೆ ಬರ್ತಾನೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಗ್ವತಿ ಜ್ಞಾನ ದೀಪಿತೆ. ಹೀಗೆ ನಿಮಗೆ ಜ್ಞಾನೇಂದ್ರಿಯಗಳನ್ನ ಸದ್ವಿಷಯಗಳನ್ನ ಒಂದಕ್ಕೊಂದು ಜೋಡಿಸಿದಾಗ ಉಂಟಾಗುವಂತಹದ್ದು ಜ್ಞಾನ. ಆ ಜ್ಞಾನದಿಂದ ಪ್ರದೀಪ್ತವಾದಂತಹ ಅಗ್ನಿಯಲ್ಲಿ ಯಾವುದನ್ನು ಹೋಮಿಸಬೇಕು? ಕರ್ಮೇಂದ್ರಿಯಗಳನ್ನು ಹೋಮಿಸಬೇಕು. ಅಂದ್ರೇನು? ತಿಳ್ಕೊಂಡು ಸರಿಯಾಗಿ ಪರಮಾತ್ಮನ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತಿಳ್ಕೊಂಡು ಮಾಡಬೇಕು. ನಾವು ಮಾಡ್ತಾನೆ ಇರ್ತೀವಿ, ಆದರೆ ಹಿಂದಿನಿಂದ ಇವೆರಡು ಬಿಟ್ಟಿರಲ್ಲ. ಅವೆರಡನ್ನ ಸೇರಿಸಿಕೊಂಡು ಪರಮಾತ್ಮನಿಗೆ ಸಂಬಂಧಪಟ್ಟ ಆತ್ಮ ಸಂಯಮ ಯೋಗ ಆಗ್ತನು. ಆತ್ಮ ಸಂಯಮ ಅಂತಂದ್ರೆ, ಆತ್ಮ ಅಂತಂದ್ರೆ ಮನಸ್ಸು, ಅದನ್ನ ಸಂಯಮ ಅಂದ್ರೆ ನಿರ್ಬಂಧಿಸಿಕೊಂಡು, ಯೋಗ ಅಂತಂದ್ರೆ ಕರ್ಮಯೋಗ, ಅದೆಂಬತಕ್ಕಂತಹ ಅಗ್ನಿಯಲ್ಲಿ ನಮ್ಮೆಲ್ಲಾ ಕರ್ಮಗಳಿಗೆ ಸಂಬಂಧಪಟ್ಟ ಕರ್ಮೇಂದ್ರಿಯಗಳು ಅಂತ ಏನಿದ್ದ ಅದನ್ನು ಹೋಮಿಸಬೇಕು. ಅಂದ್ರೆ ನಮ್ಮ ಕೈ ಕಾಲುಗಳನ್ನ, ಅದೇ ವಾಕ್ಪಾಣಿ ಪಾದ ಪಾಯೋಪಸ್ಥ ಅಂತೇನು ಪಂಚ ಕರ್ಮೇಂದ್ರಿಯಗಳಿದ್ದಾವೆ, ಈ ಕರ್ಮೇಂದ್ರಿಯಗಳನ್ನ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಪರಮಾತ್ಮ ಹೇಳಿದ ಕರ್ಮಯೋಗದಲ್ಲಿ ಪರಮಾತ್ಮನ ಪೂಜೆಗಾಗಿ ಅನ್ನೋ ಅನುಸಂಧಾನದೊಂದಿಗೆ ತೊಡಗಿಸಿಕೊಳ್ಳೋದು ಅಂತಿದೆಯಲ್ಲ, ಇದು ಒಂದು ಯಜ್ಞ. ಎಲ್ಲ ಬಂತಿದ್ರಲ್ಲಿ ಕೆಟ್ಟದ್ದನ್ನ ಬಿಟ್ಟಿದ್ದು, ಒಳ್ಳೆಯದನ್ನ ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ಮಾಡೋದು, ಇವು ಮೂರನ್ನೂ ಕೂಡ ಪರಮಾತ್ಮ ಹೇಳಿದ್ದಾನೆ. ಈ ಮೂರು ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟದ್ದೇ ಆಗಿರುವಂತಹ. ಇದ್ರ ಮೇಲೆ ಪರಮಾತ್ಮ ಒಂದು ಮಾತಂತಾನೆ. ಇವಿಷ್ಟು ಯಾತಕ್ಕಾಗಿ ಹೇಳಿದ್ದು ಅರ್ಜುನ? ಎಲ್ಲವೂ ಕೂಡ ಬಂದದ್ದು ಆತ್ಮ ಸಂಯಮ, ಅದಕ್ಕೆ ಕಾರಣವಾದ ಯೋಗ ಅಂದ್ರೆ ಕರ್ಮಯೋಗ. ಅದಕ್ಕೋಸ್ಕರ ನಮ್ಮ ಕರ್ಮೇಂದ್ರಿಯಗಳು ಬರಬೇಕು. ಅಂದ್ರೆ ಮನಸ್ಸಿನ ನಿಯಂತ್ರಣಕ್ಕೋಸ್ಕರ ಹೇಳಿರೋದು. ಕೆಟ್ಟದ್ದನ್ನ ಬಿಡೋದು, ಒಳ್ಳೆಯದನ್ನ ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ಮಾಡೋದು. ಮೂರಕ್ಕೂ ಫಲ ಯಾವುದು? ಮನಸ್ಸಿನ ನಿಯಂತ್ರಣ, ಮನಸ್ವಚ್ಛತೆ. ಇವು ಮೂರಷ್ಟೇ ಅಲ್ಲ, ಕೆಲವರಿಗೆ ಇವು ಮೂರು ಮಾಡೋದು ಕಷ್ಟ ಆಗ್ತಿರುತ್ತೆ. ಅವರಿಗೆ ಆಗ್ತಾ ಇರಲ್ಲಪ್ಪ, ಏನೋ ದೈವವಶಾತ್ ಕಾಲವಶಾತ್ ಕಷ್ಟಪ್ಪ, ನಮ್ಗೆ ಇಷ್ಟೆಲ್ಲ ಮಾಡಕ್ ಆಗಲ್ಲ. ಅವರಿಗೂ ಪರಮಾತ್ಮ ಹೇಳ್ತಾರೆ ಅದಕ್ಕಿಂತ ಕೆಳ ಹಂತಕ್ಕೆ ಬಂದು ಏನು? ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಶಂಸಿತ ವ್ರತಾಃ. ತಾರತಮ್ಯವನ್ನು ತಿಳಿಸಿಕೊಡ್ತಾ ಬರ್ತಾನೆ ಪರಮಾತ್ಮ. ಇವಾಗ ಮನಸ್ವಚ್ಛತೆಗೋಸ್ಕರ ಯಜ್ಞ ಮಾಡಬೇಕು ಅರ್ಜುನ. ಇದು ಮೊದಲನೇದು, ಬೇಸಿಕ್ ಮೂಲಭೂತವಾದ ಅಂಶ ಇದು. ಆ ಮನಸ್ವಚ್ಛತೆಗಾಗಿ ಮೊದಲು ಯಾವ ಯಜ್ಞ ಮಾಡಬೇಕು ಅಂತ ಹೇಳಿದೆ. ನಿಮಗದು ಕಷ್ಟ ಆಗ್ತಿರುತ್ತೆ. ಅದಕ್ಕೋಸ್ಕರ ಯಾವ್ದು ಹೇಳಿದ್ದು? ದ್ರವ್ಯಯಜ್ಞ. ದ್ರವ್ಯಯಜ್ಞವನ್ನ ಮಾಡ್ರಿ. ದ್ರವ್ಯಯಜ್ಞ ಅಂದ್ರೆ ಏನೋ ಗೊತ್ತೇನು? ಅಲ್ಲಿ ಶ್ಲೋಕದಲ್ಲಿ ಯತಯಃ ಅಂತ ಒಂದು ಶಬ್ದ ಇದೆ. ಯತಯಃ ಅಂತಂದ್ರೆ ನಿಯತವಾಗಿ ದ್ರವ್ಯಯಜ್ಞ ಮಾಡಿದರೆ ಮನಸ್ಸು ನಿಮ್ಮದು ಹತೋಟಿಯಲ್ಲಿರುತ್ತೆ. ನಿಯತವಾದ ಯಜ್ಞ ಅಂದ್ರೆ ಯಾವುದು? ಆಯಾ ಕಾಲಕ್ಕೆ ಸಂಬಂಧಪಟ್ಟಂತಹ ದ್ರವ್ಯಗಳು ಅಂತ ಏನೇನಿದ್ದಾವೋ ಅದನ್ನ ಸತ್ಪಾತ್ರದಲ್ಲಿ ವಿನಿಯೋಗ ಮಾಡೋದು ಅಂತಿದೆಯಲ್ಲ, ಅದು ದ್ರವ್ಯಯಜ್ಞ. ಅದು ನಿಯತವಾಗಿ ಮಾಡಬೇಕು. ಉದಾಹರಣೆಗೆ ಕಾರ್ತಿಕ್ ಮಾಸ ಬಂತು, ದೀಪದಾನ. ಯಾರ ಸತ್ಪಾತ್ರ ಸಿಕ್ಕ ಅಂತಂದ್ರೆ ಅವನೊಳಗಿರುವ ಪರಮಾತ್ಮನ ಚಿಂತನೆಯನ್ನು ಮಾಡಿ ದೀಪದಾನವನ್ನು ಮಾಡೋದು ಅಂತಿದೆಯಲ್ಲ, ಅದೊಂದು ದ್ರವ್ಯಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನ ಇಷ್ಟ ಬಂದಾಗ ಮಾಡೋದಲ್ಲ, ಯತಯಃ ಅಂತಲ್ಲ, ನಿಯತವಾಗಿ ಮಾಡಬೇಕು. ಆಯಾ ಕಾಲಕ್ಕೆ ಆಯಾ ವಸ್ತುಗಳನ್ನ ದಾನ ಮಾಡೋದು ಅನ್ನೋದನ್ನ ಹೇಳಿದ್ದೀನಿ ನಾನು. ಅದನ್ನ ಸರಿಯಾಗಿ ಕೇಳಿ ತಿಳ್ಕೊಂಡು ಮಾಡ್ಬೇಕು. ಅದನ್ನ ಮಾಡೋದ್ರಿಂದ ಏನಾಗುತ್ತೆ? ಮನಸ್ಸು ಸ್ವಚ್ಛವಾಗುತ್ತೆ. ಇದನ್ನು ಮಾಡೋದು ಕಲಿಬೇಕು. ಅದರಂತೆ ಅನೇಕ ವ್ರತ ನಿಯಮಾದಿಗಳಿರ್ತವೆ. ಅದನ್ನ ಮುಂದಿಂದು ತಪೋಯಜ್ಞ. ನಮ್ಗೆ ಇಷ್ಟೇಪ ಮಾಡಕ್ಕಾಗೋದು? ವರ್ಷಕ್ಕೊಂದ್ಸರ್ತಿ ಮದ್ದು ನಮಗೆ ಒಂದೇನೋ ಒಂದಿಷ್ಟು ಅಕ್ಕಿ ತಂದು ಕೊಟ್ಬಿಡ್ತೀವಿ. ನಮ್ಮ ಕೈಲಿ ಇಷ್ಟೇ ಆಗೋದು ಮಾಡಕ್ಕೆ. ಇದಾದ್ರೂ ಮಾಡಬೇಕು. ಕೃಷ್ಣ ಅದನ್ನ ಹೇಳ್ತಾನೆ. ಯಜ್ಞದ ಮಹತ್ವವನ್ನು ಮುಂದೆ ಹೇಳ್ತಾ ಬರ್ತಾನೆ. ನಮ್ಮ ಕೈಲಿ ಇಷ್ಟ ಆಗತ್ತಪ್ಪ, ನೀವು ಹೇಳೋದೆಲ್ಲ ಕೇಳಕ್ ಆಗಲ್ಲ ಆಚಾರ್ಯ. ದಿನಾ ಉಪನ್ಯಾಸ ಕೇಳಲಿಕ್ಕೆ ಆಗಲ್ಲ, ದಿನಾ ರಾಯಸ್ತೋತ್ರ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಆಸ್ತಿಕ್ಯ ಭಾವನೆ ಒಳಗಿದೆ, ಏನೋ ಮಾಡ್ಬೇಕಂತ ಇದೆ ನಮಗೆ. ಏನು ಮಾಡ್ಬೋದು? ಏನೋ ರಾಯಸ್ತೋತ್ರನ ಹೇಳಲಿಕ್ಕಾಗಲ್ಲ ಅಂತ ಹೇಳಿ ಅವ್ರನ್ನ ಬೈದು ಕಳಿಸೋದಲ್ಲ. ಸರಿ, ನಿನ್ನ ಕೈಲಿ ಆಗೋದಿಷ್ಟೇ ತಾನೆ. ಹಾಗಿದ್ಮೇಲೆ ಮೊದಲನೇ ಕೆಲಸ ಯಾರು ಮಾಡ್ತಾರೋ ಅವರಿಂದ ಗೌರವದಿಂದ ಕಾಣು. ಇದು ಮೊದಲನೇದು. ಎರಡನೇದು, ಏನಾದರೂ ನಿನ್ನ ಮನಸ್ಸಿನಲ್ಲಿ ಏನೇನು ಹತ್ಕೊಂಡಿರುತ್ತಲ್ಲ ವಿಷಯ ಭಾವನೆ ಕಾಮನೆ,
ಅದನ್ನೆಲ್ಲ ಕಿತ್ತಾಕುವಂತ ಒಂದಾನ ಕೆಲಸ ಮಾಡು. ದಾನ ಮಾಡೋದ್ರ ಹಿನ್ನೆಲೆ ಯಾವುದು ಅಂತಂದ್ರೆ ಮನಸ್ಸಿಗೆ ಹತ್ಕೊಂಡಿರುವ ಪದಾರ್ಥಗಳ ಸಂಬಂಧವನ್ನ ಕಿತ್ತಾಕೋದು. ಅದನ್ನ ಕಿತ್ತಾಕೊಂಡ್ರೆ ಮನಸ್ಸು ಅಷ್ಟೇ ಸ್ವಚ್ಛವಾಗತ್ತೆ ಅಂತ. ಇದೆಲ್ಲ ಗುರಿ ಏನು? ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಸರ್ವೇ ಮನೋನಿಗ್ರಹ ಲಕ್ಷಣ ಅಂತ. ಏನೇ ಕರ್ಮಾನುಷ್ಠಾನ ಮಾಡಿದ್ರು ಅದರ ಗುರಿ ಏನು ಅಂದ್ರೆ ಮನೋನಿಗ್ರಹ. ಅದರಲ್ಲಿ ಅತಿ ಕಡಿಮೆ ದರ್ಜೆ ಯಾವುದು ಅಂದ್ರೆ ದಾನ. ಆ ದಾನದಲ್ಲೂ ಉತ್ಕೃಷ್ಟ ದಾನವನ್ನು ಮಾಡ್ತಾ ಹೋಗ್ತೀರಿ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಅಷ್ಟು ಪದಾರ್ಥಗಳನ್ನು ಏನು ಹಚ್ಕೊಂಡು ಕೂತಿರ್ತಾರಲ್ಲ ಅದನ್ನ ಕಿತ್ತು ಹಾಕೋದು ಅಂತ ಅರ್ಥ. ಆದ್ದರಿಂದ ಇದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಮೊದಲು ದಾನ ಧರ್ಮವನ್ನು ಮಾಡು, ನಿನ್ನ ಮನಸ್ಸು ಅಷ್ಟೇ ಹಗುರವಾಗುತ್ತೆ, ಮನೋನಿಗ್ರಹಕ್ಕದ ಕಾರಣವಾಗುತ್ತೆ. ಪುರಾಣಾಂತರಗಳಲ್ಲಿ ಹೇಳಿದ್ದಾರೆ ದಾನ ಹೆಂಗ್ ಕೊಡಬೇಕು, ಕೊಟ್ಟ ಮೇಲೆ ಹೇಗಿರ್ಬೇಕು, ಕೊಡೋಕ್ ಮುಂಚೆ ಹೇಗಿರ್ಬೇಕು, ಕೊಡುವಾಗ ಯಾವ ಅನುಸಂಧಾನ ಇರಬೇಕು, ಕೊಟ್ಟ ಮೇಲೆ ಅಯ್ಯಯ್ಯೋ ಕೊಟ್ಟಲ್ಲ ಅನ್ನೋದೆಲ್ಲ ಇರಬಾರದು. ಹಂಗಿದ್ರೆ ಕೊಟ್ಟಿದ್ದಕ್ಕೆ ಏನ್ ಅರ್ಥ ಬಂತು? ಮನಸ್ಸಿನಿಂದ ಕಿತ್ತಾಕೊಳಕ್ ಕೊಟ್ಟಿದ್ದು, ಕಿತ್ತಾಕೊಂಡು ಯಾಕೆ ಅಂತ ದುಃಖ ಪಡೋದಾದ್ರೆ ಮಾಡದೇ ಯಾಕೆ ಆ ಕೆಲಸ? ಆದ್ದರಿಂದ ದಾನ ಧರ್ಮ ಅನ್ನೋದು ಮೊದಲನೇ ಹಂತ. ದ್ರವ್ಯ ಯಜ್ಞ. ಅದಾದ ಮೇಲೆ ಅವನು ಸ್ವಲ್ಪ ಮನಸ್ಸಿನಿಂದ ಹಗುರಾಗಿ ನಾನು ಒಂಚೂರು ಏನಾದರೂ ಭಗವಂತನ ಸಾಧನೆಯನ್ನು ಮಾಡಬೇಕು ಅಂತ ಅವನು ಅನ್ಕೊಂಡ್ರೆ ಮುಂದಿಂದು ತಪೋಯಜ್ಞ. ಹಾಗೆ ಈ ಯಜ್ಞವನ್ನು ಮಾಡು. ಯಾವುದು? ತಪಸ್ಸು. ಇದ್ಯಾವ ತಪಸ್ಸು ಹೇಳ್ತಾ ಇದ್ದಾರೆ ಇಲ್ಲಿ? ತಪಸ್ಸು ಅಂತಂದ್ರೆ ವ್ರತ ನಿಯಮಾದಿಗಳು. ಹಾಗಿದ್ರೆ ನೀನು ಮಾಡೋದು ಯಾವುದು? ಏಕಾದಶ್ಯಾದಿಗಳನ್ನು ಮಾಡು ಅಂತ ಉಪದೇಶ ಮಾಡಬೇಕು. ಕ್ರಮೇಣ ಬರಬೇಕಲ್ಲ, ಒಮ್ಮೆಲೆ ಎತ್ಕೊಂಡು ದಾಂಡಪಾರಣೆ ಮಾಡು, ಅಖಂಡ ಮಾಡು ಅಂತಂದ್ರೆ ನೀವೇ ಮಾಡ್ರಿ ಅಂತ ಹೋಗ್ಬಿಡ್ತಾರೆ. ಅಷ್ಟಿನ್ನ ಏನಿರಲ್ಲ, ಏರಿಸ್ಬೇಕು. ಯಾರು ಜವಾಬ್ದಾರಿ ಇರುತ್ತೋ ಅವ್ರು ನೋಡ್ಕೊಂಡು ಉಪದೇಶ ಮಾಡಬೇಕು. ಎಲ್ಲರೂ ನ್ಯಾಯಸದ ಓದ್ಬೇಕಂತ ಹೇಳಿ ಎತ್ಕೋತಾನೆ ಅದನ್ನು ಹೇಳಿದ್ರೆ ಓದೋದನ್ನು ಓದಲ್ಲ. ಅದಕ್ಕೆ ಅವ್ರಿಗೆ ಒಂದೊಂದೇ ಹೇಳ್ಬೇಕು. ನೋಡು, ವ್ರತ ನಿಯಮಾದಿಗಳನ್ನು ಮಾಡ್ಬೇಕಪ್ಪ. ಅದರಲ್ಲೂ ಶ್ರೇಷ್ಠವಾದಂತಹ ವ್ರತ ಅಂತಂದ್ರೆ ಏಕಾದಶಿ. ಅದನ್ನು ಮಾಡೋದು ಅಭ್ಯಾಸ ಮಾಡ್ಕೋ. ತಪೋ ಯಜ್ಞ ದೊಡ್ಡ ಯಜ್ಞ ಅದು. ದಿನತ್ರಯ ವ್ರತ ಅಂತ ಕರೀತಾರೆ ಅದನ್ನ. ಪಂಚಾಂಗದಲ್ಲಿ ಹಾಕಿರ್ತಾರೆ, ಹೆಂಗ್ ಸಂಕಲ್ಪ ಮಾಡಬೇಕು, ಹೆಂಗ್ ಕೃಷ್ಣಾರ್ಪಣೆ ಹೇಳಬೇಕು ಎಲ್ಲ ಹಾಕಿರ್ತಾರಲ್ಲಿ. ದಶಮಿ ಬೆಳಗ್ಗೆ 9, ರಾತ್ರಿ ಏನು ತಿನ್ನಬಾರದು. ಇವರು ಫಳಾರ ದಿವಸ ಊಟದಷ್ಟೇ ಫಳಾರ ಮಾಡ್ತಾರೆ. ಅದ್ರ ಮೇಲೆ ಏಕಾದಶಿ ಅದು ಬಂದ್ರಂತೂ ಮುಗ್ದೇ ಹೋಯ್ತು. ದ್ವಾದಶಿ ಬೆಳಗ್ಗೆದಲ್ಲ, ಮಧ್ಯಾಹ್ನ ಫಳಾರ ಚಿಂತೆ ಇರುತ್ತೆ ಅವ್ರಿಗೆ. ಏನ್ ಫಳಾರ ಅಲ್ಲ, ಪಾರಣೆ ಏನೋ ಒಂದು ಆಗತ್ ಬಿಡು, ಅವಾಗ ನಮ್ಗೇನೋ ಉತ್ಸಾಹ ಇರಲ್ಲ. ಫಳಾರ ಏನಾಗತ್ತೆ? ಆ ಏಕಾದಶಿಯ ಉದ್ದೇಶನೇ ಹಾಳಾಗೋಯ್ತಲ್ಲಿ. ಯಾರು ಮಾಡಕ್ ಬರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿ ಹೇಳಬೇಕು. ನೋಡಿ, ಇಷ್ಟಿಷ್ಟಿದೆ, ನೀನು ಇಲ್ಲಿಂದ ಪ್ರಾರಂಭ ಮಾಡು. ಅವಾಗ ಇದನ್ನ ತಪಸ್ಸು ಅಂತ ಕರೀತಾರೆ. ಇದೊಂದು ಪರಮಾತ್ಮನಿಗೆ ಅತಿ ಪ್ರಿಯವಾದ ಯಜ್ಞ. ಇದು ಯಾರೋ ಅಲ್ಲಿ ಕೂತ್ಕೊಂಡು ಮಾಡ್ತಿರ್ತಾರೆ, ನಾನು ಅದು ಮಾಡ್ತೀನಲ್ರಿ, ನಾನು ಅದು ಮಾಡೋದಾದ್ರೆ ನಾನು ಬರ್ತೀನಿ ಅಲ್ಲ. ಒಂದು ಇಲ್ಲಿಂದ ಪ್ರಾರಂಭ ಮಾಡೋದು. PhD ತಗೊಂಡವ್ರಿಗೆ ಗೌರವ ಕೊಡೋದು ನೋಡ್ಬಿಡ್ತಾರೆ, ಬಹಳ ಖುಷಿ ಆಗುತ್ತೆ. ನನಗೆ ಆ ಥರ ಗೌರವ ಕೊಡೋದ್ರಿಂದ ನಿಮ್ಮ ಇನ್ಸ್ಟಿಟ್ಯೂಷನ್ ಬರ್ತೀನಿ ಅಂತಾರೆ ಅಲ್ವಾ. ಅದರಿಂದ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ ನಿನಗೆ ಏನು ಗೊತ್ತಿದೆ? ನೀನು ಕೊಡು. ಭಗವಂತನ ಸಂಕಲ್ಪ ಇತ್ತು ಅಂದ್ರೆ ನಿನಗೆ ಅವನಿಗಿಂತ ಹೆಚ್ಚು ಬರುತ್ತೆ. ಅದೇ ಬೇಕಂತ ಯಾಕೆ? ಆದ್ದರಿಂದ ಮೊದಲು ದ್ರವ್ಯ ಯಜ್ಞ, ಆಮೇಲೆ ಸ್ವಲ್ಪ ಮೇಲೆ ಬಂದ ತಪೋಯಜ್ಞ. ಆ ತಪಸ್ಸು ವ್ರತ ನಿಯಮಾದಿಗಳು ಅನ್ನೋದನ್ನು ಮಾಡು. ಅದಾದ್ಮೇಲೆ ಯೋಗಯಜ್ಞ. ನಿನಗೆ ವಿಹಿತವಾದ ಕರ್ಮಾನುಷ್ಠಾನಗಳು ಏನೇನಿದ್ದಾವೋ, ಯಾವುದು? ಭಗವತ್ ಪೂಜಾ. ನೋಡ್ರಿ, ದೇವರ ಪೂಜಾ ಮಾಡಬೇಕಂದ್ರೆ ಅಷ್ಟು ಹಂತ ಇದೆ. ನಾನು ಕೂಡ ಇಷ್ಟು ಉದ್ದ ಪ್ರತಿಮೆ ಇಟ್ಕೊಂಡು ಮಾಡ್ತೀನಿ ಅನ್ನೋದಲ್ಲ. ಅವನು ಏಕಾದಶ್ಯಾದಿಗಳನ್ನ ಮಾಡೋದಕ್ಕೆ ಸಮರ್ಥನಾಗಿದ್ದಲ್ಲಿ ಮಾತ್ರ ಭಗವಂತನ ಪೂಜೆಗೆ ಅವನಿಗೆ ಅಧಿಕಾರ ಇರೋದು. ಇಷ್ಟಿದೆ, ಅದು ಅವನಿಗೆ ಸಾಮರ್ಥ್ಯ ಇರಬೇಕು. ಅದಕ್ಕೆ ಹಂತ ಹಂತವಾಗಿ ನಾವು ಬೆಳಿಬೇಕು ಅಂತ ಹೇಳೋದು. ಮೊದಲು ದಾನ ಧರ್ಮ ಮಾಡೋದಕ್ಕೆ ನಿನ್ ಮನಸ್ಸು ಒಪ್ತಿಲ್ಲ ಅಂದ್ರೆ ಏಕಾದಶಿ ಏನ್ ಮಾಡ್ತೀಯೋ? ಏಕಾದಶಿ ಮಾಡೋಕೆ ಆಗ್ತಿಲ್ಲ ಅಂದ್ರೆ ದೇವರ ಪೂಜಾ ಏನ್ ಮಾಡ್ಲಿಕ್ಕೆ ಆಗತ್ತೆ? ಪರಮಾತ್ಮನಿಗೆ ಅತಿ ಪ್ರಿಯವಾದ ವ್ರತನೇ ನಿಮ್ಗೆ ಮಾಡಕ್ ಆಗ್ತಿಲ್ಲ. ಪೂಜಾ ಮಾಡೋದು ಅಂತಂದ್ರೆ ಏನಂತ ಕರೆಸ್ಬಿಡುತ್ತೆ? ಹಿಂದೆ ಬಂದಿದೆ, ಮಿಥ್ಯಾಚಾರ ಸೌಚ್ಯತೆ ಅಂತ ಬರ್ತದೆ. ಅವರನ್ನು ಏನಂತ ಕರಿಬೇಕು? ಮಿಥ್ಯಾಚಾರಿ ಅಂತ ಕರಿಬೇಕು. ಹಿಂದೆ ಎಲ್ಲ ಹೇಳಾಗಿದೆ ಪರಮಾತ್ಮ ಇದನ್ನ. ಇವಾಗ ಏನ್ ಮಾಡ್ತಿದ್ದಾನೆ? ಒಂದೊಂದೇ ಮೆಟ್ಲು ಹತ್ತಿಸ್ತಾ ಇದ್ದಾನೆ ಸಾಧಕರಿಗೆ. ಆಮೇಲೆ ಯಾವುದು? ಯೋಗ ಯಜ್ಞ. ನಿನಗೆ ವಿಹಿತವಾದ ಕರ್ಮಯೋಗದಲ್ಲಿ ನೀನು ಸರಿಯಾಗಿ ಆಸಕ್ತರಾಗಬೇಕು. ಹಾಗೇನಾದರೂ ನೀನು ಸರಿಯಾಗಿ ಕರ್ಮಯೋಗವನ್ನು ಅನುಷ್ಠಾನ ಮಾಡಿದ್ದೇ ಆದಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ಯಾವುದು? ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ.
ಆಮೇಲೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತಂದ್ರೆ ತಾವೇ ಅಧ್ಯಾಯ ಅಂತ ಓದ್ಕೊಂಡ್ಬಿಡೋದು ಅಂತ ಅಲ್ಲ ಅರ್ಥ. ಸ್ವಾಧ್ಯಾಯ ಅಂತಂದ್ರೆ ಅವರವರಿಗೆ ವಿಹಿತವಾದಂತಹ ಶಾಖಾ ವೇದ ಶಾಖೆಗಳೇನಿದ್ದಾವೋ ಅದನ್ನು ಗುರುಗಳ ಮೂಲಕ ಕೇಳಿ ಹೇಳೋದನ್ನು ಸ್ವಾಧ್ಯಾಯ ಅಂತ. ಗುರುಚ್ಚಾರಣ ಪೂರ್ವಕ ಅನುಚ್ಚಾರಣಂ ಸ್ವಾಧ್ಯಾಯ. ಇದನ್ನ ಪ್ರತಿಯೊಬ್ಬ ಬ್ರಾಹ್ಮಣರು ಮಾಡಲೇಬೇಕು. ಸಾಕ್ಷಾತ್ ಶ್ರೀಮದಾಚಾರ್ಯರು ಕೂಡ ಇದನ್ನು ಮಾಡಿದ್ದಾರೆ. ಅವ್ರಿಗೆ ಏನಾಗ್ಬೇಕಾಗಿತ್ರಿ? 3 ಲೋಕದ ಗುರುಗಳು ಅಂಥವರು ಒಬ್ಬ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು. ಸಕಿಲಪ್ಪು ಮನಾನ್ವಯಜೋ ದ್ವಿಜ ತೊಟಂತಿಲಾಯರು ಅಂತನ್ನೋರನ್ನ ಹೋಗಿ ಹುಡುಕೊಂಡು ಅವರ ಹತ್ರ ಋಗ್ವೇದ ಓದ್ತಾರೆ. ಯಾಕೆ ಓದ್ತಾರೆ? ಕೃಷ್ಣನೇ ಹೇಳಿದಾನೆ, ಯದ್ಯದಾಚರತೆ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನಾಳೆ ಎಲ್ಲರೂ ಕೇಳಬಾರ್ದಲ್ಲ, ಮಧ್ವಾಚಾರ್ಯ ಏನೂ ಓದೇ ಇಲ್ಲ, ಗುರುಗಳ ಹತ್ರ ಹೋಗಿ ನಾವ್ಯಾಕೆ ಓದ್ಬೇಕು, ನಾವ್ಯಾಕೆ ವೇದಾಧ್ಯಯನ ಮಾಡಬೇಕು, ಈ ರೀತಿ ಪ್ರಶ್ನೆ ಮಾಡಬಾರ್ದಲ್ಲ. ಅದಕ್ಕೋಸ್ಕರ ಸ್ವಯಂ ತಾವೇ ಯಾವುದನ್ನು ಮಾಡಿ ತೋರಿಸ್ತಾರೆ? ಸ್ವ ಶಾಖಾಧ್ಯಯನವನ್ನು ಮಾಡುತ್ತಾರೆ. ಇದನ್ನು ಪ್ರತಿಯೊಬ್ಬ ಬ್ರಾಹ್ಮಣರು ಮಾಡಲೇಬೇಕಾದ ಕರ್ತವ್ಯ. ಇದಿಲ್ಲದಿದ್ದರೆ ಅವರಿಗೆ ಬ್ರಾಹ್ಮಣ್ಯವೇ ಸಿದ್ಧಿ ಆಗಲ್ಲ. ಬ್ರಾಹ್ಮಣ್ಯ ಸಿದ್ಧಿಯಲ್ಲಿ ಅನೇಕ ಹಂತಗಳಿವೆ. ಸಾಮಾನ್ಯವಾಗಿ ನಾವು ಅನ್ಕೊಂಡು ಎಲ್ಲ ಮನಸ್ಸಲ್ಲಿ ಬರುತ್ತಲ್ಲ, ಏನ್ರಿ ಹೋಮ ಮಾಡಿದ್ರೆ ಅನೇಕ ಒಳ್ಳೊಳ್ಳೆ ಫಲಗಳನ್ನು ಹೇಳಿದ್ದಾರೆ. ಹಾಗೆ ಅನೇಕ ಸ್ತೋತ್ರಗಳು, ರಾಯ ಸ್ತೋತ್ರನೇ ತಗೊಳ್ಳೋಣ, ಏನು ಶ್ಲೋಕ ಮೊದಲಿಂದ ಹಿಡಿದು ಕಡೆಯ ತನಕ ಫಲಶ್ರುತಿನೇ ಇದೆ ಅದರಲ್ಲಿ, ದಿನ ಹೇಳ್ತಾ ಇದ್ದೀವಿ, ಬರ್ತಾ ಇಲ್ಲ. ಯಾಕೆ? ಬ್ರಾಹ್ಮಣ್ಯ ಇಲ್ಲ. ಆ ಒಳಗಡೆ ಆ ಬ್ರಾಹ್ಮಣಿಕೆ ಅನ್ನೋದು ಏನಿರುತ್ತೆ ಅದನ್ನು ಉಳಿಸ್ಕೊಂಡ್ಬರ್ಬೇಕು. ನಾವು ಉಳಿಸ್ಕೊಳ್ಳೋದಷ್ಟೇ ಅಲ್ಲ, ಬೆಳೆಸ್ಕೋಬೇಕು ಅದನ್ನ. ಅದೇನದು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಅಂತಂದ್ರೆ? ಉಳಿಸ್ಕೊಳ್ಳೋದು ಅಂತಂದ್ರೆ ಕನಿಷ್ಠ 3 ಹೊತ್ತು 10 ಗಾಯತ್ರಿ ಮಾಡೋದು ಉಳಿಸ್ಕೊಳ್ಳೋದು. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕನಿಷ್ಠ ಅದು, ಮತ್ತೆ ಅಷ್ಟೇ ಮಾಡೋದಲ್ಲ, ಕನಿಷ್ಠ 3 ಹೊತ್ತು ಹೇಳಿದ್ದಾರೆ ಸಂಧ್ಯಾ ಕಾಲದಲ್ಲಿ. ಇದು ಉಳಿಸ್ಕೊಳ್ಳೋದು. ಕುರ್ಯಾದ್ ಅನ್ಯಂ ನವಾ ಕುರ್ಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಇದು ಫಸ್ಟ್. ಇದಾದ್ಮೇಲೆ ಬೆಳೆಸ್ಕೊಳ್ಳೋದು ಅಂದ್ರೆ ಏನು? ಅದು ಹತ್ತಿರೋದನ್ನ 3 ಹೊತ್ತು 100 ಮಾಡ್ದ ಅಂತಂದ್ರೆ ಅವರವರ ಅನುಭವಕ್ಕೆ ಬಂದ್ಬಿಡುತ್ತದೆ. ಮನಸ್ಸಿನಲ್ಲಿ ಒಂದು ವಿಶೇಷವಾದಂತಹ ಚೈತನ್ಯವನ್ನ ಪರಮಾತ್ಮನೇ ದಬ್ಬುತ್ತಾನೆ. ಮಂತ್ರನೇ ಅದು. ಧಿಯೋ ಇವನ ಪ್ರಚೋದಯ, ಅವರು ಪ್ರಚೋದಿಸುವಂತಹ ಶಕ್ತಿಯನ್ನು ಅನುಭವಿಸಬಹುದು. ಇದು ಒಂದು ಹಂತ. ಆದರೆ ಇದ್ರ ಮೇಲೆ ಯಾವುದು ಗೊತ್ತೇನು? ಬ್ರಾಹ್ಮಣ್ಯವನ್ನ ಬೆಳೆಸ್ಕೊಂಡು ಅದನ್ನು ಉಚ್ಛ್ರಾಯಕ್ಕೆ ತಗೊಂಡು ಹೋಗುವಂತಹ ಸ್ಥಿತಿ ಇತ್ತಂದ್ರೆ ಅವರವರಿಗೆ ಯಾವ ಯಾವ ಶಾಖೆ ಅನ್ನೋದು ಪ್ರಾಪ್ತವಾಗಿರುತ್ತೋ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋದು, ವೇದಾಧ್ಯಯನವನ್ನು ಮಾಡೋದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಬ್ರಹ್ಮಚಾರಿಗಳೆಲ್ಲ ಬಹಳ ಜೋರು ಇರ್ತಾ ಇದ್ರು ಅಂತ ವೇದದಲ್ಲೇ ಬರುತ್ತೆ. ಅಗ್ನಿರ್ಮಾಣವಕಃ ಅಂತ ಬರುತ್ತೆ, ಬೆಂಕಿ ಬ್ರಹ್ಮಚಾರಿ ಅಂತಂದ್ರೆ. ಅಷ್ಟು ಯಾಕೆ? ಅವನು ಹಾಗೆ ಅಧ್ಯಯನ ಮಾಡಿಕೊಂಡು ತನ್ನೊಳಗೆ ಆ ಬ್ರಹ್ಮ ತೇಜಸ್ಸನ್ನು ಬೆಳೆಸ್ಕೊಂಡಿರ್ತಾನೆ ಅಂತ ಹೇಳಿ. ಇವತ್ತಿಗೂ ಕೂಡ ಇವ್ರು ಮಾಡ್ತಾರಲ್ಲ ಥ್ರೆಡ್ ಸೆರೆಮನಿ ಅಂತ ಹೇಳಿ, ಉಪನಯನ ಅಂತ ಮಾಡ್ತಾರಲ್ಲ. ಉಪನಯನದ ಮಂತ್ರಗಳಲ್ಲಿ ಏನೇನಿದೆ ಕಡೆಗೆ ಗೊತ್ತಾ? ಅಲ್ಲಿ ಯಾರು ಮಾಡ್ಸಕ್ ಬಂದಿರ್ತಾರಲ್ಲ ಪುರೋಹಿತರು, ಅವ್ರ ಹತ್ರ ಕೊಟ್ಟು ಕಳಿಸ್ಬಿಡ್ಬೇಕು ಕೂಸನ್ನ. ನಮ್ಮ ಹುಡುಗ ನಿಮ್ಮಿಂದ ಉಪನೀತನಾಗಿದ್ದಾನೆ, ನೀವು ವೇದಾಧ್ಯಯನವನ್ನು ಮಾಡಿಸಿ ನಮ್ಮನೆ ಕಳಿಸ್ರಿ ಅಂತ ಹೇಳಿ ಕಳಿಸ್ಬೇಕು. ಆ ಪುರೋಹಿತರು ಹಾಗೆ ಇರ್ತಾರೆ, ವಸಿಷ್ಠ ವಾಮದೇವರ ತರ. ಇವ್ರಿಗಂತೂ ಸರಿನೇ ಸರಿ. ಇವ್ರಿಗೆ ಯಾರು ಪೌರೋಹಿತ್ಯ ಮಾಡಿಸ್ಬೇಕು ಗೊತ್ತಾ? ಅದು ನಿಯಮ ಇದೆ. ಎಲ್ಲ ಹೇಳ್ತಾ ಹೋದ್ರೆ ಯಾಕೆ ಆಚಾರ್ಯಗೆಲ್ಲ ಹೇಳ್ತಾ ಹೊಂದ್ಬಿಡುತ್ತೆ ಕಡೆಗೆ. ಪೌರೋಹಿತ್ಯ ಯಾರು ಮಾಡಿಸ್ಬೇಕು? ಯಾರು ತನ್ನ ಶಾಖಾಧ್ಯಯನವನ್ನ ಪೂರ್ಣ ಮಾಡಿರ್ತಾರೋ ಅವನು ಪೌರೋಹಿತ್ಯ ಮಾಡಿಸ್ಬೇಕು. ಈಗ ಅದು ಯಾರಿಗೇನೂ ಬರಲ್ಲ ಅವ್ರು ಪೌರೋಹಿತ್ಯ ಮಾಡಿಸೋದು ಅಂತ ಆಗುತ್ತೆ. ಅದಕ್ಕೆ ಎಲ್ಲೂ ಸನ್ನಿಧಾನ ಇಲ್ಲ. ಮಂತ್ರಗಳಲ್ಲಿ ಯಾಕೆ ಸನ್ನಿಧಾನ ಸಂಪೂರ್ಣ ಹೋಗಿದೆ ಅಂತಂದ್ರೆ ಹೇಳೋರು ಹಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಹಾಗೆ ಸನ್ನಿಧಾನವನ್ನ ಇಟ್ಕೊಳ್ಳುವಂತಹ ಕೆಲಸ ತಾವು ಮಾಡಿ ಉಳಿಸ್ಕೊಂಡು ಮತ್ತೊಬ್ಬರಿಗೆ ಆಶೀರ್ವಾದ ಮಾಡಿದ್ರೆ ಫಲಿಸ್ತಿತ್ತು. ಶತಮಾನ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯ ಪ್ರತಿಷ್ಠತಿ ಎಂದು ತಿಷ್ಠತಿ ಇರ್ತಾ ಇದ್ದ. ಅವನು ಏನೇ ಆಪತ್ತುಗಳಿದ್ರು ಪರಮಾತ್ಮ ಇವರೊಳಗೆ ನಿಂತು ಅದನ್ನ ಆಡಿಸಿ ಪರಿಹಾರ ಮಾಡ್ತಾ ಇದ್ದ. ಈ ಹೇಳೋರು ಹಾಗೆ ಇದ್ದಾರೆ, ಕೇಳೋರಿಗೂ ಕೂಡ ಅಷ್ಟೇ ಬೇಕು. ನಮಗೆ ರೇಟ್ ಕಮ್ಮಿ ಇರೋ ಪುರೋಹಿತರು ಬೇಕು, ಅಥವಾ ಒಳ್ಳೆ ಪುರೋಹಿತರು ಇದ್ರು ಅಂದ್ರೆ ಅವರು ಬರೋದೇ ಇಲ್ಲ. ನೂರಾರು ಸಮಸ್ಯೆ. ಅದಕ್ಕೆ ಫ್ರೆಂಡ್ಲಿ, ಏನೇನು ಫ್ರೆಂಡ್ಲಿ? ಅದು ಕಸ್ಟಮರ್ ಫ್ರೆಂಡ್ಲಿ ಪುರೋಹಿತರು ಬೇಕಿವ. ಭಗವತ್ ಫ್ರೆಂಡ್ಲಿ ಬೇಡ, ಕಸ್ಟಮರ್ ಫ್ರೆಂಡ್ಲಿ ಬೇಕಿವಾಗ. ಎಲ್ಲಿಂದ ಬಂತು ಬ್ರಾಹ್ಮಣ್ಯ?
ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಸ್ವಾಧ್ಯಾಯವನ್ನು ಅವರು ಮಾಡಿರಬೇಕು, ಮಾಡಿದ್ರೆ ಅವ್ರ ಜೀವನ ಸಾರ್ಥಕ್ಯ. ಅದಕ್ಕೆ ನಮ್ಮ ಆಚಾರ್ಯರು ನಮ್ಗೆ ಹೊಡೆದೊಡ್ದಾದ್ರೂ ಒಂದ್ಸತಿ ಇಡೀ ಋಗ್ವೇದವನ್ನು ಆಮೂಲಾಗ್ರ ಮಾಡಿಸೋರು. ಇದಿಲ್ಲದೆ ಇದ್ರೆ ನಮಗೆ ಶಾಸ್ತ್ರಾಧ್ಯಯನಕ್ಕೆ ಅಧಿಕಾರನೇ ಇಲ್ಲ. ಟೀಕಾಕೃತ್ಪಾದರು ಒಂದ್ ಕಡೆ ಇದೇ ಮಾತಂತಾರೆ, ನಮ್ಮ ಆಚಾರ್ಯರ ಶಾಸ್ತ್ರವನ್ನು ಓದ್ಬೇಕಂದ್ರೆ ಕನಿಷ್ಠ ಇಷ್ಟಿಷ್ಟು ಲಕ್ಷಣಗಳಿರ್ಬೇಕು ಅವನಿಗೆ ಅಂತಂತಾರೆ. ಇಷ್ಟು ಮಾಡದವನು ನಮ್ಮ ಶಾಸ್ತ್ರ ಓದಕ್ ಬನ್ರಿ, ಇಲ್ದಿದ್ರೆ ಬೇಡ ಬರಬೇಡ್ರಿ. ನಮ್ಮಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರೆ. ಟೀಕಾಕೃತ್ಪಾದ ಒಬ್ಬ ಓದ್ಲಿ ಸಾಕು, ಸರಿಯಾಗಿರ್ಲಿ, ಅವನು ಭಗವನ್ ಮಾರ್ಗದಲ್ಲಿರ್ಲಿ. ಅವಾಗ ಅಂಥವನಿಗೆ ನಾವು ವಿದ್ಯೆ ಕೊಟ್ಟಿದ್ದೇನಾಗತ್ತೆ, ಸಾರ್ಥಕ ಅಂತ ಆಗತ್ತೆ. ನೂರಾರು ಜನ ಪಾಠ ಮಾಡಿದೆ ಅಂತ ಹೇಳಿ ನಿಮಗೆ ನೀವೇ ತಲೆ ಮೇಲೆ ಕಿರೀಟ ಹಾಕೊಳ್ಳೋ ಬದಲು, ನಿನ್ನೆ ದಿವಸ ಹೇಳಿದ್ರಲ್ಲ, ಪರಮಾತ್ಮ ಇವನು ನನ್ನ ಭಕ್ತ ಅಂತ ಪರಿಗಣಿಸೋ ಹಾಗೆ, ಪರಮಾತ್ಮ ಹೌದು ಇವನು ಸೇವಾ ಮಾಡ್ದ ಅಂತ ಪರಿಗಣಿಸಿದ್ರೆ ಸಾಕು. ಅವರಿಗೆ ಜನ ಪರಿಗಣಿಸೋದು ಬೇಕಿರ್ಲಿಲ್ಲ. ನಮಗೆ 100 ಜನ ಶಿಷ್ಯರು, 1000 ಜನ, ಪರಮಾತ್ಮ ಒದಗಿಸಿದ್ರೆ ಮಾಡೋಣ, ಒದಗಿಸ್ತಿಲ್ಲ ಯಾರು ಯೋಗ್ಯರೋ ಅವ್ರಿಗೆ ಮಾಡೋಣ ಅಂತಿತ್ತು. ಇದು ಹಿಂದಿನ ಕಾಲದವ್ರು ಮಾಡ್ಕೊಂಡು ಬರ್ತಿದ್ದು. ಅದಕ್ಕೆ ಅವ್ರು ತಪಸ್ವಿಗಳಾದ್ರು, ಪರಮಾತ್ಮನನ್ನು ಕೊಂಡ್ರು. ಈಗಿನವ್ರಿಗೆ ಅದು ಯಾವುದು ಬೇಕಾಗಿಲ್ಲ, ಅವ್ರು ಹೊರಗಿಂದ ನೋಡ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಒಂದು ಬ್ರಾಹ್ಮಣ್ಯ ಅಂತ ಬಂದು ಇಷ್ಟಿದೆ. ಸ್ವಾಧ್ಯಾಯ ಮೊದಲು ವೇದಾಧ್ಯಯನ. ಯಾರು ವೇದಾಧ್ಯಯನವನ್ನು ಮಾಡ್ತಾರೋ ಅವನಿಗೆ ಯಾವ ವರವನ್ನು ಕೊಡ್ತಾನೆ, ಯಾವ ಯಜ್ಞ ಮಾಡ್ಲಿಕ್ಕೆ ಅವನಿಗೆ ಅಧಿಕಾರ? ಜ್ಞಾನ ಯಜ್ಞಾಶ್ಚ. ಆಮೇಲೆ ಬರ್ತದೆ ಜ್ಞಾನ ಯಜ್ಞ. ಅಂದ್ರೆ ಒಂದು ಜ್ಞಾನ ಯಜ್ಞವನ್ನು ಮಾಡಬೇಕಾದ್ರೆ ಎಷ್ಟಿದೆ. ಈಗೇನ್ ನಾವು ಮಾಡ್ತಿದ್ದೀವಿ ಇದು ಜ್ಞಾನ ಯಜ್ಞ ಅಲ್ಲ. ಇದು ಮುಂಚೆ ಬಂತಲ್ಲ, ಇಂದ್ರಿಯದಲ್ಲಿ ಪರಮಾತ್ಮನಿಗೆ ಸಂಬಂಧಪಟ್ಟ ಒಳ್ಳೆಯ ಶಬ್ದವನ್ನ ಹಾಕಿಕೊಳ್ಳುವ ಯಜ್ಞ ಅಂತಿದೆಯಲ್ಲ, ಅದಿದು ಜ್ಞಾನ ಯಜ್ಞ ಅಂತಂದ್ರೆ ಕ್ರಮ ಇದೆ. ಅದಕ್ಕೆ ಗುರುಗಳ ಹತ್ರ ಹೋಗಿ ಅದೀಗ ಭಗವೋ ಬ್ರಹ್ಮೇತಿ ಅಂತ ಹೇಳಿ ಶಿಷ್ಯ ಹೋಗಿ ನಮಸ್ಕಾರ ಮಾಡಿದಾಗ ಕಾಯಿ ಹಿಡ್ಕೊಂಡು ಹೋಗ್ತಾನೆ, ಸಮಿತಿ ಹಿಡ್ಕೊಂಡು, ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿ ಯಾರು ಹೋಗ್ತಾರೋ ಆ ಶಿಷ್ಯನಿಗೆ ಅವರು ಹೇಳ್ತಾರೆ, ನೋಡು ನನ್ನ ಹತ್ರ ನೀ ಸೇವಾ ಮಾಡಬೇಕು. ನಮಗೂ ಅದನ್ನೇ ಹೇಳಿದ್ದು ನಮ್ಮ ತಾತ, ಯಾರು ಹೋದ್ರು ಅದನ್ನೇ ಹೇಳ್ತಾರ ಅವರು. ನಮ್ಮ ಮನೇಲಿ ಇರ್ಬೇಕು, ಇಷ್ಟ ಬಂದಾಗೆಲ್ಲ ಕಳ್ಸಲ್ಲ. ಫಸ್ಟ್ ಹೇಳೋದು ಅದನ್ನೇ, ಇಷ್ಟ ಬಂದಾಗೆಲ್ಲ ಕಳ್ಸಲ್ಲ, ಹೇಳಿದ್ದೆಲ್ಲ ಕೆಲಸ ಮಾಡಬೇಕು. ನೋಡು ಆಮೇಲೆ ನೋಡ್ರಿ ಅಲ್ಲೇ ಕರ್ಮಯೋಗ ಬಂತು. ಹೇಳಿದ್ದೆಲ್ಲ ಕೆಲಸ ಮಾಡಬೇಕು, ಬಾಯಿ ಮುಚ್ಕೊಂಡು ಕೆಲಸ ಮಾಡೋದಿಲ್ಲ, ಬಹಳ ಕಷ್ಟ. ಅದು ಯಾವುದೋ ಮನೆಯಲ್ಲಿ ಅವ್ರು ಗುರುಗಳೊಬ್ಬರೇ ಬೈದ್ರು ಪರವಾಗಿಲ್ಲ, ಅಲ್ಲಿ ಎಲ್ಲಾರು ಇರ್ತಾರೆ ಪರಿವಾರ ದೇವತೆಗಳು, ಅವ್ರದ್ದು ಸಹಿಸ್ಕೋಬೇಕು, ಯಾರಿಗೂ ಏನು ಅನ್ಬಾರ್ದು. ಒಳ್ಳೆ ಮನೋನಿಯಂತ್ರಣ ನಿಮಗೆ ಬೇಡ ಅಂತ ಅಲ್ಲಿ ಸಿಕ್ಬಿಡತ್ತೆ. ಹಿಂದಿನ ಕಾಲದಲ್ಲಿ ಗುರುಕುಲ ಹಾಗೆ ಇರ್ತಿತ್ತು. ನಮ್ಮ ಪುಣ್ಯ ಅಂತ ಆಚಾರ ಮನೆ ನಮಗೂ ಸಿಕ್ಕಿತ್ತು. ಹಾಗೆ ಸಾಧನೆ ಮಾಡಿಕೊಂಡು ಯಾರು ಬರ್ತಾನಲ್ಲ, ಸ್ವಾಧ್ಯಾಯವನ್ನು ಮುಗಿಸ್ಕೊಂಡು ಅವನಿಗೆ ಜ್ಞಾನ ಯಜ್ಞ ಅವರು ಉಪದೇಶ ಮಾಡ್ತಾರೆ, ಶಾಂತಿ ಮಂತ್ರಗಳನ್ನ ಹೇಳಿ, ಶನ್ನೋ ಮಿತ್ರ ಶಂವರ್ಣ ಶನ್ನೋ ಭಗವದ್ವರ್ಯಮ ಅಂತ ಉಪದೇಶವನ್ನ ಮಾಡಿ ಆಮೇಲೆ ಅವನಿಗೆ ಪಾಠವನ್ನು ಮಾಡ್ತಾರೆ. ಯಾರು ಶಾಂತಿ ಮಂತ್ರ ಪುರಸ್ಸರವಾಗಿ ಉಪದೇಶವನ್ನು ಪಡಿತಾರಲ್ಲ ಅದನ್ನ ಏನಂತ ಕರೀತಾರೆ? ಜ್ಞಾನ ಯಜ್ಞ ಅಂತ ಕರೀತಾರೆ. ಅದು ಜ್ಞಾನ ಯಜ್ಞ. ಅದಕ್ಕೆ ಎಲ್ಲಿಟ್ಟ? ಹಳೆಯದೆಲ್ಲ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಯಜ್ಞ ಹೇಳಿ ಮುಗಿಸ್ದ, ಇಲ್ಲಿಟ್ಟಿದ್ದಾನೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಶಂಸಿತೌ ವ್ರತಾಃ. ಇವೆಲ್ಲ ವ್ರತಗಳು ಅಂತಿವು, ಸಾಮಾನ್ಯ ಅಲ್ಲ. ದಾನ ಮಾಡೋದು ಒಂದು ವ್ರತ, ಅದರಂತೆಯೇ ವ್ರತ ನಿಯಮಾದಿಗಳು ಅಂತ ಏನ್ ನಾವು ಅನ್ಕೊಂಡಿದ್ದೀವಿ ಅದು ಒಂದು ವ್ರತನೇ. ಪಾಠ ಪ್ರವಚನದಲ್ಲಿ ತಲ್ಲೀನರಾಗೋದು ಒಂದು ವ್ರತನೇ. ಶಂಸಿತ ವ್ರತ, ಒಂದಕ್ಕಿಂತ ಒಂದು ಶಂಸಿತ. ದಾನಕ್ಕಿಂತ ತಪಸ್ಸಿಗಿಂತ ಕರ್ಮಯೋಗ, ಕರ್ಮಯೋಗಕ್ಕಿಂತ ದೊಡ್ಡದ್ದು ಯಾವುದು? ಸ್ವಾಧ್ಯಾಯ. ಅದಕ್ಕಿಂತ ದೊಡ್ಡದ್ದು ಯಾವುದು? ಜ್ಞಾನ ಯಜ್ಞಾಶ್ಚ. ಅದು ದೊಡ್ಡದು ಅಂತ ಹೇಳಿ ಅದನ್ನೇ ಹೇಳ್ಕೊಂಡು ಕೂಡೋದಲ್ಲ, ಮೆಟ್ಲಿದೆ, ಹತ್ಕೊಂಡು ಹೋಗ್ಬೇಕು ಅದನ್ನ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಅಷ್ಟೇ ಅಲ್ಲ, ಇನ್ನು ಕೆಲವರು ಏನ್ ಮಾಡ್ತಾರೆ ಗೊತ್ತೇನು? ಇದಿಷ್ಟನ್ನ ಮಾಡಿ ಅಪಾನೇ ಜುಕ್ವತೆ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿ ರುದ್ವಾ ಪ್ರಾಣಾಯಾಮ ಪರಾಯಣಾಃ. ಪ್ರಾಣಾಯಾಮದಲ್ಲಿ ಪರಮಾತ್ಮನನ್ನು ಕಾಣುತ್ತಾರೆ. ಪ್ರಾಣಾಯಾಮದಲ್ಲಿ ಕಾಣೋದು ಅಂತಂದ್ರೆ ಎರಡು ರೀತಿ. ಒಂದು ಅಂತರ್ಕುಂಭಕ, ಬಾಹ್ಯ ಕುಂಭಕ ಅಂತ. ಉಸಿರನ್ನೆಲ್ಲ ಪೂರ್ಣ ಹೊರಗೆ ಹಾಕಿ ಒಳಗಡೆ ಉಸಿರು ಒಳಗೆ ಬಾರದಂತೆ ತಡೆ ಹಿಡಿದು ಅಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡೋದಿದೆಯಲ್ಲ, ಅದು ಬಾಹ್ಯ ಕುಂಭಕ. ಹೊರಗಡೆ ಉಸಿರನ್ನ ಹಾಕಿ ಮಾಡೋದು. ಅಂತಃಕುಂಭಕ ಅಂತಂದ್ರೆ ಗಾಳಿಯನ್ನೆಲ್ಲ ಒಳಗೆ ತಗೊಂಡು ಅಲ್ಲಿ ಪ್ರಾಣ ನಿರೋಧವನ್ನ ಮಾಡೋದು, ಉಸಿರು ಹೊರಗೆ ಹೋಗದಂತೆ ನೋಡ್ಕೊಳ್ಳೋದಿದೆಯಲ್ಲ, ಇದು ಅಂತಃಕುಂಭಕ. ಆ ಸಮಯದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಸಾಮಾನ್ಯ ಮಂತ್ರ ಜಪದಲ್ಲಿ ಹೇಳ್ತಾರೆ 8 ಬಾರಿ ಪ್ರಾಣಾಯಾಮ ಮಾಡ್ರಿ ಅಂತಂತಾರೆ.
8 ಬಾರಿ ಮಾಡೋದು 1, 8 ಬಾರಿ ಮಾಡಬೇಕು. ಇಲ್ಲ 12 ಬಾರಿ ಮಂತ್ರವನ್ನ ಜಪ ಮಾಡ್ರಿ ಅಂತ ಕೆಲವು ಬಾರಿ ಹೇಳಿರ್ತಾರೆ. 12 ಬಾರಿ ಜಪ ಅಂತ ಏನು? ಅಂತಹ ಕುಂಭಕದಲ್ಲಿ 12 ಬಾರಿ ಆ ಮಂತ್ರವನ್ನ ಹೇಳಬೇಕು ಅನ್ನೋದು ತಾತ್ಪರ್ಯ. ಹೇಳಬೇಕು ಅಂದ್ರೆ ಬಾಯಿಂದಲ್ಲ, ಮಾನಸಿಕವಾಗದಲ್ಲ. ಹೇಳಿದ್ರೆ ಒಂದು ಉಸಿರು ಹೊರಗೆ ಹೋಗ್ಬಿಡುತ್ತೆ, ನಿಯಂತ್ರಣ ಮಾಡಿದ್ದೆಲ್ಲ ವೇಸ್ಟ್. ಆದ್ದರಿಂದ ಈ 2 ಪ್ರಾಣಾಯಾಮಗಳಿದ್ದಾವಲ್ಲ, ಕೆಲವರು ಹೀಗೆ ಮಾಡ್ತಾರೆ. ಇದರಿಂದ ಏನು ಸಂಪಾದಿಸ್ತಾರೆ? ಇಂದ್ರಿಯ ನಿಗ್ರಹವನ್ನು ಸಂಪಾದಿಸ್ತಾರೆ. ಹಾಗೆ ಅಲ್ಲ, ಯೋಗದಲ್ಲಿ ಬರೋದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹವನ್ನು ಹೀಗೆ ಸಂಪಾದಿಸ್ತಾರೆ. ಅದರಂತೆ ಇನ್ ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಇದನ್ನ ಬಹಳ ಚೆನ್ನಾಗಿದೆ. ಇದು ಮೇಲ್ನೋಟಕ್ಕೆ ಇದು ವಿರುದ್ಧ, ಆದ್ರೆ ಒಳನೋಟಕ್ಕೆ ಇದೇ ಸಿದ್ಧ, ಶಾಸ್ತ್ರ ಸಿದ್ಧ. ಯಾವುದು? ಅಪರೇ ನಿಯತ ಆಹಾರ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವೇ ಪೇತೆ ಯಜ್ಞವಿದಃ ಯಜ್ಞ ಕ್ಷಪಿತ ಕಲ್ಮಷಾಃ. ನಮ್ಮ ಇಂದ್ರಿಯವನ್ನ ನಿಗ್ರಹ ಮಾಡ್ಕೊಳ್ಳೋಕೆ ಇನ್ನೊಂದು ದಾರಿ ಇದೆ. ಯಾವುದು? ನಿಯತಾಹಾರ. ನಿಯಮೇನ ಇದೇ ಆಹಾರವನ್ನೇ ಸ್ವೀಕರಿಸ್ತೇನೆ ಹೊರತು ಬೇರೆ ಆಹಾರವನ್ನು ಸ್ವೀಕರಿಸೋದೇ ಇಲ್ಲ. ಇದೊಂದು ದೊಡ್ಡ ವ್ರತ. ದಿನ ನಾನು ಇಷ್ಟೇ ತಿನ್ನೋದು, ಇದನ್ನೇ ತಿನ್ನೋದು, ಇದು ಬಿಟ್ಟು ಬೇರೆ ಏನು ತಿನ್ನಲ್ಲ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಗೊತ್ತೇನೋ? ಇಂದ್ರಿಯಗಳ ಶಕ್ತಿ ಹ್ರಾಸ ಆಗುತ್ತೆ. ಇದನ್ನು ಆಯುರ್ವೇದದವರು ಹೇಳ್ತಾರೆ, ಎಲ್ಲಾ ವೈದ್ಯರು ಹೇಳ್ತಾರೆ. ದಿನ ನೀವು ತಿನ್ನೋದನ್ನೇ ತಿಂತಾ ಇದ್ರೆ ನಿಮ್ಮ ಇಂದ್ರಿಯಗಳ ಶಕ್ತಿ ಕಳ್ಕೊಳ್ಳುತ್ತೆ ಅಂತಾರೆ. ಕೃಷ್ಣ ಅದನ್ನೇ ಹೇಳಿದ. ಹೌದು, ಕಳ್ಕೋಬೇಕು. ನಿಮಗೆ ವಿಷಯಗಳ ಕಡೆ ಇಂದ್ರಿಯ ಹೋಗಬಾರ್ದು ಅಂತಂದ್ರೆ ಇಂದ್ರಿಯದ ಬಲವನ್ನ ಕುಗ್ಗಿಸ್ಬೇಕು. ಅದಕ್ಕೆ ನಿಯತಾಹಾರ. ದಿನ ನಾವು ಅನ್ನ ಸಾರು 2 ಮಾಡೋದ್ರಿ, ಅದು ಬಿಟ್ಟರೆ ಇನ್ನೇನು ಮಾಡಲ್ಲ, ಒಳ್ಳೇದು. ನೀವೇ ನಿಮ್ಮ ಇಂದ್ರಿಯಗಳ ಶಕ್ತಿ ಕುಗ್ಗಿಸ್ಕೋತಾ ಇದ್ದೀರಿ. ನಿಮ್ಮ ಇಂದ್ರಿಯಗಳು ಜೋರಾಗಿ ಹಾರಾಡಬೇಕು ಅಂತಂದ್ರೆ ವಿಧವಾದದ್ದು ಮಾಡ್ಕೊಂಡು ತಿನ್ರಿ. ನಿಯತಾಹಾರ. ನಿಯತವಾದ ಆಹಾರ ಇತ್ತು ಅಂತಂದ್ರೆ ನಿಮ್ಮ ಇಂದ್ರಿಯಗಳ ಶಕ್ತಿ ತಾನೇ ಕುಗ್ಗುತ್ತೆ. ಇದು ಸುಲಭ ಅಲ್ಲ. ಇರೋ ಒಂದು ಹೇಳಿದ್ರಲ್ಲಿ ತಿನ್ನೋದು ತಿಂತೀನಿ, ಭಗವಂತನ ನೆನೆಸ್ಕೊಂಡು ಏನಿದೆಯೋ ನಿಯತವಾಗಿ ಅದನ್ನಾರ ತಿನ್ನೋಣ ಅಂತ ಕಡೆಯಲ್ಲಿ ಅದನ್ನೇ ಹೇಳೋದು. ಅಪರೇ ನಿಯತ ಆಹಾರ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಹೀಗೆ ಅನೇಕ ಯಜ್ಞಗಳಿದ್ದಾವೆ. ಇವೆಲ್ಲ ನಮ್ಮ ದಿನಚರಿಯಲ್ಲಿ ನಿತ್ಯ ಬರೋ ಪದಾರ್ಥಗಳೇ, ಅಂಶಗಳೇನೆ. ಇವೆಲ್ಲ ಇದ್ದಾವಲ್ಲ. ಸರ್ವೇ ಪೇತೆ ಯಜ್ಞವಿದಃ ಯಜ್ಞ ಕ್ಷಪಿತ ಕಲ್ಮಷಃ. ಭಗವದ್ ಅನುಸಂಧಾನ ಪೂರ್ವಕವಾಗಿ ಇಂತಿಂತ ಅಂಶಗಳನ್ನು ಅವರು ಮಾಡ್ತಾ ಇದ್ರೆ ಅವರು ಯಜ್ಞ ಮಾಡಿದಂತೆ ಅಂತಾನೆ ನಾನು ಪರಿಗಣಿಸ್ತೀನಿ. ಅದರಿಂದ ಅವರಿಗೆಲ್ಲಾ ಪಾಪವನ್ನು ಪರಿಹಾರ ಮಾಡ್ತೀನಿ. ಅಷ್ಟೇ ಅಲ್ಲ, ಯಜ್ಞಶಿಷ್ಟಾಮೃತಭುಜಃ ಯಾತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಈ ಮಾತು ಬಹಳ ಮುಖ್ಯ. ಇಷ್ಟೆಲ್ಲ ಯಜ್ಞ ಯಾಕೆ ಹೇಳಿದ್ರೆ ಗೊತ್ತೇನು? ನಾಯಂ ಲೋಕೋಸ್ತಯಜ್ಞಸ್ಯ. ಯಾರು ಯಜ್ಞವನ್ನ ಮಾಡಲ್ಲ ಅವನು ಈ ಲೋಕಕ್ಕೆ ಇರ್ಲಕ್ಕೆ ಲಾಯಕ್ಕಲ್ಲ. ಈ ಲೋಕದಲ್ಲೇ ಅವನು ಸುಖವಾಗಿರಲ್ಲ. ಕುತೋನ್ಯಃ ಕುರು ಸತ್ತಮ. ಬೇರೆ ಲೋಕ ಅವನಿಗೆ ಸಿಗುತ್ತೆ ಅನ್ನೋದು ದೂರ. ಇಲ್ಲಿ ಬದುಕ್ತಿದ್ದಾನೆ ಅಂದ್ರೆ ಹೇಗೆ ಬದುಕಬೇಕು? ಯಜ್ಞ ಶಿಷ್ಟಾಮೃತ ಭುಜ. ಯಜ್ಞದಿಂದ ಯಾವುದು ಉಳಿಯುತ್ತೋ ಅದನ್ನ ತಿಂದದ್ದು ಅವನಿಗೆ ಜೀರ್ಣವಾಗಿ ಪಾಪಕ್ಷಾಲಕವಾಗಿ ಪುಣ್ಯಪ್ರದವಾಗುತ್ತೆ. ಯಾರು ಯಜ್ಞವನ್ನೇ ಮಾಡಲ್ಲ, ಹಾಗೆ ಯಾರು ತಿಂತಾನಲ್ಲ ಅವನಿಗೆ ಈ ಲೋಕ ಅಲ್ಲ, ಮೇಲಿನ ಲೋಕನೂ ಸಿಗಲ್ಲ. ಆದ್ದರಿಂದ ಯಜ್ಞವನ್ನ ಎಲ್ಲರೂ ಮಾಡಲೇಬೇಕು. ಸ್ವಲ್ಪ ಅಲ್ಲ ಸ್ವಲ್ಪಾರ ಮಾಡಬೇಕು. ಮಾಡೋವಾಗ ಭಗವದ್ ಅನುಸಂಧಾನ ಇರಬೇಕು. ಅದಿದ್ರೆ ಅದು ಯಜ್ಞ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಕೂಡ ಒತ್ತಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ನೀವು ಮಾಡೋ ಕೆಲಸನೇ ಮಾಡ್ರಪ್ಪ. ಕರ್ಮಯೋಗ ಅಂದ್ರೆ ಬೇರೇನಲ್ಲ. ನಿತ್ಯ ನೀವು ಮಾಡೋದೇ. ಉಸಿರಾಡ್ತೀರಾ, ತಿಂತೀರಾ, ಉಣ್ತೀರಾ, ಯಾವುದೋ ಕೇಳ್ತೀರಾ, ಇಷ್ಟ ಇದೆಯೋ ಬಿಟ್ಟಿದೆಯೋ, ಉಪನ್ಯಾಸದಲ್ಲಂತೂ ಏನೋ ಭಗವನ್ ನಾಮಸ್ಮರಣೆ ಕೇಳಲೇಬೇಕು, ಕೇಳ್ತೀರಾ. ಅದೆಲ್ಲ ಮಾಡ್ಬೇಕಾದ್ರೆ ಉಪನ್ಯಾಸ ಯಾಕೆ ಕೇಳ್ತೀವಿ? ಕಾಲ ಹರಟದಿ, ಮನೆ ಟೈಮ್ ಹೋಗಲ್ಲ. ಅಥವಾ ಮತ್ತೊಂದು, ನೀವು ಅದೇ ಕೆಲಸ ಮಾಡ್ತೀರಿ, ಅದೇ ಭಗವಂತನ ಯಾವ ದಿವ್ಯ ಸಂವಿಧಾನಗಳ ಪ್ರತಿಮೆಗಳಿದ್ದಾವೋ ಅದನ್ನು ನೋಡ್ತೀರಾ ನೀವು ದಿನಾಗ್ಲೂ, ಇಷ್ಟ ಇರ್ಲಿ ಬಿಡ್ಲಿ. ಅದು ಯಜ್ಞ ಯಾವಾಗ ಆಗತ್ತೆ? ಅದರ ಹಿಂದೆ ಒಂದು ಭಗವದ್ ಅನುಸಂಧಾನ ಇದ್ದರೆ ಅದು ಯಜ್ಞ ಆಗತ್ತೆ. ಇಲ್ಲದಿದ್ರೆ ಬೇರೆ ಯಾವುದು ಸಿನಿಮಾ ನೋಡೋದ, ದೇವರ ಪ್ರತಿಮೆ ನೋಡೋದ, ಎರಡಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಭಗವದ್ ಅನುಸಂಧಾನಕ್ಕೆ ಇಲ್ಲಿ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾನೆ. ಈ ಯಜ್ಞವನ್ನ ನೀವು ದಿನದಲ್ಲಿ ಮಾಡಲೇಬೇಕು. ಗೊತ್ತೋ ಗೊತ್ತಿಲ್ವೋ ಮಾಡ್ತಿರ್ತೀರಿ, ಅನುಸಂಧಾನ ಜೋಡಿಸ್ಕೊಳ್ರಿ ಅಂತ ದೇವರು. ಇದೆಲ್ಲ ಯಜ್ಞಗಳೆಲ್ಲ ಹೇಳ್ತಿದ್ದೀಯಲ್ಲ ಕೃಷ್ಣ, ಇದು ಯಾವಾಗಿಂದ ಶುರುವಾಯಿತು? ಅಥವಾ ಇವೆಲ್ಲ ಯಜ್ಞ ಮಾಡೋದ್ರ ಹಿನ್ನೆಲೆ ಏನು? ಯಾವಾಗಿಂದ ಎಲ್ಲಿ ಮಾಡ್ಬೇಕು ಈ ಯಜ್ಞವನ್ನೆಲ್ಲ?
ನಾಯಿ ಇಷ್ಟೋ ತನಕ ಅನುಸಂಧಾನ ಅಂತಿದ್ದಲ್ಲ ಅದನ್ನೇ ಹೇಳ್ತಾನೆ. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಹೀಗೆ ನಾನಾ ತರಹದ ಯಜ್ಞಗಳಿದ್ದಾವೆ ಅರ್ಜುನ. ಇದೆಲ್ಲವನ್ನ ಎಲ್ಲಿ ಹೋಮಿಸಬೇಕು ಗೊತ್ತೇನು? ಬ್ರಹ್ಮಣ ಮುಖೇ, ಸಾಕ್ಷಾತ್ ಪರಬ್ರಹ್ಮನ ಮುಖದಲ್ಲಿ ಇದನ್ನು ಹೋಮಿಸಬೇಕು. ಅಂದ್ರೇನು? ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ನಾನು ನೋಡಿದ್ದು ಪರಮಾತ್ಮನ ಪ್ರೀತಿಗೋಸ್ಕರ, ಪರಮಾತ್ಮನಿಗೋಸ್ಕರ ನೋಡ್ತಾ ಇದ್ದೇನೆ. ಈ ಅಂಶ ನಮ್ಮ ಮನಸ್ಸಿನಲ್ಲಿ ಬಂದ್ರೆ ಅದು ಯಜ್ಞ. ಎಲ್ಲ ಯಜ್ಞಗಳು ಏನದು? 3 ಥರ. ಕರ್ಮಜಾನ್, ಅದು ವಾಚನಿಕ, ಕಾಯಿಕ, ಮಾನಸಿಕ. 3 ತರಹದ ಕರ್ಮಗಳಿಂದ ಇವೆಲ್ಲ ಯಜ್ಞಗಳು ಕೂಡ ನಡೆಯುತ್ತೆ. ದೇವರ ಪೂಜಾದಿಗಳು ಅದು ಕೈಯಿಂದ ಆಗೋದು, ಪಾಠ ಪ್ರವಚನ ವಾಚನಿಕವಾದದ್ದು. ಅದರಂತೆ ಏಕಾಂತದಲ್ಲಿದ್ದಾಗ ಮನಸ್ಸಿನಲ್ಲಿ ಮಾಡುವ ಭಗವನ್ ನಾಮಸ್ಮರಣೆ, ಜ್ಞಾನ, ಭಕ್ತಿ, ವಿರಕ್ತಿ ಇವೆಲ್ಲ ಏನಂತ ಕರೆಸ್ಕೊಳ್ಳುತ್ತೆ? ಮಾನಸಿಕ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ಕರ್ಮಜಾನ್, ಕಾಯಿಕ, ವಾಚನಿಕ, ಮಾನಸಿಕ ಕರ್ಮಗಳಿಂದ ಹುಟ್ಟುವ ಈ ಯಜ್ಞಗಳಿದ್ದಾವಲ್ಲ, ಇದನ್ನು ತಿಳ್ಕೊಂಡಿದ್ರೆ ಏನಾಗುತ್ತೆ? ಕೃತ್ವ ಅಂತ ರಾಯರು ಸೇರಿಸ್ತಾರೆ. ತಿಳ್ಕೊಂಡಿದ್ದ ಮೋಕ್ಷ ಅಲ್ಲ, ತಿಳ್ಕೊಂಡು ಮಾಡಿದ್ರೆ ಮೋಕ್ಷ. ಇಲ್ಲಿ ರಾಯರು ಅದನ್ನೇ ಸೇರಿಸ್ತಾರೆ. ಇಲ್ಲಿ ಕೃಷ್ಣ ಬರೀ ಏವಂ ಜ್ಞಾತ್ವಾ ವಿಮೋಕ್ಷಸೆ ಅಂದ್ಬಿಟ್ಟಿದ್ದಾನೆ. ಹಿಂಗ್ ತಿಳ್ಕೊಂಡು ನೀನು ಮೋಕ್ಷ ಹೊಂದುತ್ತೀಯಾ ಅಂತಂತ ರಾಯರಂತ ಇದು ಕರ್ಮಯೋಗ ಹೇಳ್ತಾ ಇದ್ದಾನೆ. ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ತಿಳ್ಕೊಂಡು ಮಾಡಬೇಕು ಅಂತಂತಾನೆ. ಎರಡೂ ಬಹಳ ಮುಖ್ಯ. ತಿಳ್ಕೊಳ್ಳೋದು, ತಿಳ್ಕೊಂಡು ಮಾಡೋದು. ರಾಯರಂತೆ ಜ್ಞಾತ್ವಾ ಇದಿನ ಕೃತ್ವಾ ಇತಿ ದೇಶ ಅಂತ ಸೇರಿಸ್ತಾರ. ಆದ್ದರಿಂದ ಹೀಗೆ ತಿಳ್ಕೊಂಡು ಮಾಡಿದ್ರೆ ನಿನಗೆ ಮೋಕ್ಷ ನಿಶ್ಚಿತ. ಯಾಕಂದ್ರೆ ಅವಾಗ ಇದು ಕರ್ಮಯೋಗ ಅಂತ ಕರೆಸ್ಕೊಳ್ಳುತ್ತೆ. ಸರಿ, ಇಷ್ಟೆಲ್ಲ ಹೇಳಿದೆಯಲ್ಲ ಕೃಷ್ಣ, ಎಲ್ಲ ಯಜ್ಞವೂ ಕೂಡ ನಿನ್ನ ಪ್ರಕಾರ ಒಂದೇನಾ? ಎಲ್ಲ ಯಜ್ಞವನ್ನು ನೀನು ಸಮಾನವಾಗಿ ನೋಡ್ತೀಯೋ, ಇಲ್ಲ ನಿನ್ನ ಪ್ರಕಾರ ಒಂದು ಯಜ್ಞ ದೊಡ್ಡದು, ಒಂದು ಯಜ್ಞ ಚಿಕ್ಕದು ಅಂತಿದೆಯೋ ಅಂತಂದ್ರೆ, ಹೌದು, ನನ್ನಲ್ಲಿ ತಾರತಮ್ಯ ನಮ್ಮ ಸಿದ್ಧಾಂತ. ಇಷ್ಟ ಇರ್ಲಿ ಬಿಡ್ಲಿ, ಅದು ವಸ್ತುನಿಷ್ಠವಾದ ಧರ್ಮ. ಅದು ಎಲ್ಲಾ ಯಜ್ಞಗಳು ಹೇಳಿದ್ನಲ್ಲ, ಇದರಲ್ಲಿ ಯಾವ ಯಜ್ಞ ಶ್ರೇಷ್ಠ ಗೊತ್ತೇನು? ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಷ್ಟೋ ಯಜ್ಞಗಳು ಹೇಳಿದೆ. ದ್ರವ್ಯ ಯಜ್ಞದಿಂದ ಆರಂಭ ಮಾಡಿಕೊಂಡು ಜ್ಞಾನ ಯಜ್ಞದ ತನಕ ಎಲ್ಲ ಹೇಳಿದ್ನಲ್ಲ. ಅದರಲ್ಲಿ ಶ್ರೇಯಾನ್, ಅತ್ಯಂತ ಶ್ರೇಯಸ್ಕರವಾಗಿ ನನಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಯಜ್ಞ ಯಾವುದು ಗೊತ್ತೇನು? ಜ್ಞಾನ ಯಜ್ಞ ಪರಂತಪ. ಜ್ಞಾನ ಯಜ್ಞ ಅನ್ನೋದಿದೆಯಲ್ಲ, ಅದು ನನಗೆ ಅತ್ಯಂತ ಪ್ರೀತಿ ಪಾತ್ರವಾದ ಯಜ್ಞ. ಅದಕ್ಕೆ ಉಪನಿಷತ್ತಿನಲ್ಲೂ ಹೇಳ್ತಾರೆ, ನೀವೆಲ್ಲ ಅಸಕೃತ್ ಕೇಳಿದ್ದೀರ ಅದನ್ನೆಲ್ಲ. ಏನಂತ? ತದ್ಧಿತಪಸ್ತದ್ಧಿತಪಃ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ಅಂತ ಹೇಳ್ತಾರೆ. ನಿಜವಾದ ತಪಸ್ಸು ಅಂತಂದ್ರೆ ಅದೇ. ಯಾವುದು? ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಪಾಠ ಪ್ರವಚನವನ್ನೇ ಯಾರು ಮಾಡ್ಕೊಂಡಿರ್ತಾರೋ, ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ದಾನ ಇಸ್ಕೊಂಡಾಗ ಅದರ ಪಾಪದ ಪರಿಹಾರಕ್ಕೆ ಇಂತಿಂತ ಮಂತ್ರಗಳನ್ನ ಜಪ ಮಾಡ್ರಿ, ಬ್ರಹ್ಮಗಾಯತ್ರಿ ಮಾಡ್ರಿ, ಪಾಪ ಪರಿಹಾರ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಅವಾಗ ಕೊಡೋನ್ಗೆ ಸ್ವಲ್ಪ ಬೇಜಾರಾಗತ್ತೆ. ಅಯ್ಯೋ, ನಾನು ಕೊಡೋದ್ರಿಂದ ಅವ್ರಿಗೆ ಅಷ್ಟು ಹಿಂಸೆ ಆಗತ್ತಾ? ಅಷ್ಟಿದ್ರೆ ಮತ್ತೆ ನಾ ಹೆಂಗೆ ಅವ್ರಿಗೆ ಕೊಡ್ಲಿ? ಕೊಡೋದ್ರಿಂದ ನನಗೇನೋ ಒಳ್ಳೇದಾಯ್ತು, ಅವರಿಗೆ ನಾನೇನೋ ತ್ರಾಸ ಕೊಟ್ಟಂಗಲ್ವಾ ಅಂತ ಪ್ರಶ್ನೆ ಹಾಕೋತಾರೆ ಗರುಡ ಪುರಾಣದಲ್ಲಿ. ಎಲ್ಲ ಸಾಮಾನ್ಯ ಕೇಳಕ್ಕೆ ಹೋಗಲ್ಲ ಈ ಅಂಶಗಳೆಲ್ಲ. ಯಾಕೆಂದ್ರೆ ಇವೆಲ್ಲ ಒಂದೊಂದು ಶ್ಲೋಕದಲ್ಲಿ ಬರುವಂತಹ ಅಂಶ. ಈಗ ಹೆಂಗೆ ನೀವು ಭಗವದ್ಗೀತೆ ಒಂದೊಂದೇ ಶ್ಲೋಕ ಕೇಳ್ತಿರ್ತಿರೋ ಹಾಗೆ ಆ ಪುರಾಣಗಳನ್ನ ಕೇಳಿದಾಗ ಹೇಳೋರಿಗೆ ಇಷ್ಟ ಇದ್ರೆ ಇವೆಲ್ಲ ಹೇಳುತ್ತಾರೆ. ಅಲ್ಲೇನು ಬರುತ್ತೆ ನೋಡು. ಹಾಗಿದ್ರೆ ನೀನು ಯಾರಿಗೆ ದಾನ ಕೊಡು ಅಂತಂದ್ರೆ ನಿನ್ನಗೂ ಮನಸ್ಸಿಗೆ ಖುಷಿ ಆಗ್ಬೇಕು, ಎದುರಿಗಿರೋರ್ಗೂ ಹಿಂಸೆ ಆಗ್ಬಾರ್ದು ಅಂತಂದ್ರೆ ಎಂಥವ್ರಿಗೆ ಕೊಡು ಗೊತ್ತೇನು? ಯಾರು ಸ್ವಾಧ್ಯಾಯ ಪ್ರವಚನದಲ್ಲಿ ಇರ್ತಾರಲ್ಲ ಅವನಿಗೆ ಹೋಗಿ ದಾನ ಕೊಡು. ಅವನಿಗೆ ನೀನು ಕೊಡೋ ಎಳ್ಳಲ್ಲ, ಎಳ್ಳು ಬಹಳ ನೈಜರ್ ಅಂತ ಎಲ್ರಿಗೂ ಗೊತ್ತಿರೋದು. ಎಳ್ಳು, ಆಮೇಲೆ ಕರಿ ಎಳ್ಳು, ಬಿಳಿ ಎಳ್ಳಲ್ಲ, ಕರಿ ಎಳ್ಳು, ಎಳ್ಳೆಣ್ಣೆ ಅಥವಾ ಕಬ್ಬಣ, ಉಪ್ಪು, ಬಂಗಾರ ಎಲ್ಲದಕ್ಕಿಂತ ಮುಖ್ಯವಾಗಿ ಅವೆಲ್ಲ ಬಹಳ ಪಾಪ ತಗೊಂಡವ್ರಿಗೆ, ಕೊಟ್ಟವನಿಗೂ ಬಹಳ ಕ್ಷೇಮ. ಹಾಗಂತ ಹೇಳಿ ಯಾರಿಗೆ ಕೊಟ್ರೆ ಸುಲಭ ಅಂತಂದ್ರೆ ಅಲ್ಲಿ ಬರತ್ತೊಂದು ಮಾತು. ಯಾರಿಗೆ ಕೊಟ್ಟರೆ ಸುಲಭ ಗೊತ್ತೇನು? ಯಾರು ಸ್ವಾಧ್ಯಾಯ ಪ್ರವಚನದಲ್ಲಿ ಇರ್ತಾನೋ ಅವ್ನು ಬರೀ ನೀನು ಎಳ್ಳು ಕೊಡೋದಲ್ಲ, ಇಡೀ ಭೂಮಂಡಲ ದಾನ ಮಾಡಿದ್ರು ಜೀರ್ಣ ಮಾಡ್ಕೊತಾನೆ. ಅಂದ್ರೆ ನಿತ್ಯ ಅವ್ನು ಮಾಡ್ತಿರ್ಬೇಕು. ಯಾವತ್ತೂ ಒಂದಿನ ಇವನು ದಾನ ಕೊಡ್ತಾನಂತ ಅವತ್ತು ಮಾಡೋದಲ್ಲ. ಯಾರು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಅಂಥವ್ರಿಗೆ ನೀ ದಾನ ಮಾಡು. ಯಾದವಾಗಲೇ ಅಂಥವ್ರು ಇದ್ರು ಆ ಕಾಲದಲ್ಲಿ. ದಾನ ಇಸ್ಕೊಳ್ಳೋರು ಬೇಕಲ್ರಿ ಗೃಹಸ್ಥರು. ಸ್ವಾಮಿಗಳ ಹೆಸರು ಹೇಳಕ್ಕಾಗಲ್ಲ. ಯಾಕೆ ಸ್ವಾಮಿಗಳು ದಾನನೇ ಕೊಡಕ್ ಬರಲ್ಲ. ನಾವು ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ನಾವು ಹೋಗಿ ಸ್ವಾಮಿಗಳು ಕೊಟ್ಬಿಡಿ.
ಸ್ವಾಮಿಗಳು ಕೊಡಕ್ಕೆ ಬರಲ್ಲ ದಾನ. ಅಲ್ಲಿ ನೀವೇನಾದ್ರೂ ಸ್ವಾಮಿಗಳಿಗೆ ಅಂತ ಕೊಡೋದು ಅಂದ್ರೆ ಅಲ್ಲ, ಅದು ಯಾರಿಗೆ ಕೊಡೋದು? ವಸ್ತುತಃ ಕೊಟ್ರೆ ಅಲ್ಲಿರುವಂತಹ ರಾಮಚಂದ್ರ ದೇವರು, ಕೃಷ್ಣ ದೇವರು, ಯಾವ ಉಪಾಸ್ಯ ಮೂರ್ತಿಗಳಿರ್ತಾರೋ ಆ ಪರಮಾತ್ಮನಿಗೆ ಇದು ಅರ್ಪಣೆ ಅಂತ ಕೊಡೋದು. ಮಠ ಕೊಡೋದು ಅಂತಂದ್ರೂ ಅದಕ್ಕೆ ಅರ್ಥ ಇಲ್ಲ. ಯಾರಿಗೆ? ಸಾಕ್ಷಾತ್ ಭಗವಂತನಿಗೆ ಸಮರ್ಪಣೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಬರೀತಾ ಇದ್ರು? ರಾಯಸದಲ್ಲಾಗ್ಲಿ ಶಾಸನದಲ್ಲಾಗ್ಲಿ ಯಾರಿಗೆ ದಾನ? ರಾಮಚಂದ್ರ ದೇವರ ಹೆಸರಿಗೆ ಅಥವಾ ಕೃಷ್ಣ ದೇವರ ಹೆಸರಿಗೆ, ವಿಠ್ಠಲ ದೇವರ ಹೆಸರಿಗೆ, ಹೀಗೆ ಅಲ್ಲಿರ್ತಾ ಇತ್ತು. ಈಗ ಅದೇನೇ ಆಗುತ್ತೆ ಅದೆಲ್ಲ ನಾವು ಇವಾಗ ಮಾತಾಡಕ್ ಆಗಲ್ಲ. ನಾವೆಲ್ಲ ಸ್ವಾಮಿಗಳಿಗೆ ಕೊಟ್ಟಿವಿ ಅಂತ ಇವ್ರು ಹೇಳೋದು, ಸ್ವಾಮಿಗಳು ಹೌದು ನಮಗೆ ಕೊಟ್ಟರು ಅಂತ ಅವರೇ ಅನ್ಬೋದು. ಎರಡೂ ಸಂಬಂಧ ಇಲ್ಲದಿರುವಂತ ಮಾತುಗಳು. ಯಾಕಂದ್ರೆ ಅವ್ರು ಇಟ್ಕೊಳ್ಳೋ ಅಧಿಕಾರವೇ ಇಲ್ಲ. ಬಿಟ್ಟು ಬಂದಿರ್ತಾರೆ ಎಲ್ಲದನ್ನು. ಬಿಟ್ಟು ಅಂದ್ರೆ ಏನು? ಸರ್ವಥಾ ಬಿಟ್ಟು. ಯಾರು ಕೊಟ್ಟರು ತಗೊಳ್ಳಲ್ಲ ಅಂತನ್ನೋಷ್ಟು ಬಿಟ್ಟು ಬಂದಿರ್ತಾರೆ ಅವರು. ಅದು ಸ್ವಾಮಿಗಳು ಅಂತ. ಅದರಿಂದ ದಾನಾದಿಗಳನ್ನ ನಾವು ಮಾಡ್ತೀವಲ್ಲ, ಅದರ ಹಿನ್ನೆಲೆ ಇಷ್ಟಿರುತ್ತೆ. ಅಂಥವ್ರಿಗೆ ದಾನವನ್ನ ಮಾಡಬೇಕು. ಅಂತಹ ದಾನವನ್ನು ಯಾರು ಪಾಠ ಪ್ರವಚನದಲ್ಲಿ ಇರ್ತಾರೋ ಅವ್ನು ಎಲ್ಲವನ್ನ ಜೀರ್ಣ ಮಾಡ್ಕೊಂಡು ಬಿಡ್ತಾನೆ. ಇಷ್ಟೆಲ್ಲ ದಾನ ಧರ್ಮದಲ್ಲಿ ಇರುತ್ತೆ. ಹೀಗೆ ಆ ದಾನ ಧರ್ಮದ ವಿಚಾರವನ್ನು ನಾವು ಸರಿಯಾಗಿ ಗರುಡ ಪುರಾಣ ಇವನ್ನ ಕೇಳಿದ್ರೆ ಗೊತ್ತಾಗುವಂತಹ ಅಂಶ. ಹಾಗೆ ಇಲ್ಲಿ ನೋಡ್ತಾ ಹೊರಟ್ರೆ ಯಾವ ಜ್ಞಾನ ಯಜ್ಞ ಅಂತ ಯಾವ್ದಕ್ಕೆ ಒತ್ತು ಕೊಟ್ಟ ಅಂತ ಇಲ್ಲಿ ಅರ್ಥ ಆಗುತ್ತೆ. ಅವನಲ್ಲಿ ಪರಮಾತ್ಮನ ನಿತ್ಯ ಸನ್ನಿಧಾನ ಅಂಥವರಲ್ಲಿ. ಆದ್ದರಿಂದಲೇ ಜ್ಞಾನ ಯಜ್ಞಕ್ಕೆ ಪರಮಾತ್ಮ ಒತ್ತು ಕೊಟ್ಟಿರೋದು. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನ ಯಜ್ಞ ಪರಂತಪ. ಅಷ್ಟೇ ಅಲ್ಲ, ಆಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ಮಾತಾಡ್ತಾರೆ. ನ್ಯಾಸಧಾರದಲ್ಲಿ ಬರುತ್ತಿದ್ದು ಸೋಪಾಸನಾಚ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಾಪರ. ನಾವು ದೇವರು ಉಪಾಸನೆ ಮಾಡ್ತೀವಿ ಅಂತಿರಲ್ಲ. ಉಪಾಸನೆ ಅಂದ್ರೆ ಯಾವುದು? ಸಂತತ ಶಾಸ್ತ್ರಾಭ್ಯಾಸವೇ ಉಪಾಸನೆ. ನಿತ್ಯ ಯಾರು ಶಾಸ್ತ್ರದಲ್ಲಿ ಮುಳುಗೋಗಿರ್ತಾನಲ್ಲ, ಅವನು ಶಾಸ್ತ್ರದಲ್ಲಿ ಮುಳುಗಿರ್ಬೋದು, ಅವನೊಳಗೆ ಪರಮಾತ್ಮ ಮುಳುಗು ಬಿಟ್ಟಿರ್ತಾನೆ. ನಿತ್ಯ ಅವನೊಳಗೆ ಸನ್ನಿಧಾನ ಇಟ್ಟಿರ್ತಾನೆ. ಆದ್ದರಿಂದ ದೇವರು ಏನಂದ? ಜ್ಞಾನ ಯಜ್ಞ ಪರಂತಪ. ನನ್ನ ಸನ್ನಿಧಾನ ಎಲ್ಲಿ ಅಂತಂದ್ರೆ ಎಲ್ಲಾ ಯಜ್ಞಗಳಲ್ಲೂ ಜ್ಞಾನ ಯಜ್ಞದಲ್ಲಿ. ಅದು ಬಹಳ ಶ್ರೇಷ್ಠವಾದಂತಹ ಯಜ್ಞ. ಯಾಕೆ ಗೊತ್ತೇನು? ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀನು ಎಲ್ಲಾ ಕರ್ಮಾನುಷ್ಠಾನ ಮಾಡ್ತೀಯಲ್ಲ, ಎಲ್ಲಿ ತನಕ ಮಾಡ್ತೀಯ? ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಬರೋ ತನಕ ಕರ್ಮಾನುಷ್ಠಾನ ಮಾಡ್ತೀಯ. ಅಂದ್ರೇನು? ಜ್ಞಾನವೇ ಕರ್ಮಾನುಷ್ಠಾನಕ್ಕಿರುವ ಫಲ. ಮರ ಎಲ್ಲಿ ತನಕ ಬೆಳೆಯುತ್ತೆ? ಹಣ್ಣು ಬರೋ ತನಕ ಬೆಳೆಯುತ್ತೆ. ಹಣ್ಣು ಬಿಟ್ಟ ಮೇಲೆ ಇನ್ನೇನು ಮುಂದೆ ಬೆಳೆಯುತ್ತೆ ಅಂತ ಕೇಳಿದ್ರೆ ಅಟ್ಟೆಪ್ಪ ಬೆಳೆಯೋದು. ಅಂದ್ರೆ ಎತ್ತರ ಎಷ್ಟು ಬೇಕಾದ್ರೂ ಬೆಳಿಬಹುದು. ಅದ್ರ ಡೆವಲಪ್ಮೆಂಟ್ ಅಲ್ಲಿ ಹಣ್ಣೇ ಲಾಸ್ಟ್ ಅಲ್ಲ. ಹಣ್ಣ ಅಂದ್ರೆ ಹಣ್ಣು ಕೊಡಿಬಹುದು ಅಷ್ಟೇ, ಇನ್ನೇನು ಹೆಚ್ಚಿಗೆ ಏನೂ ಆಗಲ್ಲ. ಕಾಂಡದಿಂದ ದೊಡ್ಡ ರೆಂಬೆ, ಕೊಂಬೆ, ಎಲೆ, ಚಿಗುರು ಎಲ್ಲ ಬಂದು ಹಣ್ಣು ಬಿಟ್ಟ ಮೇಲೆ ಕಡೆದೇನು? ಇನ್ನೇನಿಲ್ಲ. ಹಾಗೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀನು ದ್ರವ್ಯ ಯಜ್ಞ, ತಪೋ ಯಜ್ಞ, ಇನ್ನೇನೇನು ಯಜ್ಞಗಳನ್ನು ಮಾಡಿದ್ರು ಅದು ಯಾವ ಯಜ್ಞಕ್ಕೆ ಮುಟ್ಟಬೇಕು? ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಬಂತು ಅಂದ್ರೆ ಫಲ ಬಂತು ಅಂತ ಅರ್ಥ. ಯಾವ ಜ್ಞಾನ? ಎರಡು ತರಹದ ಜ್ಞಾನ ಇದೆ. ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡುವ ಕರ್ಮಾದಿಗಳಿಂದ ಸಂಪಾದಿಸಲ್ಪಡುವ ಅಪರೋಕ್ಷ ಜ್ಞಾನ. ಇಲ್ಲಿ ಪರಮಾತ್ಮ ಎರಡನ್ನೂ ಇಟ್ಟುಕೊಂಡಿದ್ದಾನೆ. ಎರಡೂ ಜ್ಞಾನ ಎಂಬುದು ನನಗೆ ಅತ್ಯಂತ ಪ್ರಿಯ. ಯಾಕೆ ಗೊತ್ತೇನೋ? ಆ ಜ್ಞಾನದಲ್ಲಿ ನನ್ನ ಸನ್ನಿಧಾನ ಪೂರ್ಣ. ಅದನ್ನು ಪಡೆಯೋದು ಹೇಗೆ ಕೃಷ್ಣ? ಜ್ಞಾನ ಪಡೆಯೋದು ಹೇಗೆ ಅಂತ ಇಲ್ಲಿ ಹೇಳ್ತಾರೆ ಕೃಷ್ಣ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಜ್ಞಾನ ಪಡೆಯುವ ಬಗ್ಗೆ ನಾ ಹಿಂದೆ ಹೇಳಿದ್ನಲ್ಲ, ಗುರುಗಳ ಹತ್ರ ಹೋಗ್ಬೇಕು, ಕಾಯಿ ಇಟ್ಕೊಂಡು ಸಮೇತ ಇಟ್ಕೊಂಡು ಹೋಗ್ಬೇಕು. ದುಡ್ಡು ಗಿಡ್ಡು ತಂದ್ರೆ ಓಡಿಸೇ ಬಿಡ್ತಾರೆ ಅವರು ಮನೆಯಿಂದ. ನೀನೇ ಇಟ್ಕೊಂಡು ದುಡ್ಡು ನಾನು ತಗೊಂಡೇನ್ ಮಾಡ್ಲಿ ಅಂತಂತಾರೆ. ಅವ್ರ ಹತ್ರ ಹೆಂಗ್ ಹೋಗ್ಬೇಕು? ತದ್ವಿಧಿ. ಆ ಜ್ಞಾನವನ್ನ ನೀನು ಪಡಿಬೇಕಾದ್ರೆ ಹೇಗ್ ಬರಬೇಕು? ಪ್ರಣಿಪಾತೇನ. ಕಾಲಿಗೆ ಬೀಳ್ಬೇಕು ಹೋಗ್ಬಿಟ್ಟು. ಬಿದ್ದ ತಕ್ಷಣ ಪಾಠ ಹೇಳಲ್ಲ ಅವರು, ಪದೇ ಪದೇ ಕೇಳ್ಕೋಬೇಕು. ಅದಕ್ಕೆ ಬರೀ ಪ್ರಶ್ನೇನ ಅನ್ನಿಲ್ಲ, ಪರಿಪ್ರಶ್ನೇನ. ಪುನಃ ಪುನಃ. ಯಾವ ಸಿಟ್ಟನ್ನು ಮಾಡದೆ, ಏನ್ರಿ ಇಷ್ಟಿದ್ದೀನಿ ನಿಮ್ಮ ಮನೆಯಲ್ಲಿ, ನಿಮ್ಗೇನ್ ಟೈಮ್ ಸೆನ್ಸ್ ಇಲ್ವಾ? ಒಬ್ಬನ ಜೀವನ ಹಾಳು ಮಾಡೋದು ಇಷ್ಟ ಆನಂದನ? ಹೀಗೇನಾರ ನೀವು ಮಾತಾಡಿದ್ರೆ ಗೇಟಿಂದ ಹೊರಗಿರ್ತೀರ. ಹೇಗಿರ್ಬೇಕು? ಪರಿಪ್ರಶ್ನೆ. ವಿನೀತನಾಗಿ ಪರಿಪರಿಯಾಗಿ ಬೇಡೋದು ಅಂತಾರಲ್ಲ, ಹಾಗೆ ಪ್ರಶ್ನೆ ಮಾಡಬೇಕು. ಅಷ್ಟೇ ಮಾಡಿದ್ರೆ ಸಾಲದು. ಅವರು ಪ್ರಶ್ನೆ ಮಾಡಿದಾಗ ನಿಮ್ಗೆ ಹೇಳಿದ ವಿದ್ಯಾ ಗಟ್ಟಿ ಆಗಬೇಕು ಅಂತಂದ್ರೆ ಯಾವ್ದು ಬೇಕು? ಸೇವಯ. ಅವರು ಸೇವಾ ಮಾಡಬೇಕು. ವಿದ್ಯಾ ಬರೋದು ದೊಡ್ಡದಲ್ಲ, ಬಂದದ್ದು ಉಳಿಬೇಕು ಅಂತಂದ್ರೆ ಅದಕ್ಕೆ ಸೇವಾ ಮುಖ್ಯ. ಅದಕ್ಕೆ ಪದ್ಮನಾಭ ತೀರ್ಥರ ಸ್ತೋತ್ರ ಮಾಡ್ಬೇಕಾದ್ರೆ ಏನಂತಾರೆ? ಶ್ರೀಮಂತ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಬೋ ನಿಧಯ.
ಪದ್ಮನಾಭ ತೀರ್ಥರೇ ಮಧ್ವಾಚಾರ್ಯ ಸೇವೆ ಮಾಡಿ ವಿದ್ಯಾ ಪಡೆದ್ರು. ಮಧ್ವಾಚಾರ್ಯ ಏನ್ ಹೇಳಿದ್ರು ಇಲ್ಲ ಅನ್ಬಾರದು. ಪದ್ಮನಾಭ ತೀರ್ಥರಂತವರೇ ಹಾಗೆ ಸೇವಾ ಮಾಡಿ ವಿದ್ಯಾ ಪಡೆದ್ರು ಅಂತಂದ್ರೆ ಅದಕ್ಕೇನರ್ಥ? ಅದು ಶುದ್ಧ ವಿದ್ಯಾ. ಶುದ್ಧವಾದ ವಿದ್ಯೆ ಯಾವಾಗ ಆಗತ್ತೆ ಅಂತಂದ್ರೆ ವಿದ್ಯೆ ಬರೋ ಹಾಗೆ ಬಂದ್ರೆ ಮಾತ್ರ ಆಗತ್ತೆ. ಹೇಗೆ ಅದು ಶುದ್ಧ? ಗುರುಗಳ ಸೇವೆಯಿಂದ ಮಾಡಿದಾಗ ಶುದ್ಧ. ಅಷ್ಟೇ ಅಲ್ಲ, ನಿಮ್ಮೊಳಗೆ ಅದು ಸಿದ್ಧವಾಗುತ್ತೆ. ಅದು ನಿಂತ್ಕೋಬೇಕಾ ವಿದ್ಯಾ. ಇವತ್ತು ಓದ್ದ ನಾಳೆ ಹೋಯ್ತು ಅಂತ ಆಗ್ಬಾರ್ದು. ಹಾಗಿರ್ಬೇಕು ಅಂತ ಕೃಷ್ಣ. ತದ್ವಿದ್ಯೆ ಪ್ರಣಿಪ. ಇದೆಲ್ಲ ಸಂಗ್ರಹ ಮಾಡಿದ್ರು ಪುರಂದರದಾಸರು. ಏನಂತ? ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಇಷ್ಟು ಸೇರಿಸಿ ಹೇಳ್ಬಿಟ್ರು. ಅದಕ್ಕೆ ಏನ್ ಶಬ್ದ? ಶಿಷ್ಯನಾಗುವ ತನಕ ಅನ್ಲಿಲ್ಲ. ಏನು? ಗುಲಾಮನಾಗುವ ತನಕ ಅಂದ್ರೇನು? ಅವನು ಏನೂ ಮಾತಾಡಂಗಿಲ್ಲ. ವಿರುದ್ಧವಾಗಿ ಅವ್ರು ಏನು ಹೇಳ್ತಾರೆ ಕೇಳಬೇಕು, ಕೇಳದಂತ ಮಾಡಬೇಕು. ಚಕಾರ ಎತ್ತಂಗಿಲ್ಲ, ಸುಸ್ತು ಅಂತ ಅನ್ನಂಗಿಲ್ಲ. ಗುಲಾಮರ ಹಾಗೆ ತಾನೇ ನೋಡೋದು ನಾವು. ಅಂದ್ರೆ ನಿಮ್ಮ ಅನುಸಂಧಾನ ಹಾಗೆ ಇರಬೇಕು. ಇದಕ್ಕೆ ಪುರಂದಾಸರ ಮಾತುಗಳ ಮಹತ್ವ ಎಲ್ಲ ಸಂಗ್ರಹ ಮಾಡ್ತಾರೆ. ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಹೀಗೆ ಮಾಡಿದಾಗ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ಆಗ ತತ್ವದರ್ಶಿಗಳು ನಿಮ್ಗೆ ಉಪದೇಶ ಮಾಡ್ತಾರೆ. ಈಗ ಮಾಡಬೇಕು. ಆ ಜ್ಞಾನವನ್ನ ಪಡೆಯುವ ಬಗ್ಗೆ ಹೀಗೆ ಫೋನ್ ಮಾಡಿ, ಆಚಾರ್ ಖಾಲಿ ಇದೀರಲ್ಲ ಹೇಳಿ ಅಂದ್ರೆ ಇವನು ಹೇಳ್ತಾನೆ. ಇವನು ಹೇಳಲ್ಲ ಅಂತಿಲ್ಲ. ಅವನು ಆ ಕಾಲದಲ್ಲಿ ಕೇಳಿ ಏನೋ ಕ್ಷಣಾರ್ಧವಾಗಿ ತಿಳ್ಕೊಳ್ಳಬಹುದು, ನಿಲ್ಲಲ್ಲ. ಇಲ್ಲಿ ಕೃಷ್ಣ ಜ್ಞಾನ ಬರೋದನ್ನು ಹೇಳ್ತಾ ಇಲ್ಲ, ಬಂದ ಜ್ಞಾನ ನಿಲ್ಲೋದನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಬರೀ ಪ್ರಶ್ನೆನ ಅಂತ ಹೇಳಿ ನಿಲ್ಲಿಸ್ಬಿಡ್ಬೋದಿತ್ತು. ಮುಂದೆ ಸೇವಾ ಅಂತ ಹೇಳ್ತಿರೋದು ಯಾಕೆಂದ್ರೆ ಬಂದಿದ್ದಷ್ಟೇ ಮುಖ್ಯ ಅಲ್ಲಪ್ಪ, ಬಂದಿದ್ದು ನಿಂತ್ಕೋಬೇಕಲ್ಲ, ಅದಕ್ಕಿಷ್ಟು ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಆಚಾರ್ಯ ಫೋನಲ್ಲಿ ಯಾರಿಗೂ ಪಾಠನೇ ಹೇಳ್ತಾ ಇರಲಿಲ್ಲ. ನಮಗದು ಗೊತ್ತಿರ್ಲಿಲ್ಲ. ನಾವು ಯಾಕೆ ಹೇಳಬಾರ್ದು ಅಂತಂದ್ರೆ ನಕ್ಕು ಬಿಡೋರು, ಹೆಚ್ಚಿಗೆ ಮಾತಾಡ್ತಾನೂ ಇರಲಿಲ್ಲ. ನಾವು ಪುಟ್ಟ ಹುಡುಗರ್ರಿ, ನಮಗೆಲ್ಲ ಕೇಳೋರು ಯಾಕೆ ಉತ್ತರ ಕೊಡ್ತಾರೆ. ತೀರ ಶಾಸ್ತ್ರೀಯವಾಗಿತ್ತು ಅಂದ್ರೆ ಕೂಡಿಸಿ ಹೇಳ್ತಾರೆ, ತಾತ ನೀನ್ ಯಾಕೆ ಫೋನಲ್ಲಿ ಹೇಳ್ಬಾರ್ದು, ಯಾಕೆ ಹೇಳ್ಬಾರ್ದು ಅಂದ್ರೆ ತಲೆ ಬಿಡಿಸ್ ಹೋಗಿ ಒಂದು ಕಳಿಸ್ಬಿಡ್ತಾ ಇದ್ದಾರೆ. ನಮಗೆ ಉತ್ತರನೂ ಕೊಡ್ತಾ ಇರಲಿಲ್ಲ. ಅದು ಅವರ ಧಾರವಾಡ ಭಾಷೆ ಏನು ಹೇಳ್ತಿದ್ರು. ನಾವು ಹೌದು ನಕ್ಕೊಂಡು ಬಂದ್ಬಿಡ್ತಾ ಇದ್ವಿ. ಯಾವಾಗ ಭಾಷಾದಿಗಳ ಪಾಠ ಆಯ್ತಲ್ಲ, ಅಲ್ಲೇ ಹೇಳ್ತಾರೆ ಓಂ ಲಿಂಗಭೂಯಸ್ತ್ವ ತದ್ದಿಬಲಿಯಸ್ತದಪಿ ಓಂ ಪ್ರಧಾನವದೇವಿದುಕ್ತಂ ಓಂ ವಿದ್ಯೈವತ ನಿರ್ಧಾರಣಾತು. ಒಂದೊಂದು ಬಂದಿದೆಯಲ್ಲ ಪ್ರಕರಣ. ಅದು ಪಾಠ ಹೇಳಿದ್ರೆ ಅವ್ರು ಹೇಳೋದು ಬೇಡ, ಅರ್ಥ ಆಗೋಯ್ತು. ಅವ್ರು ಯಾಕಂಗೆ ಹೇಳ್ತಿರ್ಲಿಲ್ಲ ಅಂತ. ಇವಾಗ ಅದು ಟ್ರೆಂಡ್. ಆಚಾರ ಝೂಮಲ್ಲಿ ಹೇಳ್ತಿಲ್ಲ ಅಂತಂದ್ರೆ ಅವರು ಏನೋ ಸಮಸ್ಯೆ ಇದೆ ಆಚಾರಲ್ಲಿ ಅಂತ. ಹೊಸದ ಹೇಳ್ತಿದ್ರೆ ಸಮಸ್ಯೆ, ಹೇಳ್ಬಾರ್ದು ಹಾಗೆಲ್ಲ. ಸೂತ್ರ ಏನಿದೆ ಗೊತ್ತೇನು? ಬ್ರಹ್ಮಸೂತ್ರದಲ್ಲಿ ಓಂ ಅನಾವಿಷ್ಕುರುವಂತ ಅನ್ವಯ ಓಂ ಅಂತ ಸೂತ್ರ ಇದೆ. ಅಂದ್ರೇನು ಗೊತ್ತೇನು? ಇದನ್ನು ಓಪನ್ ಆಗಿ ಎಲ್ಲಾ ಕಡೆ ಹೇಳಬಾರ್ದು ಅಂತಾನೆ ಸೂತ್ರ ಇದೆ. ಬ್ರಹ್ಮಸೂತ್ರನೇ ಆಗಿದ್ದಾಗ ಇವರೆಲ್ಲ ಊರು ತುಂಬಾ ಹೇಳಿ ನಾವು ಹೇಳ್ತೀವಿ ನಮಗೂ ಗೊತ್ತಿದೆ ಅಂತ ತೋರಿಸ್ಕೊಳ್ಳೋಕೆ ಯಾಕೆ ಹಿಂದಿನವರು ಬರ್ತಿರ್ಲಿಲ್ಲ? ನಾವೆಲ್ಲ ಶಾಸ್ತ್ರದಲ್ಲಿ ನಿಷಿದ್ಧ ಆಗಲ್ಲ. ಅದರ ಪಾವಿತ್ರ್ಯವನ್ನು ನಾವೆಷ್ಟು ರಕ್ಷಣೆ ಮಾಡುತ್ತೀವೋ ಅದು ನಮ್ಮ ಪಾವಿತ್ರ್ಯವನ್ನು ಅಷ್ಟು ರಕ್ಷಣೆ ಮಾಡಿ. ಹೇಳಿಲ್ವಾ ಧರ್ಮೋ ರಕ್ಷತಿ ರಕ್ಷಿತ. ಹಾಗೆ ಅವೆಲ್ಲವೂ ಕೂಡ. ಅದೆಲ್ಲ ಜ್ಞಾನ ಸಂಪಾದನೆಯ ಕ್ರಮ. ಹಾಗೆ ಇವೆಲ್ಲ ನಮ್ಮ ಪುಣ್ಯ ರೀ, ನಡೆಸ್ಕೋಬೇಕಿದು. ಅಂಥವ್ರ ಮನೆಯಲ್ಲಿ ಸುತ್ತಮುತ್ತ ಓಡಾಡ್ತಿದ್ದಕ್ಕೆ ಇಷ್ಟೆಲ್ಲ ಬರುತ್ತೆ. ಇವೆಲ್ಲ ಕೇಳಿದ್ರೆ ಬಹಳ ಮನಸ್ಸಿಗೆ ಹತ್ತೋದು ಕಮ್ಮಿ. ಯಾವಾಗ ಹತ್ತುತ್ತೆ? ಅದನ್ನ ಹೇಳ್ತಾ ಯಾರು ಮಾಡ್ತಿರ್ತಾರಲ್ಲ ಅದನ್ನು ನೋಡಿದಾಗ ಬೇಗ ಮನಸ್ಸಿಗೆ ಹೋಗುತ್ತೆ. ಹಾಗೆ ಜ್ಞಾನ ಸಂಪಾದಿಸುವಂತ ಕ್ರಮ. ಅದಾದ್ಮೇಲೆ ಇಂಥ ಜ್ಞಾನವನ್ನ ದೇವರು ಹೊಗಳ್ತಾನೆ. ಈ ಜ್ಞಾನದ ಮಹತ್ವ ಏನು ಗೊತ್ತೇನು ಅರ್ಜುನ? ಇದನ್ನು ನೀ ಪಡ್ಕೊಂಡೆ ಅಂದ್ರೆ ಇಷ್ಟೋ ತನಕ ನೀನು ಅತ್ಯಲ್ಲ, ನಾ ಯುದ್ಧ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಅತ್ಯಲ್ಲ, ಅದೆಲ್ಲ ಹೋಗುತ್ತೆ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋಮಯಿ. ಶಾಸ್ತ್ರಜ್ಞಾನವನ್ನು ಪಡೆದು ಸಾಧನೆಯನ್ನು ಮಾಡಿ ನಾನು ಹಿಂದೆ ಹೇಳಿದ ಅಪರೋಕ್ಷ ಜ್ಞಾನವನ್ನು ನೀ ಪಡೆದದ್ದೇ ಆದಲ್ಲಿ, ನೀ ಪಡೆದಿದ್ದೀಯಾ, ಆದ್ರೆ ನಿನ್ನನ್ನ ಉಪಲಕ್ಷಣೆಯ ಜಗತ್ತನ್ನು ಇಟ್ಕೊಂಡು ಹೇಳ್ತಾ ಇದ್ದೇನೆ. ಅವಾಗ ಏವಂ ಈಗೇನು ದುಃಖ ಪಟ್ಟಿಯಲ್ಲ ನೀನು, ನಮ್ಮವರು ಹೆಂಗ್ ಹೊಡಿಲಿ ಅಂತೆಲ್ಲ ಆ ದುಃಖವನ್ನು ನೀ ಬಿಡ್ತೀಯಾ, ಮೋಹವನ್ನು ಕಳ್ಕೋತೀಯ. ಅಂದ್ರೆ ಪರಮಾತ್ಮನನ್ನು ನೀ ಸರಿಯಾಗಿ ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ಈ ಜೀವರಾಶಿಗಳೆಲ್ಲ ಯಾರ ಅಧೀನ? ಪರಮಾತ್ಮನ ಅಧೀನ. ಪರಮಾತ್ಮ ಹೇಗೆ ನಿತ್ಯನೋ ಜೀವರು ಹಾಗೆ ನಿತ್ಯರು. ಇದನ್ನ ಕೇಳಿದ್ದಲ್ಲ, ಪರಮಾತ್ಮನನ್ನ ನೋಡಿದಾಗ ನಿನಗದರ ಸ್ಪಷ್ಟತೆ ಬರುತ್ತೆ. ಕರ್ಮಯೋಗ ಪ್ರಾರಂಭ ಆದದ್ದೇ ಹಾಗೆ, ಅಲ್ಲಿಗೆ ಪರಮಾತ್ಮ ತಂದು ನಿಲ್ಲಿಸ್ತಾ ಇದ್ದಾನೆ. ಆದ್ದರಿಂದ ಏನು ಅತ್ಯಲ್ಲ,
ಅಳೋದಕ್ಕೆ ಕಾರಣವಾದ ಮೋಹ ಇತ್ತಲ್ಲ, ಅದನ್ನು ನೀ ಕಳ್ಕೊತೀಯಾ. ಹೀಗೆ ನೀನು ಈ ಜ್ಞಾನವನ್ನು ಪಡೆದರೆ ಅಂದ್ರೆ ಜ್ಞಾನದ ಫಲವನ್ನು ಒಂದು ಹೇಳ್ದ. ಅಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನಿ ಮಹತ್ವ ಏನು ಸೂತ್ರದಲ್ಲಿದೆ. ಓಂ ತದಧಿಗಮ ಉತ್ತರ ಪೂರ್ವಾಗ್ಯೋರ ಅಶ್ಲೇಷ ವಿನಾಶವು ಅಂತ ಹೇಳಿ, ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏನಂತ? ಅಪಿಚೇತಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಅಪರೋಕ್ಷ ಜ್ಞಾನಿ ಯಾವ ಪಾಪವನ್ನು ಮಾಡಿದರೂ ಕೂಡ ಪರಮಾತ್ಮ ಎಲ್ಲವನ್ನೂ ಕ್ಷಮ ಮಾಡ್ತಾನೆ ವಿನಾಮಹನ್ನಿಂದ. ದೊಡ್ಡವರಿಗೆ ನಿಂದೆ ಅನ್ನೋದೊಂದು ಬಿಟ್ಟು ಇನ್ನು ಏನು ಮಾಡಿದ್ರು ದೇವರವನನ್ನ ಕ್ಷಮ ಮಾಡಿಬಿಡ್ತಾನೆ. ದೃಷ್ಟಾಂತಕ್ಕೆ ಇಂದ್ರದೇವರು ಅಹಲ್ಯೆಯನ್ನ ದರ್ಶನ ಮಾಡಿದಾಗ ಲೋಕದೃಷ್ಟ್ಯ ಪಾಪ ಅಂತ, ಪರಸ್ತ್ರೀಯರ ದರ್ಶನ ಅನ್ನೋದು ಮಹಾಪಾಪ. ಪರದಾರಾದಿ ದರ್ಶನ ಅಂತ ರಾಜರು ಕೂಡ ತಮ್ಮ ಸ್ತೋತ್ರದಲ್ಲಿ ಹೇಳ್ತಾರೆ, ಮಹಾಪಾಪ ಸ್ವಾಮಿ, ಅದರಿಂದ ನಮ್ಮ ಕಣ್ಣನ್ನು ದೂರಕ್ಕೆ ಹಾಕು ಅಂತ ಹೇಳ್ಕೊತಾರೆ. ಇಂದ್ರದೇವರನ್ನು ಮಾಡಿದ್ರೆ ಇಂದ್ರದೇವರಿಗೆ ಏನಾಯ್ತು? ಏನೂ ಆಗ್ಲಿಲ್ಲ. ತಸ್ಯ ನಲೋಮ ಚೀಯತೆ. ಈಗಿನ ಭಾಷೆಯಲ್ಲಿ ಒಂದು ಕೂದಲು ಸಹಿತ ಕಿತ್ಕೊಳಕ್ ಆಗ್ಲಿಲ್ಲ ಅಂತಾರಲ್ಲ, ಅದೇ ಶಬ್ದ. ತಸ್ಯ ನ ಲೋಮ ಚಿ, ಒಂದು ಲೋಮ, ಒಂದು ಕೂದಲು ಸಹಿತ ಇಂದ್ರದೇವರು ಕೊಂಕಲಿಲ್ಲ. ಯಾಕೆ? ಅಭಿಚೇತಸಿ ಪಾಪೇಭ್ಯಃ ಸರ್ವೇಭ್ಯ ಪಾಪಕೃತ್ತಮಃ. ಪಾಪ ಮಾಡಿದವರಲ್ಲೇ ದೊಡ್ಡ ಪಾಪಿಷ್ಟ ಅಂತ ನೀನಾದರೂ ಅಂದ್ರೆ ಲೋಕದೃಷ್ಟ್ಯ ನೀನು ಆ ರೀತಿಯಾಗಿ ಧರಿಸಿಕೊಂಡರೂ ಸರ್ವಂ ಜ್ಞಾನಪ್ಲವೇನೈವ. ಈ ಜ್ಞಾನ ಅಪರೋಕ್ಷ ಜ್ಞಾನದ ಮಹತ್ವದಿಂದಾಗಿ ಆ ಯಾವ ಪಾಪವೂ ಕೂಡ ನಿನ್ನ ಹತ್ತಿರ ಬರಲ್ಲ. ದೊಡ್ಡವರನ್ನು ಬೈದ್ರೆ ಮಾತ್ರ ಕಥೆಗಳಾಗೋಗುತ್ತೆ. ದುರ್ವಾಸರು ನಿಂದೆ ಮಾಡ್ದ, ಕಥೆನೇ ಆಗೋಯ್ತು. ಬೃಹಸ್ಪತ್ಯಾಚಾರ್ಯರ ಅಂತರ್ಯಾಮಿಯಾದ ಬ್ರಹ್ಮಾದಿ ದೇವತೆಗಳನ್ನ ನಿಂದೆ ಮಾಡ್ದ, ದೊಡ್ಡ ಕಥೆ ಆಗೋಯ್ತು. ದೊಡ್ಡವರು ನಿಂದೆ ಮಾಡಿದ್ರೆ ಮಾತ್ರ ಹೊಡೆದಾಗ್ತೀನಿ, ಕೆಳಗಾಗ್ತೀನಿ. ಅದಿಲ್ಲ, ಈ ಲೋಕದೃಷ್ಟಿಯ ಏನೇ ಪಾಪ ಇದ್ರೂ ನಾನು ಕ್ಷಮ ಮಾಡಿಬಿಡ್ತೀನಿ. ಇದು ಅಪರೋಕ್ಷ ಜ್ಞಾನದ ಮಹತ್ವ. ಅಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನ ಬಂದ್ರೆ ಏನಾಗುತ್ತೆ ಗೊತ್ತೇನು? ಯಥೈಧಾಂಸ ಸಮಿದ್ಧ ಅಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹಾಗೆ ಒಳ್ಳೆ ಉರಿಯುತ್ತಿರುವಂತಹ ಬೆಂಕಿ ಕಟ್ಟಿಗೆಯನ್ನು ಸಮೂಲವಾಗಿ ನಾಶ ಮಾಡುತ್ತೋ ಹಾಗೆ ಅಪರೋಕ್ಷ ಜ್ಞಾನ ಎಂಬುದು ಬಂದ್ರೆ ಸಾಕು, ನಿನ್ನ ಎಲ್ಲಾ ಕರ್ಮಗಳು ಕೂಡ ನಷ್ಟವಾಗಿ ಹೋಗುತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಭಸ್ಮೀಭೂತವಾಗಿ ಹೋಗುತ್ತೆ. ಯಾವ ಕರ್ಮ ಭಸ್ಮ ಆಗುತ್ತೆ ಎಲ್ಲರಿಗೂ ಗೊತ್ತಿರೋದೆ. ಸಂಚಿತಾಗಾಮಿ ಭಸ್ಮ ಆಗುತ್ತಷ್ಟೇ, ಪ್ರಾರಬ್ಧ ಕರ್ಮ ಮಾತ್ರ ಅದು ಅನುಭವಿಸೇ ತೀರ್ಮಾನ. ಅದಕ್ಕೆ ಭಸ್ಮವಾಗಿ ಉಳಿಯುತ್ತೆ ಅಂತಿತ್ತು. ಭಸ್ಮ ಎಷ್ಟು ಉಳಿಯುತ್ತೋ ಅಷ್ಟು ಉಳಿಯುತ್ತೆ. ಬೆಂಕಿ ಎಷ್ಟು ಸುಡಬಹುದು? ಕಟ್ಟಿಗೆ ಸುಡಬಹುದು ಅಷ್ಟೇ. ಭಸ್ಮನ್ನೇನು ಬೆಂಕಿ ಸುಡಕ್ ಆಗಲ್ಲ. ಆದ್ದರಿಂದ ಅಷ್ಟು ಉಳ್ಕೊಳತ್ತೆ. ದೃಷ್ಟಾಂತನೂ ಹಾಗೆ ಕೊಡ್ತಾನೆ ದೇವರು. ಬೆಂಕಿಯಿಂದ ಕಟ್ಟಿಗೆ ಹೋಗುತ್ತಪ್ಪ, ಭಸ್ಮ ಏನು ಹೋಗಲ್ಲ, ಅದು ಉಳ್ಕೊಳತ್ತಲ್ಲ, ಅನುಭವಿಸೇ ಹೋಗ್ಬೇಕದು. ಆದ್ದರಿಂದ ಅಪರೋಕ್ಷ ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ. ಅದರ ಮೇಲೆ ಆ ಜ್ಞಾನವನ್ನ ಕೊಂಡಾಡ್ತಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಇಂತಹ ಪವಿತ್ರತಮವಾದಂತಹ ಅಪರೋಕ್ಷ ಜ್ಞಾನ ಅನ್ನೋದಿದೆಯಲ್ಲ, ಇಷ್ಟೆಲ್ಲ ಹೊಗಳ್ತಾ ಇದ್ದೀಯಾ, ಯಾವಾಗ ನಮಗೆ ಸಿಗುತ್ತೆ? ಯಾವಾಗ ಸಿಗುತ್ತೆ ಗೊತ್ತೇನು? ಯೋಗ ಸಂಸಿದ್ಧ. ಯಾವಾಗ ನಿನಗೆ ವಿಹಿತವಾದ ಯೋಗ ಅಂದ್ರೆ ಎರಡು ಯೋಗ ಇದೆ, ಒಂದು ಜ್ಞಾನ ಯೋಗ, ಒಂದು ಕರ್ಮಯೋಗ. ನಿನಗೆ ವಿಹಿತವಾದ ಯೋಗ ಮಾರ್ಗದಲ್ಲಿ ನೀನು ನಡೆದು ಯಾವಾಗ ಸಿದ್ಧ ಪುರುಷ ಅಂತ ಆಗ್ತೀಯೋ ಆದ ತಕ್ಷಣ ಕಾಲೇನ ಆ ಕಾಲದಲ್ಲಿ ನಿನಗೆ ಈ ಸ್ವಯಂ ತಾನಾಗಿಯೇ ಈ ಅಪರೋಕ್ಷ ಒದಗುತ್ತೆ. ಅಪರೋಕ್ಷ ಜ್ಞಾನ ಒದಗೋದು ಹೀಗೆ. ನ್ಯಾಯಸುಧಾದಲ್ಲೂ ಇದನ್ನೇ ಹೇಳ್ತಾರೆ ಟೀಕಾಕೃತ್ಪಾದರು. ಅಪರೋಕ್ಷ ಜ್ಞಾನ ಯಾವಾಗ ಬರುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಬರಲ್ಲ, ನೀವು ಮಾಡೋ ಕೆಲಸ ಮಾಡಿದ್ರೆ ಬರುತ್ತೆ ಅಂತ. ಯಾವಾಗ ಬರುತ್ತೋ ಬರುತ್ತೆ, ನಿನ್ ಕೆಲಸ ನೀ ಮಾಡೋ, ಇಲ್ಲದೆ ಇರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡುತ್ತಿ ನೀನು? ಅದಕ್ಕೆ ಅಂತ ಕಾಲೇನಾತ್ಮನಿ ವಿಂದತಿ ಯೋಗ ಸಂಸಿದ್ಧ. ನೀನು ಯೋಗ ಸಂಸಿದ್ಧನಾದರೆ ಕಾಲೇನ ನಿನಗೆ ಏನು ಒದಗಬೇಕಾದ ಯೋಗ್ಯವಾದ ಕಾಲ ಇದೆಯೋ, ಪಕ್ವವಾಗ್ತೀಯೋ, ಅವಾಗ ಅದೇ ಬರುತ್ತೆ ನಿನಗೆ. ಆದ್ದರಿಂದ ನಿನ್ನ ಗುರಿ ಎಲ್ಲಿರಬೇಕು? ಅಪರೋಕ್ಷ ಜ್ಞಾನದಲ್ಲಿದ್ದರೂ ಮಾಡುವ ಪ್ರಕ್ರಿಯೆ ಕೇವಲ ಈ ಯೋಗದಲ್ಲಿರಬೇಕು. ಅದನ್ನು ತಿಳಿಸ್ತಾ ಇದ್ದಾನೆ. ಸರಿ, ಅಪರೋಕ್ಷ ಜ್ಞಾನ ಯಾವಾಗ ಬರುತ್ತೆ ಅಂತ ತಿಳಿಸಿದ ಮೇಲೆ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತಾನೆ ಕೃಷ್ಣ. ನೋಡಿ, ಇಲ್ಲಿ ಎರಡು ಅಂಶ ನಾನು ಹೇಳಿದೆ. ಒಂದು, ಯೋಗವನ್ನ ಅನುಷ್ಠಾನ ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡಿಬೇಕು. ನಮ್ಮ ಜನಕ್ಕೆ ಬರೀ ನೇರವಾಗಿ ಹೇಳಿದ್ರೆ ಸಾಲಲ್ಲ, ಅದೊಂದು ಉಲ್ಟಾನು ಹೇಳಬೇಕಾಗತ್ತೆ. ಯೋಗವನ್ನ ಮಾಡದೇ ಇದ್ರೆ ಏನಾಗುತ್ತೆ ಅಂತಾನು ಹೇಳಬೇಕು. ಅದಕ್ಕೆ ಎರಡು ಶ್ಲೋಕದಿಂದ ಅದನ್ನೇ ತಿಳಿಸ್ತಾರೆ. ಯೋಗವನ್ನು ಹೇಗೆ ಅನುಷ್ಠಾನ ಮಾಡಬೇಕು? ಶ್ರದ್ಧಾವಾನ್ ಲಭತೆ ಜ್ಞಾನಂ
ಮತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ನೋಡು, ಜ್ಞಾನ, ಈ ಅಪರೋಕ್ಷ ಜ್ಞಾನ ಬರಬೇಕಂದ್ರೆ ಮೊದಲು ಗಟ್ಟಿಯಾಗಿರ್ಬೇಕಾದದ್ದು ಯಾವುದು? ಶ್ರದ್ಧಾವ. ಅದಕ್ಕೆ ಶ್ರದ್ಧೆ ಇರಬೇಕು. ಇವತ್ತು ಬಂದ, ಏನೋ ಒಂದಿಷ್ಟು ಚೆನ್ನಾಗಾಗೋಯ್ತು ದಿನದಲ್ಲಿ, ಹಂಗಂತ ಹೇಳಿ ಮಾರನೇ ದಿನ ಖುಷಿಯಾಗಿ ಬಂದ, ನೋಡ್ರಿ ದೇವ್ರ ಕಾರ್ಯ ಮಾಡಿದೆ ಎಷ್ಟು ಒಳ್ಳೇದಾಯ್ತು ಅಂತ ಬರ್ತಾನೆ, ಮಾರನೇ ದಿನ ಅದ್ರ ಡಬಲ್ ಕೆಟ್ಟದಾಗೋಗುತ್ತೆ. ಈ ರೀತಿ ಏರುಪೇರಿದ್ದು ಮಾರನೇ ದಿನ ಪಾಠಕ್ಕೆ ಬರಲ್ಲ ರೀ, ನೋಡ್ರಿ ಹಿಂಗ ಆಗೋಯ್ತು. ಪರಮಾತ್ಮನ ಮಾರ್ಗದಲ್ಲಿ ಈಗೆಲ್ಲ ಆಗುತ್ತೆ ನಮ್ಗೆ, ಎಷ್ಟೋ ಆರಾಮಿದ್ದೆ ನಾ ಮುಂಚೆ. ಇದು ತಪ್ಪು. ಏಕಪ್ರಕಾರವಾಗಿರ್ಬೇಕು. ಯಾವ ಶ್ರದ್ಧೆಯಿಂದ ನೀವು ಪ್ರಾರಂಭ ಮಾಡ್ತೀವೋ ಆ ಶ್ರದ್ಧೆ ಇನ್ನಷ್ಟು ಬೆಳಿಬೇಕೇ ಹೊರತು ಕೆಳಗೆ ಹೋಗ್ಬಾರ್ದು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಿಮಗೆ ಯಾವಾಗ ಜ್ಞಾನ ಬರುತ್ತೆ ಗೊತ್ತೇನೋ? ಶ್ರದ್ಧಾವಂತರಾದಾಗ ಈ ಜ್ಞಾನ ಬರುತ್ತೆ. ಅಷ್ಟೇ ಅಲ್ಲ, ಈ ಜ್ಞಾನವನ್ನು ಬರೋದಕ್ಕೂ ಮುಂಚೆ ಯಾವ ಕರ್ಮಾನುಷ್ಠಾನ ಮಾಡಬೇಕಲ್ಲ, ಆ ಕರ್ಮಾನುಷ್ಠಾನದ ಹಿನ್ನೆಲೆಯಲ್ಲಿ ಇರಬೇಕಾದ ಪರಮ ಮುಖ್ಯವಾದ ಅಂಶ ಯಾವುದು? ಮತ್ಪರಃ, ಹರಿಸರ್ವೋತ್ತಮತ್ವ ಜ್ಞಾನ. ಅದನ್ನೇ ಮೊದಲು ಹೇಳಿದ್ದವನು ಕೃಷ್ಣ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಆತ್ಮವಾನ್ ಹರಿಸರ್ವೋತ್ತಮ, ನನಗೊಬ್ಬ ಸ್ವಾಮಿ ಇದ್ದಾನೆ ಅಂತ ತಿಳ್ಕೊಂಡು ನೀನು ಕೆಲಸವನ್ನ ಮಾಡೋದಿದೆಯಲ್ಲ, ಇದು ಪ್ರಾರಂಭ. ಅದನ್ನಿಟ್ಟುಕೊಂಡು ನೀ ಕೆಲಸ ಮಾಡಿದ್ರೆ ಜ್ಞಾನಂ ಲಭತೆ. ಅಷ್ಟೇ ಅಲ್ಲ, ಸಂಯತೇಂದ್ರಿಯ, ಇಂದ್ರಿಯಗಳನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದನ್ನ ನೀ ಹರಿಬಿಟ್ಟಿ ಅಂತಂದ್ರೆ ಹರಿಸರ್ವೋತ್ತಮತ್ವ ಜ್ಞಾನ ಅಲ್ಲ, ಎಲ್ಲಾ ಜ್ಞಾನ ಇದ್ರೂ ವ್ಯರ್ಥ. ಅದನ್ನು ಇಂದು ಹೇಳಿದ್ದ. ಇನ್ನು ಅದೆಲ್ಲ ಹೇಳಿದ್ದು, ಜ್ಞಾನಿಯಾಗಿದ್ರು ಇಂದ್ರಿಯಗಳೇನಾದ್ರು ಸ್ವಲ್ಪ ಆ ಕಡೆ ಹೋಯ್ತು ಅಂದ್ರೆ ಬಂದ ಜ್ಞಾನವೂ ವ್ಯರ್ಥ. ಆದ್ದರಿಂದ ಜ್ಞಾನ ಬಂದದ್ದು ಉಳಿದಿದ್ದು ಸಫಲವಾಗಿದ್ದು ಎಲ್ಲವೂ ಮುಖ್ಯವಾಗುತ್ತೆ. ಅದಕ್ಕೆ ಇಷ್ಟು ಅಂಶಗಳು ಅವಶ್ಯಕ. ಈ ಯೋಗ ಮಾರ್ಗದಲ್ಲಿ ಹೋದಲ್ಲಿ ನಿನಗೆ ಇಂಥ ಜ್ಞಾನ ಪ್ರಾಪ್ತವಾಗುತ್ತೆ. ಯಾವ ಜ್ಞಾನ? ಅಪರೋಕ್ಷ ಜ್ಞಾನ ಪ್ರಾಪ್ತವಾಗುತ್ತೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನು? ಅಚಿರೇಣಾಧಿಗಚ್ಚತಿ. ಅಪರೋಕ್ಷ ಜ್ಞಾನಿಗೆ ಮೋಕ್ಷ ನಿಶ್ಚಿತ. ಮತ್ಯಾಕೆ ಆಗಿಲ್ಲ ಮೋಕ್ಷ ಅಂತಂದ್ರೆ ಪ್ರಾರಬ್ಧ ಕರ್ಮ ಇದೆ, ಆಗಿಲ್ಲ. ಅದಕ್ಕೋಸ್ಕರನೇ ಬ್ರಹ್ಮದೇವರಿಗೂ ಕೂಡ ಮೋಕ್ಷ ಆಗಿಲ್ಲ. ಇಲ್ಲೆಲ್ಲ ಬಹಳ ರಹಸ್ಯ ಇದೆ. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಪ್ರಸಾದ ಪ್ರಾಪ್ತಿಯಾದ ಕೂಡಲೇ ಮೋಕ್ಷ ಅಂತ. ಪರಮಾತ್ಮನ ಪ್ರಸನ್ನತೆ ಬೇಕು. ಅಪರೋಕ್ಷ ಜ್ಞಾನದಿಂದ ಏನೇನು ಬರುತ್ತೆ ಅಂತ ತಿಳ್ಕೋಬೇಕಲ್ಲ. ಅಪರೋಕ್ಷ ಜ್ಞಾನ ಅಂದ್ರೆ ಮೋಕ್ಷ. ಒಂದು ಫ್ರೇಮ್ ಕೊಟ್ಟಿದ್ದಾರೆ ನಮಗೆ ಟೀಕಾಕೃತ್ಪಾದರು. ಶ್ರವಣ, ಮನನ, ನಿಧಿಧ್ಯಾಸನ ಮೂರನ್ನು ಮಾಡಿದರೆ ಭಗವಂತನ ಅನುಗ್ರಹ ಆಗುತ್ತೆ. ಭಗವಂತನ ಅನುಗ್ರಹ ಆದ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತೆ. ಮಧ್ಯದಲ್ಲಿ ಒಂದು ಅನುಗ್ರಹ ಬೇಕು. ಯಾಕೆಂದ್ರೆ ಅವನು ಅವ್ಯಕ್ತ ಸ್ವಭಾವ, ಮಾಡಿದ ಮಾತ್ರ ಕಾಣಿಸ್ಕೊಳ್ಳಲ್ಲ. ಯಾರು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ತಾನೋ ಅವರಿಗೆ ಅನುಗ್ರಹ ಮಾಡಿ, ಇವನಿಗೆ ನಾನು ಕಾಣಿಸಿಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ಪರಮಾತ್ಮ ಕಾಣಿಸಿಕೊಳ್ತಾನೆ. ಅಂದ್ರೆ ಏನಾಯ್ತು? ಪರಮಾತ್ಮನ ಸಾಕ್ಷಾತ್ಕಾರ ಅನ್ನೋದು ಅವಾಗ ಆಗುತ್ತೆ. ಸಾಕ್ಷಾತ್ಕಾರ ಆದ್ಮೇಲೆ ಏನಾಗುತ್ತೆ ಗೊತ್ತೇನೋ? ಆಮೇಲೆ ಹುಟ್ಟೋದು ಭಕ್ತಿ. ಭಕ್ತಿ ಮುಂಚೆ ಬರುತ್ತೆ ಅನ್ಕೊಂಡಿದ್ವಲ್ಲ ನಾವು ಅಂತ ಅನ್ಸುತ್ತೆ. ಆ ಭಕ್ತಿ ಬೇರೆ. ಪರಮಾತ್ಮನ ಸಾಕ್ಷಾತ್ಕಾರವಾದ ಮೇಲೆ ಬರೋ ಭಕ್ತಿ ಬೇರೆ. ಆ ಭಕ್ತಿ ಏನು? ಪರಮ ಭಕ್ತಿ. ಇದನ್ನೇ ಪ್ರೇಮ ಪ್ರವಾಹ ಅಂತ ಕರೀತಾರೆ. ಇದನ್ನ ಸುಧಾದಲ್ಲಿ ದೊಡ್ಡ ಪರಿಷ್ಕಾರ ಕೊಟ್ಟಿದ್ದಾರೆ. ಭಕ್ತಿ ಅಂದ್ರೆ ಏನು ಗೊತ್ತಾ? ತುಂಬಾ ದೊಡ್ಡದದು. ನಿರವಧಿಕಾನಂದ ಮಧ್ಯ ಕಲ್ಯಾಣ ತತ್ವಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಕರಿತೀವಿ. ದೊಡ್ಡದಿದೆ, ಬರೋದು ತುಂಬಾ ದೂರ ಇದೆ, ಬರೋದಕ್ಕೆ ಕಾಯಬೇಕು. ಸಾಕ್ಷಾತ್ಕಾರ ಆದ್ಮೇಲೆ ಈ ಭಕ್ತಿ ಬರೋದು. ಆ ಪದಾರ್ಥವನ್ನು ನೋಡಿದಾಗ ಆನಂದೋದ್ರೇಕದಿಂದ ಉಕ್ಕೇರಿ ಆ ಭಕ್ತಿ ಬರುತ್ತೆ. ಅದು ಬಂದ ಮೇಲೆ ಅದಕ್ಕೆ ಪ್ರಸನ್ನನಾಗ್ತಾನೆ ಪರಮಾತ್ಮ. ಭಕ್ತಿಯೈವ ತುಷ್ಟಿಮಭ್ಯೇತಿ ವಿಷ್ಣು ನಾಣ್ಯೇನ ಕೇನಚಿತ್. ಆ ಪ್ರಸನ್ನತೆ ಬರಬೇಕು. ಆ ಪರಮ ಭಕ್ತಿಯಿಂದ ಪರಮಾತ್ಮನ ಪ್ರಸನ್ನತೆ ಏನು ಬರುತ್ತೆ ಅದು ಮೋಕ್ಷಕ್ಕೆ ಕಾರಣ ಆಗೋದು. ವಸ್ತುತಃ ನಿಜ ಹೇಳಬೇಕು ಅಂದ್ರೆ ಬ್ರಹ್ಮದೇವರಿಗೂ ಅಂತಹ ಪ್ರಸನ್ನತೆ ಬಂದಿಲ್ಲ. ಬ್ರಹ್ಮದೇವರ ಮೇಲೂ ಕೂಡ ಅಂತ ಯಾಕೆ? ಆ ಪ್ರಸಾದ ಬಂದು ಕೂಡ ಮೋಕ್ಷ ಆಗ್ಬಿಡ್ಬೇಕು. ಬ್ರಹ್ಮದೇವರಿಗೂ ಕೂಡ ಅಂತ ಪ್ರಸಾದ ಬಾರದಂತೆ ಬ್ರಹ್ಮದೇವರ ಮನಸ್ಸನ್ನು ನಿಯಂತ್ರಣ ಮಾಡುವಂತ ಪ್ರಭು ಇವರು. ಪರಮಾತ್ಮ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ. ಬ್ರಹ್ಮದೇವರಿಗೆ ಬಾರದೇ ಇರೋ ಹಾಗೆ ತಡಿತಾನೆ ಅಂತಂದ ಮೇಲೆ ಮಾತೇ ಆಡಬಾರ್ದು. ನಾವು ಸುಮ್ಮನೆ ಅವ್ರು ಗೋಯಿಂದ ಅನ್ಕೊಂಡು ಹೋಗ್ತಿರ್ಬೇಕಷ್ಟೇ ಅವನ ಎದುರಿಗೆ.
ಬ್ರಹ್ಮದೇವರು ಅಂತಂದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯರು, ಇದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಆ ಪ್ರಸನ್ನತೆ ಕೊಟ್ಟಿಲ್ಲ ದೇವರು. ಅದು ಯಾವಾಗ ಕೊಡ್ತಾನೋ ಕೊಡ್ತಾನೆ. ನಿಂದೆಲ್ಲ ಸಾಧನೆ, ಬ್ರಹ್ಮದೇವರು ಸಾಧನೆ ಆಗ್ಬೇಕಲ್ಲ, ನಮ್ಮ ಸಾಧನೆ ಹೆಂಗಾಗಬೇಕು, ಆ ಮಹಾನುಭಾವರ ಸಾಧನೆಯು ಮುಗಿಬೇಕಲ್ಲ. ಅದಾದ್ಮೇಲೆ ಆ ಪ್ರಸನ್ನತೆ ಬರೋದು. ಆ ಪ್ರಸನ್ನತೆಗೆ ಕಾರಣವಾದಂತಹ ಪರಮ ಭಕ್ತಿ ಬ್ರಹ್ಮದೇವರಿಗೂ ಬಂದಿಲ್ಲ. ಅದು ಕೂಡ ಹೇಳ್ತಾರೆ ಟೀಕಾರಾಯರು. ಬ್ರಹ್ಮದೇವರಿಗಿರೋ ಭಕ್ತಿಯನ್ನ ನಾವು ಊಹಿನೂ ಮಾಡಕ್ಕಾಗಲ್ಲ. ಆದ್ರೆ ಆ ಪ್ರಸಾದಕ್ಕೆ ಕಾರಣವಾದ ಭಕ್ತಿ ಬಂದಿಲ್ಲ. ಅದನ್ನು ಯಾಕೆ ಆ ಭಕ್ತಿ ಬಂದಿದ್ದರೆ ಪ್ರಸಾದ ಬಂದ್ಬಿಡ್ಬೇಕಾಗಿತ್ತು. ಯುಕ್ತಿಯನ್ನು ಕೊಡ್ತಾರೆ. ಅದಕ್ಕೆ ನ್ಯಾಯ ಸುಧಾ ಅದು ಯುಕ್ತಿಭರಿತವಾದ ಗ್ರಂಥ ಅದು. ಆದ್ದರಿಂದ ಬ್ರಹ್ಮಾದಿಗಳ ಕುರಿತಾಗಿಯೂ ಏನು ಭಗವತ್ಪಾದರ ನಿರ್ಣಯವನ್ನು ಕೊಟ್ಟಿದ್ದಾರೆ ಅದನ್ನು ತೋರಿಸಿಕೊಡ್ತಾರೆ ಅಲ್ಲಿ. ಪರಮಾತ್ಮ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಕೊಡ್ತಾನೆ. ಮೋಕ್ಷ ಕೊಡ್ತಾನೆ ಅಂದ್ರೆ ಹೆಂಗ್ ಕೊಡ್ತಾನೆ? ಅಚಿರೇಣಾಧಿಗಚ್ಚತಿ ಅಂತಂದ. ಜ್ಞಾನ ಬಂದ ಕೂಡಲೇ ಮೋಕ್ಷ ಅಂತಂದ್ರೆ ಹೀಗೆ. ಜ್ಞಾನದಿಂದ ಪರಮಭಕ್ತಿ ಬಂದ ಮೇಲೆ ಪ್ರಸಾದ ಬಂದ ಮೇಲೆ ಲಿಂಗ ಶರೀರ ಭಂಗ, ಆಮೇಲೆ ವಾಸುದೇವನ ಪರಮಾತ್ಮನ ಉದರ ಪ್ರವೇಶ ಮುಂತಾದವುಗಳೆಲ್ಲ ಆಮೇಲೆ. ಮತ್ತ ಆ ಪರಮಭಕ್ತಿ ಈ ಅಪರೋಕ್ಷ ಜ್ಞಾನ ಬಂದ ಮೇಲೆ ಆ ಪ್ರಸಾದ ಬರೋ ತನಕ ಏನು ಅಂಶಗಳಿರುತ್ತಲ್ಲ, ಅಲ್ಲಿ ತನಕ ಅವ್ರು ಏನು ಸಂಸಾರಾವಸ್ಥೆಯಲ್ಲಿ ಇರ್ತಾರಲ್ಲ, ಯಾವ ಕರ್ಮದಿಂದ ಬದುಕಿರ್ತಾರ ಅವರು? ಪ್ರಾರಬ್ಧ ಕರ್ಮದಿಂದ ಇರ್ತಾರೆ. ಆದ್ದರಿಂದ ಯಾವ್ಯಾವ ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಗುರುತಿಸ್ತೇವೋ ಅವ್ರು ಎಲ್ಲರೂ ಕೂಡ ಇನ್ನ ಇದ್ದಾರೆ ಅಂತಂದ್ರೆ ಅದಕ್ಕೇನು ಕಾರಣ? ಪ್ರಾರಬ್ಧ ಕರ್ಮ ಅಂತ ಅಷ್ಟೇ. ಶ್ರೀಮದಾಚಾರ್ಯರು ಮಧ್ವಾಚಾರ್ಯ ಏನ್ ಬಂದ್ರಲ್ಲ, ಅದು ಪ್ರಾರಬ್ಧ ಕರ್ಮನೇ. ಬ್ರಹ್ಮದೇವರಿರೋದು ಪ್ರಾರಬ್ಧನೇ. ಬದುಕಿರೋದೇ ಪ್ರಾರಬ್ಧ ಕರ್ಮದಿಂದ. ಆ ಕರ್ಮ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಇರುತ್ತೆ. ಅದನ್ನ ಅನುಭವಿಸೇ ಅದಕ್ಕೆ ಏನಂತಾರೆ? ಸುಖ ಪ್ರಾರಬ್ಧ ಅಂತ ಕರೀತಾರೆ ಅವರಿಗೆ. ಪ್ರಾರಬ್ಧ ಅಂದ್ರೆ ಬರೀ ಕೆಟ್ಟದ್ದೇ ಆಗ್ಬೇಕಂತಿಲ್ಲ. ನಮಗೆ ಒಳ್ಳೇದಾದಾಗ ಅದು ನೆನಪಿಗೆ ಬರಲ್ಲ ಅಷ್ಟೇ. ಕೆಟ್ಟದಾದಾಗ್ಲೇ ಆ ಪ್ರಾರಬ್ಧ ಕರ್ಮ ಅನ್ನೋ ಶಬ್ದ ನೆನಪಾಗೋದು. ಅದಕ್ಕೆ ಪ್ರಾರಬ್ಧ ಅಂದ್ರೆ ಕೆಟ್ಟದ್ದು ಅಂತ ಆಗ್ಬಿಟ್ಟಿದೆ. ಹೊಸದ ಸುಖ ಆಗಲಿ ದುಃಖ ಆಗಲಿ ಅದು ಪ್ರಾರಬ್ಧ ಅನುಭವಿಸ್ತಿರಬೇಕು ಅಂದ್ರೆ ಅನುಭವಿಸೇ ತೀರಬೇಕು. ಅದು ಬ್ರಹ್ಮದೇವರಾಗಲಿ ತೃಣಾದಿ ಪೀಲಿಕ ಅಂತ ಯಾರೇ ಆಗಲಿ. ಹೀಗೆ ಅಚಿರೇಣಾಧಿಗಚ್ಚತಿ. ಈ ಯೋಗವನ್ನ ಅನುಸರಿಸಿ ಅಪರೋಕ್ಷ ಜ್ಞಾನಿಯಾದವ ಪ್ರಾರಬ್ಧ ಕರ್ಮ ಮುಗಿತಿರ್ಲಿಕ್ಕೇನೆ ಪರಮಾತ್ಮನ ಪ್ರಸನ್ನತೆಯನ್ನು ಸಂಪಾದಿಸಿ ಪರಾಂ ಶಾಂತಿ ಶ್ರೇಷ್ಠವಾದ ಮೋಕ್ಷ ಪುರುಷಾರ್ಥವನ್ನು ಅವನು ಪಡಿತಾನೆ. ಮಾಡದೇ ಇದ್ರೆ ಏನಾಗುತ್ತೆ? ಅಪರೋಕ್ಷ ಜ್ಞಾನಿ ಅಲ್ಲದಿದ್ರೆ ಏನಾಗುತ್ತೆ? ಅಜ್ಞಶ್ಚ, ಅವನು ಅಜ್ಞಾನಿ ಅಂತ ಕರೆಸಿಕೊಳ್ತಾನೆ. ಯಾಕೆ? ಜ್ಞಾನ ಇಲ್ಲಲ್ಲ, ಅವನು ಅಜ್ಞಾನಿ. ಅವನಿಗೆ ಜ್ಞಾನ ಬರಲಿಲ್ಲ. ಅಶ್ರದ್ಧದಾನಶ್ಚ, ಶ್ರದ್ಧೆ ಮಾಡಲಿಲ್ಲಪ್ಪ ಅವನು. ಇದು ಪರಮಾತ್ಮನ ಮಾರ್ಗ, ನಾವು ನಡಿಬೇಕು. ಒಂದು 2-3 ಏರುಪೇರು ಆಗ್ತಾ ಇರುತ್ತೆ. ಮನಸ್ಸನ್ನು ಗಟ್ಟಿ ಇಟ್ಟುಕೊಂಡು ಅವನು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅನ್ನೋ ಆಸ್ತಿಕ್ಯ ಭಾವ ಅವನಿಗೆ ಇಲ್ಲ. ಅದಕ್ಕೆ ಜ್ಞಾನ ಬಂದಿಲ್ಲ. ಅದಕ್ಕೆ ಅವನು ಅಜ್ಞಾನಿ. ಯಾವಾಗ ಒಂದು ಕಡೆ ಜ್ಞಾನ ಇರಲು ಆ ಜಾಗಕ್ಕೆ ಇನ್ನೊಂದೇನೋ ಬರಬೇಕು. ಯಾವ್ದು ಬರುತ್ತೆ? ಸಂಶಯಾತ್ಮ ವಿನಶ್ಯತಿ. ಸಂಶಯ ಅನ್ಯಥಾ ಜ್ಞಾನ ಆ ಮನಸ್ಸಿಗೆ ಬಂದು ಸೇರ್ಕೊಂಡು ಮುಂದೇನಾಗತ್ತೆ? ಕೆಟ್ಟದ್ದೇ ಆಗೋದು. ವಿನಶ್ಯತಿ, ಒಳ್ಳೆ ಜ್ಞಾನದಿಂದ ಒಳ್ಳೆ ಕೆಲಸ ಮಾಡುವ ಹಾಗೆ, ಕೆಟ್ಟ ಜ್ಞಾನದಿಂದ ಕೆಟ್ಟ ಕೆಲಸ ಮಾಡಿ ನರಕಾರ್ಜನರ್ಥ. ಇನ್ನ ಅವನು ದುರ್ಜೀವನೇ ಆಗಿದ್ದ ಅಂತಂದ್ರೆ ತಮಸ್ಸಿಗೆ ಹೋಗಿ ಬೀಳ್ತಾನೆ. ಅದನ್ನೇ ಅಂದಿತ್ತು, ನಾಯಂ ಲೋಕೋಸ್ತಿ ನ ಪರಹ. ಅಂತಹ ಸಂಶಯಾತ್ಮನಿಗೆ ಈ ಲೋಕದಲ್ಲೇ ಖುಷಿ ಇಲ್ಲ. ಯಾರು ನಾವು ಲೋಕದಲ್ಲೇ ತಗೊಂಬೋಣ, ಭಗವದ್ಗೀತಾ ಅದಕ್ಕೆ ಚೆನ್ನಾಗಿರೋದು. ಯಾರು ಬರೀ ಡೌಟ್ ಪಡ್ತಿರ್ತಾನಲ್ಲ ವ್ಯಕ್ತಿ, ಅವನು ಯಾವತ್ತೂ ಖುಷಿಯಾಗಿರಲ್ಲ. ಯಾರು ನೋಡೋದು ಡೌಟ್ ಕೊಡೋದೇ ಆಗಿರುತ್ತೆ. ಒಂದು ನಿಶ್ಚಯ ಇಟ್ಕೊಂಡಿರ್ಬೇಕು. ನಿಶ್ಚಯ ಇಟ್ಕೊಂಡು ಹೌದು ನಾ ಈ ಕೆಲಸ ಮಾಡ್ತೀನಪ್ಪ ಅಂತ ಇದ್ದವನಿಗೆ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ. ಯಾವಾಗ ಹಿಂಗೋ ಹಂಗೋ ನಾ ಗಾಡಿಲಿ ಹೋಗ್ತೀನಿ, ಗಾಡಿಲಿ ಹೋದಾಗ ಗಾಡಿ ಬಿದ್ದುಬಿಟ್ರೆ, ಬೀಳ್ದೆ ಓಡಿಸಿದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ, ಏನೋ ಒಂದು ಮನಸ್ಸಿನಲ್ಲಿ ತಗೊಳ್ತಾ ಹೋದ್ರೆ ಅವನು ನಾಯಂ ಲೋಕೋಸ್ತಿ, ಈ ಲೋಕದಲ್ಲೇ ಖುಷಿಯಾಗಿರಲ್ಲ. ಅಂತದ್ದು ನಪರಹ, ಪರಲೋಕದ ಬಗ್ಗೆ ಯಾಕೆ? ಎಲ್ಲಿ ಹೋದ್ರು ಬಂದಂತೂ ಅವನಿಗಿಲ್ಲ. ನ ಸುಖಂ ಸಂಶಯ ಆತ್ಮನಃ. ಯಾರ ಮನಸ್ಸಿನಲ್ಲಿ ಬರೀ ಸಂಶಯಗಳೇ ತುಂಬಿಕೊಂಡಿರುತ್ತೋ ಅವನಿಗೆ ಸುಖ ಅಂತೂ ಸರ್ವಾತ್ಮನ ಇಲ್ಲ. ಯಾವಾಗ ಸಂಶಯ ಬರುತ್ತೆ? ಯಾವಾಗ ಜ್ಞಾನ ಆ ಜಾಗದಿಂದ ಹೋಗುತ್ತೋ ಅವಾಗ ಸಂಶಯ ಬರುತ್ತೆ. ಜ್ಞಾನ ಯಾವಾಗ ಹೋಗುತ್ತೆ? ಶ್ರದ್ಧಾ, ಭಕ್ತಿ, ಇಂದ್ರಿಯ ನಿಗ್ರಹ ಮುಂತಾದವುಗಳು ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಇರಲ್ಲ ಅವಾಗ ಜ್ಞಾನ ತಾನಾಗೆ ಅಲ್ಲಿಂದ ಹೋಗುತ್ತೆ. ಅದು ಹೋಯ್ತು ಅಂತಂದ್ರೆ ಹೆಂಗೆ? ಕತ್ಲು ಹೋಯ್ತು ಅಂತಂದ್ರೆ ಬೆಳಕು, ಬೆಳಕು ಹೋಯ್ತು ಅಂತಂದ್ರೆ ನೀವು ಹೇಳಿ ಬಿಡ್ಲಿ ಅಲ್ಲಿ ಯಾವ್ದು ಬಂದು ಕೊಡುತ್ತೆ? ಕತ್ಲೆ ಬಂದೇ ಕೊಡುತ್ತೆ. ಹಾಗೆ ಸಂಶಯ, ಅನ್ಯಥಾ ಜ್ಞಾನ, ಮಿಥ್ಯಾಜ್ಞಾನ ಇವೆಲ್ಲ ಅಲ್ಲಿ ಬಂದು ಕೂಡುತ್ತೆ. ಆದ್ದರಿಂದ ಕೆಲವರು ಅಂತಿರ್ತಾರೆ, ನಮ್ಗೆ ಈ ಜನ್ಮದಲ್ಲಿ ಬೇರೆ ಎಲ್ಲ ಓದಕ್ಕಾಗಲ್ಲಪ್ಪ,
ನಮ್ಗೆ ಎಷ್ಟೋ ಇಷ್ಟು ತಿಳ್ಕೊಂಡ್ಬಿಟ್ಟಿದೀವಿ ಸಾಕು ನಮಗೆ ಅಂತ ಹಿಂಗೆ ಯಾರು ತಿಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆಲ್ಲ ಅವ್ರಿಗೆ ಇಷ್ಟ ಇರಲಿ ಬಿಡಲಿ ಇವೆಲ್ಲ ಒಂದು ಸೇರ್ಕೊಳ್ಳುತ್ತೆ. ಅದಕ್ಕೆ ಶ್ರವಣಾದಿ ದಿನಾನೈವ ಕ್ಷಣಂ ತಿಷ್ಠೇನಪಿ ಕ್ವಚಿತ್. ನೀವು ಒಂದಲ್ಲ ಒಂದು ಹೊಸ ವಿಚಾರವನ್ನು ನಿಮ್ಮ ಮನಸ್ಸಿಗೆ ಪರಮಾತ್ಮನಿಗೆ ಸಂಬಂಧಪಟ್ಟು ನೀವು ಅಂದ್ಕೊಳ್ತಾ ಇದ್ರೆ ಆ ದೀಪ ಶಾಂತವಾಗಲ್ಲ. ಜ್ಞಾನ ದೀಪ ಹಾಗೆ ಇರುತ್ತೆ. ಈಗ ಇರೋ ದೀಪನು ನೋಡ್ತೀವಲ್ರಿ, ಎಣ್ಣೆ ಹಾಕ್ತಾ ಇರಬೇಕು. ಎಣ್ಣೆ ಹಾಕ್ತಿದ್ರು ಅದೇನೋ ಒಂದು ಕರಿ ಬಂದಿಲ್ಲಂತೆ, ಅದನ್ನ ಮತ್ತೆ ಸರಿ ಮಾಡ್ತಾ ಇರಬೇಕು. ಹಾಗೆ ಬರೀ ಎಣ್ಣೆ ಹಾಕ್ತಾ ಇರೋ ಹಾಗೆ ಹೋಗ್ತಾ ಕೇಳೋದಷ್ಟೇ ಮುಖ್ಯ ಅಲ್ಲ. ನಾವೇ ಪುನಃ ಪುನಃ ಅಭ್ಯಾಸ ಮಾಡಿಕೊಂಡು ಕೇಳಿದ ವಿಷಯವನ್ನ ಹೆಚ್ಚೆಚ್ಚು ಮಾಡ್ಕೋಬೇಕಾಗತ್ತೆ. ಹಾಗಿರ್ಬೇಕು. ಹಾಗಿಲ್ದೇ ಇದ್ರೆ ಏನಾಗತ್ತೆ? ಸಂಶಯಾತ್ಮ ವಿನಶ್ಯತಿ. ಸಂಶಯ ಅನ್ಯಥಾ ಜ್ಞಾನಗಳು ನಮ್ಮ ಮನಸ್ಸಿಗೆ ಬಂದು ಪುನಃ ಅದರಿಂದ ದುಷ್ಟಕರ್ಮಗಳು ಅಕರ್ಮ ವಿಕರ್ಮ ಇದನ್ನ ಮಾಡಿ ವಿನಶ್ಯತಿ ನನಗ ಜನರ್ಥಕ್ಕೆ ನಾವು ಭಾಗಿಯಾಗ್ತೀವಿ. ಆದ್ದರಿಂದ ನಮ್ಗೆ ಸಾಕಪ್ಪ ಅಂತ ಯಾರು ಕೂತ್ಕೋತಾರಲ್ಲ ಅವರಿಗೆ ಪರಮಾತ್ಮ ಬೈದಿತ್ತು. ಒಂದಲ್ಲ ಒಂದು ಹೊಸದಾಗಿ ಪ್ರಯತ್ನ ಮಾಡ್ತಿರ್ಬೇಕು. ಆದ್ದರಿಂದ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಮೊದಲು ಅದೇ ಇತ್ತಲ್ಲ, ಕರ್ಮ ಮಾಡಿದ್ರೆ ಬಂಧನ. ಆದ್ದರಿಂದ ನಮಗೆ ಕರ್ಮದಲ್ಲಿ ನೀ ಯಾಕೆ ಪ್ರಚೋದನೆ ಮಾಡ್ತೀಯಾ? ಮಾಡೋದು ಮಾಡ್ತಾ ಇದೆಯಾ? ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಿಸಿ ಕೇಶವ. ಕೆಲಸ ಮಾಡು ಅನ್ನೋದೇ ತಪ್ಪು. ದೇವರು ತಂದಿದ್ದು ಕೆಲಸ ಮಾಡು ಅನ್ನೋದೇ ತಪ್ಪು. ಯಾಕೆ? ಕರ್ಮದಿಂದ ಬಂಧನ ಆಗುತ್ತೆ. ಅದಲ್ಲದೆ ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಅದಿನ್ನ ತಪ್ಪು. ಅಲ್ಲಿಂದ ಶುರುವಾಗಿತ್ತಲ್ಲ, ಅಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಕೃಷ್ಣ. ನೋಡು, ಕೆಲಸ ಮಾಡೋದ್ರಿಂದ ಬಂಧನ ಅಲ್ಲ ಅಂತ ಏನು ಉಪದೇಶ ಮಾಡ್ತಾ ಬಂದಿಲ್ಲ, ಅಲ್ಲಿಗೆ ತಂದು ನಿಲ್ಲಿಸ್ದ. ಯೋಗ ಸನ್ಯಸ್ತ ಕರ್ಮಾಣಂ. ಯೋಗ ಅಂತಂದ್ರೆ ಮನೋಯೋಗ. ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟು ಯಾರು ಕರ್ಮಾನುಷ್ಠಾನವನ್ನ ಮಾಡ್ತಾನೋ ಅವನಿಗೇನು ಬರುತ್ತೆ? ಜ್ಞಾನ ಬರುತ್ತೆ. ಜ್ಞಾನ ಸಂಚಿನ್ನ ಸಂಶಯ. ಜ್ಞಾನದಿಂದಾಗಿ ಮನಸ್ಸಿನಲ್ಲಿರುವಂತಹ ಸಂಶಯಗಳೆಲ್ಲವನ್ನು ಕೂಡ ಕತ್ತರಿಸಿ ಹಾಕಿಕೊಂಡು ಆತ್ಮವಂತಂ, ಎಲ್ಲದಕ್ಕಿಂತ ಮುಖ್ಯವಾಗಿ ಆತ್ಮವಾನ್ ಆಗಬೇಕು. ಆತ್ಮವಾನ್ ಅಂತಂದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಹೊಂದಿರಬೇಕು. ಇವೆಲ್ಲ ಮಾಡಿ ಅದೊಂದಿಲ್ಲ ಅಂದ್ರೆ ವ್ಯರ್ಥ. ಆಚಾರ್ಯರು ತಂತ್ರಸಾರದಲ್ಲಿ ಇದೇ ಮಾತಂತಾರೆ, ನೀ ಎಲ್ಲ ಮಾಡಪ್ಪ, ಒಂದಿಲ್ಲ ಅಂತಂದ್ರೆ ನೀ ಮಾಡಿ ಎಲ್ಲ ವ್ಯರ್ಥ. ಯಾವುದು? ಭಗವಂತನಲ್ಲಿ ಭಕ್ತಿ. ಎಷ್ಟಾಗುತ್ತೋ ಅಷ್ಟಾದ್ರು, ಸ್ವಲ್ಪ ಅಲ್ಲ ಸ್ವಲ್ಪ, ಆ ಭಕ್ತಿ ಅನ್ನೋದು ನಿನಗಿರ್ಬೇಕು. ಆತ್ಮವಂತಂ. ಆತ್ಮ ಅಂತಂದ್ರೆ ಸ್ವಾಮಿ. ಅವನಿಗೆ ನಮಗೆ ಸಂಬಂಧ ಹಚ್ಚುವಂತಹ ಏಕೈಕ ಅಂಶ ಯಾವುದಂದ್ರೆ ಭಕ್ತಿ. ಆ ಪರಮಾತ್ಮನಿಗೂ ನಮಗೂ ಸಂಬಂಧ ಕಾರುಣ್ಯ. ನಮಗೂ ಪರಮಾತ್ಮನಿಗೂ ಸಂಬಂಧ ಯಾವುದು ಅಂತಂದ್ರೆ ಭಕ್ತಿ. ಇದನ್ನೇ ಅಂತಾರೆ, ಯಾವ ಗುಣವನ್ನು ನಾವು ಹೆಚ್ಚು ಸ್ತೋತ್ರ ಮಾಡಕ್ಕಾಗಲ್ಲ. ಮಾಡೋದು ನಮಗೆ ಒಂಥರ ಯಾಕಪ್ಪ ಅನ್ಸ್ಬಿಡುತ್ತೆ. ಅವನ ಹತ್ರ ದುಡ್ಡಿದ್ರು ಇತ್ತು, ಅವರ ಹತ್ರ ಬಲ ಇದ್ರಿ ಇತ್ತು, ಅವರ ಹತ್ರ ಜ್ಞಾನ ಇದ್ರಿ, ಅವರ ಹತ್ರ ಇದ್ರಿ, ನಮಗೇನ್ ಸಂಬಂಧ? ನಮಗೂ ಪರಮಾತ್ಮನಿಗೆ ಏನು ಸಂಬಂಧ? ಒಂದೇ, ಯಾವುದು? ಕಾರುಣ್ಯ. ಅವನ ಹತ್ರ ಕಾರುಣ್ಯ ಇದೆ ಅಂತ ಹೇಳಿ ಅವೆಲ್ಲ ಸ್ತೋತ್ರ ಮಾಡೋದಕ್ಕೆ ಅರ್ಥ ಇದೆ. ಅದೇ ಇರಲಿಲ್ಲ ಅಂತಂದ್ರೆ ಅವನ ಹತ್ರ ಇದ್ರಿ ಇತ್ರಿ, ನಾವೇನ್ ಮಾಡ್ಬೇಕು ಅಂತಿದ್ವಿ. ಹಾಗೆ ಪರಮಾತ್ಮ ನಮ್ಗೆ ಯಾಕೆ ಅನುಗ್ರಹ ಮಾಡಬೇಕು? ನಮ್ಮ ಭಕ್ತಿ ಇದೆ ಅಂತ ಅನುಗ್ರಹ ಮಾಡಬೇಕು ಅಷ್ಟೇ. ಇದನ್ನೇ ಪ್ರಹ್ಲಾದರಾಜರು ಅಂತಂದದ್ದು. ಏನಂತ? ಸ್ವಾಮಿ ನೀನು ನನ್ನನ್ನು ಭಕ್ತ ಅಂತ ನೋಡಿದ್ರೆ ಸಾಕು, ಅದೇ ನಮಗೆ ಕಾರುಣ್ಯ ಅಂತಂತ. ದೇವರು ಗುರುತಿಸ್ಬೇಕಲ್ಲ, ಅದನ್ನೇ ಮೊದಲನೇದು ಭಕ್ತೋ ಶಿವೆ ಸಖಾ ಚೇತಿ ಎಂದು ಪ್ರಾರಂಭ ಮಾಡ್ತಾರೆ. ನೀ ನನ್ನ ಭಕ್ತ, ನಾನಿನ್ ಗುರುತಿಸಿದ್ದೀನಿ, ನಿನ್ನ ಮೇಲೆ ನನ್ನ ಕಾರುಣ್ಯ ಇದೆ. ನಾವು ಚಿಂತನೆ ಮಾಡಬೇಕಾದದ್ದು ಕಾರುಣ್ಯ ಅಷ್ಟೇ ಅಲ್ಲ, ಪರಮಾತ್ಮ ನಮ್ಮಲ್ಲಿ ನೋಡಲಿ ಅಂತ ನಿತ್ಯ ನಾವು ಬಯಸೋದು ಯಾವುದು? ಭಕ್ತಿ. ಹೀಗಿರ್ಬೇಕು. ಆತ್ಮವಂತಂ. ಆತ್ಮ ಅಂದ್ರೆ ಸ್ವಾಮಿ, ಅವನಿಗೆ ಸಂಬಂಧ ನಮ್ಗೆ ಯಾವಾಗಲೂ ಇರಬೇಕು. ಅಂದ್ರೆ ಕಾರುಣ್ಯ ಮತ್ತು ಭಕ್ತಿ, ಇದನ್ನ ಚಿಂತನೆ ಮಾಡ್ತಾ ಇರಬೇಕು. ಹೀಗೆ ಯಾರು ಇರ್ತಾನಲ್ಲ, ಹಿಂಗಿಟ್ಕೊಂಡು ಯಾರು ಕೆಲಸ ಮಾಡ್ತಾನಲ್ಲ, ಅವನಿಗೆ ಕರ್ಮಗಳು ಬಂಧನವನ್ನ ಮಾಡಲ್ಲ. ನೋಡಿದ್ಯಾ? ಕರ್ಮ ಯಾವಾಗ ಬಂಧನ ಮಾಡುತ್ತೆ, ಯಾವಾಗ ಬಂಧನ ಮಾಡಲ್ಲ ಅಂತ ತಿಳ್ಕೊ. ಮಾಡಿದ್ದೆಲ್ಲ ಬಂಧನ ಆಗಲ್ಲ. ಹರಿಸರ್ವೋತ್ತಮ ಅಂತ ತಿಳ್ಕೊಂಡು ಪರಮಾತ್ಮನ ಪ್ರೀತಿ ಆಗಲಿ ಅಂತ ಹೇಳಿ ನಿನಗೆ ವಿಹಿತವಾದಂತಹ ಕರ್ಮಾನುಷ್ಠಾನವನ್ನು ಮಾಡ್ತಾ ಮಧ್ಯದಲ್ಲಿ ಏನಾದರೂ ಕೂಡ ಸಂಶಯಾದಿಗಳು ಬಂದರೆ ಅದನ್ನ ನೀನು ಜ್ಞಾನದಿಂದ ಪರಿಹಾರ ಮಾಡಿಕೊಳ್ತಾ ಇದ್ದಿ ಅಂತಂದ್ರೆ ಆ ಕರ್ಮದಿಂದ ನಿನಗೆ ಬಂಧನ ಇಲ್ಲ. ಸರಿ, ಮುಂದೇನ್ ಮಾಡ್ಬೇಕು? ಅದಕ್ಕೆ ಮುಂದೇನ್ ಮಾಡ್ಬೇಕು ಗೊತ್ತೇನು? ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನ ಆಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದ್ದರಿಂದ ಏನ್ ಮಾಡ್ಬೇಕು ಅಂತ ಕೇಳಿದೆಲ್ಲ ನೋಡು. ಏನ್ ಮಾಡ್ಬೇಕು ಅಂತಂದ್ರೆ, ಏನು ನಿನ್ನ ಮನಸ್ಸಿನಲ್ಲಿ ಇತ್ತಲ್ಲ ಒಂದು ಸಂಶಯ, ನನ್ನನ್ನು ಯಾಕೆ ಇವನು ಕರ್ಮಕ್ಕೆ ದುಡ್ತಾ ಇದ್ದಾನೆ, ದುಡೋದೇ ಆದಲ್ಲಿ ಜ್ಞಾನ ಯೋಗಕ್ಕೆ ಯಾಕೆ ದುಡ್ತಾ ಇಲ್ಲ,
ನನ್ನ ಕರ್ಮಯೋಗದಲ್ಲಿ ದುಡಿದು ಯುದ್ಧಕ್ಕೆ ಯಾಕೆ ದುಡ್ತಾ ಇದ್ದಾನೆ, ಇವೆಲ್ಲ ನಿನ್ನ ಮನಸ್ಸಿನಲ್ಲಿ ಇತ್ತಲ್ಲ, ಹಿಂಗ್ಯಾಕೆ ಹಂಗ್ಯಾಕೆ ಹಂಗ್ಯಾಕೆ ಹಿಂಗ್ಯಾಕೆ ಅಂತೇನು ಮನಸ್ಸಿನಲ್ಲಿ ಸಂಶಯ ಇತ್ತಲ್ಲ, ಇದನ್ನ ಎಲ್ಲಿಂದ ಹುಟ್ಟಿದ್ದು ಅಂತ ತಿಳ್ಕೊಂಡು ಅಜ್ಞಾನ ಸಂಭೂತಂ. ಇವೆಲ್ಲ ಹುಟ್ಟಿದ್ದು ಅಜ್ಞಾನದಿಂದ. ನೀನು ಕರ್ಮಯೋಗಿ, ಅದು ನಿನಗೆ ಗೊತ್ತಿರಲಿಲ್ಲ, ಅದಕ್ಕೆ ಈ ಪ್ರಶ್ನೆ ಕೇಳಿದೆ. ಕರ್ಮಯೋಗದಿಂದ ಬಂಧನ ಅನ್ಕೊಂಡಿದ್ದಿ, ಅದು ಅಜ್ಞಾನ, ಅದಕ್ಕೆ ಇದೆಲ್ಲ ಪ್ರಶ್ನೆ ಕೇಳಿದಿ. ಅವೆಲ್ಲ ಪರಿಹಾರ ಮಾಡಿದ್ದೇನೆ. ಇದೆಲ್ಲ ಅಜ್ಞಾನದಿಂದ ಬಂದದ್ದು. ಅದನ್ನ ಕತ್ತರಿಸಿ ಹಾಕೋ. ಯಾವುದರಿಂದ? ಜ್ಞಾನಾಸಿನ, ಜ್ಞಾನವೆಂಬತಕ್ಕಂತಹ ಈ ಖಡ್ಗದಿಂದ ಅದನ್ನ ಕತ್ತರಿಸಿ ಹಾಕು. ಇದನ್ನೇ ಹೇಳಿದ ಆಚಾರ್ಯರು, ವಿಮಲೈ ಶ್ರುತಿಶಾಣ ನಿಷಾದಕಮೈ ಸುಮನೋ ಅಸಿಭಿಹಿ ನಿರಾಶ ನಿಹತ್ಯ ದೃಢಂ, ಸುಮನೋಸಿ ವಿರಾಶ ನಿಹತ್ಯ ದೃಢಂ. ಮನಸ್ಸು ಎಂಬತಕ್ಕ ಕತ್ತಿಯನ್ನು ಗಟ್ಟಿ ಇಟ್ಟುಕೊಂಡ್ರಿ. ಆ ಮನಸ್ಸಿನಲ್ಲಿ ಒಳ್ಳೆಯ ಜ್ಞಾನವನ್ನು ಸದಾ ಇಟ್ಟುಕೊಂಡಿರ್ರಿ. ಅಜ್ಞಾನ ಬಂತು, ಸಂಶಯ ಬಂತು ಅಂತಂದ್ರೆ ಆ ಖಡ್ಗದಿಂದ ಅದನ್ನ ಹೊಡೆದು ಹಾಕಿ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಂಡ್ರಿ. ಯಾವ ಶತ್ರು ನಿಮ್ಮ ಮನಸ್ಸಿನ ಮೇಲೆ ಆಗ ಆಕ್ರಮಣ ಮಾಡಲಾರ. ಇದನ್ನ ನೀನು ಇಟ್ಕೋ ಅರ್ಜುನ. ಇಟ್ಕೊಂಡು ಏನ್ ಮಾಡಬೇಕು? ಯೋಗಂ ಆತಿಷ್ಠ ಅಂತ. ಯೋಗಂ, ನಾನು ಹೇಳಿದಂತಹ ಈ ಕರ್ಮಯೋಗವನ್ನು ಆತಿಷ್ಠ ಮಾಡು, ಚೆನ್ನಾಗಿ ಕರ್ಮಯೋಗ ಮಾಡು ಅಂತ ಮೊದಲು ಹೇಳಿದ್ದ. ಯಾಕೆ ಮಾಡಬೇಕು ಅಂತ ಕೇಳಿದ್ದ, ಅದಕ್ಕೆಲ್ಲ ಉತ್ತರ ಕೊಟ್ಟು, ಎಲ್ಲ ಉತ್ತರ ಕೊಟ್ಟಾಗಿದೆ. ಯೋಗಂ ಆತಿಷ್ಠ, ನಿನಗೆ ವಿಹಿತವಾದಂತಹ ಕರ್ಮಯೋಗವನ್ನು ಮಾಡು. ಅದಕ್ಕೋಸ್ಕರ ಉತ್ತಿಷ್ಠ, ಕೂತ್ಬಿಟ್ಟಿದ್ದ ರಥದ ಮಧ್ಯ, ನಿಲ್ಲು ಮಾಡಿ ಕೆಳಗಿಟ್ಟು ಉತ್ತಿಷ್ಠ ಏಳು ಆಯ್ತು ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನ್ನು ಬಡದೆಬ್ಬಿಸ್ತಾ ಇದ್ದಾನೆ. ಹೀಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀ ಕೃಷ್ಣಾರ್ಜುನ ಸಂವಾದೆ. ಇದನ್ನ ಸತ್ಯಧ್ಯಾನ ಸ್ವಾಮಿಗಳವರು ಕರ್ಮಬ್ರಹ್ಮಾರ್ಪಣ ಯೋಗ ಅಂತ ಕರೆದಿದ್ದಾರೆ. ಬೇರೆ ಕಡೆ ಜ್ಞಾನ ಯೋಗ ಅಂತ ಕೂಡ ಕರೀತಾರೆ 4ನೇ ಅಧ್ಯಾಯಕ್ಕೆ. ಯಾಕೆ ಕರ್ಮ ಬ್ರಹ್ಮಾರ್ಪಣ ಅಂತಂದ್ರೆ ಎಲ್ಲಾ ಕರ್ಮವನ್ನು ಪರಬ್ರಹ್ಮನಲ್ಲಿ ಅರ್ಪಣೆ ಮಾಡಿರೋದೇ ನಿಜವಾದ ಯೋಗ. ಅದನ್ನು ತಿಳಿಸ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ ಅಂತ ಇಟ್ಟುಕೊಂಡಿದ್ರೆ. ಇನ್ನೊಂದು ಜ್ಞಾನ ಯೋಗ ಅಂತ ಕೂಡ ಕರೀತಾರೆ. ಯಾವ ಅಪರೋಕ್ಷ ಜ್ಞಾನ, ಅದಕ್ಕೆ ಕಾರಣವಾದ ಅಂಶಗಳಿದ್ದಾವೋ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ ಅಂತ ಜ್ಞಾನ ಯೋಗ ಅಂತ ಕೂಡ ಕರೀತಾರೆ ಇದಕ್ಕೆ. ಹೀಗೆ ಜ್ಞಾನ ಯೋಗೋ ನಾಮ ಚತುರ್ಥೋಧ್ಯಾಯ. ಹೀಗೆ ಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಕರ್ಮಾನುಷ್ಠಾನದ ಕುರಿತಾಗಿ ಹೇರಳವಾಗಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾನೆ. ಅವನು ತಿಳಿಸಿಕೊಟ್ಟಿದ್ದು ವಿಸ್ತಾರವಾಗಿ ಇದೆ. ಶ್ಲೋಕಗಳು ಪುಟ್ಬಿಟ್ಟಿರ್ಬೋದು, ಆದರೆ ವಿಷಯ ಬಹಳಷ್ಟಿದೆ. ಅಂತಹ ಬಹಳಷ್ಟು ವಿಷಯಗಳನ್ನ ಅಲ್ಪವಾದ ಕಾಲ, ಅಲ್ಪವಾದ ಬುದ್ಧಿ, ಅಲ್ಪವಾದ ವಾಕ್ಶಕ್ತಿ ಇವೆಲ್ಲ ಇಟ್ಟುಕೊಂಡು ಏನೊಂದು 7 ದಿನದಲ್ಲಿ 3 ಮತ್ತು 4 ಅಧ್ಯಾಯಗಳನ್ನ ಹೇಳಿದ್ದಿದೆ. ಈ ಜ್ಞಾನ ಯಜ್ಞದ ಅಂಗವಾಗಿ ಒಂದೊಂದು ಶ್ಲೋಕ ಕೇಳೋದು ಬಹಳ ಕಷ್ಟ. ಹೇಳೋರೇನೋ ಹೇಳ್ತಾ ಹೋಗ್ತಾರೆ, ಕೇಳಬೇಕಲ್ಲ. ಅದನ್ನ ಇಲ್ಲೇ ಹೇಳಿದ ಹಾಗೆ ಹೇಳೋಸವನು ಒಬ್ಬ, ಕೇಳಿಸೋನು ಅವನೇನೆ. ಆದ್ದರಿಂದ ಆ ಪರಮಾತ್ಮ, ಮುಖ್ಯ ಪ್ರಾಣದೇವರು ಮುಂತಾದವರ ಪ್ರೇರಣೆಯಿಂದಾಗಿ ತತ್ವಾಭಿಮಾನಿಗಳು, ಹಾಗೆ ನಮ್ಮ ಹಿರಿಯರು, ಗುರುಗಳ ಸಮಸ್ತ ಆಶೀರ್ವಾದದಿಂದಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರೋದು ಅಂತ ಭಾವಿಸ್ತಾ, ಈ ಒಂದು 7 ದಿವಸದಲ್ಲಿ ಏನಾದರೂ ಹೇಳಿದ ಅಂಶದಲ್ಲಿ ಗುಣಾಂಶ ಕಂಡಿದ್ದರೆ, ಯಾಕಂದ್ರೆ ಬಹಳ ಅಂಶಗಳು ಬಂದಿವೆ. 4ನೇ ಅಧ್ಯಾಯ ಅಂತಂದ್ರೆ ಅದು ಇಡೀ ಭಗವದ್ಗೀತೆಯಲ್ಲಿ ಒಂದು ರೀತಿ ಡೇಂಜರಸ್ ಅಧ್ಯಾಯ. ಡೇಂಜರಸ್ ಅನ್ನೋದ್ರ ತಾತ್ಪರ್ಯ ಏನೋ ಭಯಂಕರ ಕಷ್ಟ ಅಂತಲ್ಲ. ಅದರಲ್ಲಿ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಅಪಾರ್ಥಕ್ಕೆ ಹೆಚ್ಚು ಕಾರಣವಾದ ಅಂಶಗಳು ಇದರಲ್ಲೇ ಇರೋದು. ಈ ಚಾತುರ್ವರ್ಣ್ಯ ಮುಂತಾದವುಗಳೆಲ್ಲ ಇಲ್ಲೇ ಬರುವಂತಹದ್ದು. ಅಂತಹ ಅಂಶಗಳೆಲ್ಲವನ್ನು ಕೂಡ ಯಥಾಶಕ್ತಿ ದೇವರ ಹರಿವಾಯು ಗುರುಗಳ ಅನುಗ್ರಹದಿಂದ ಏನು ಹೇಳಿದ್ದಿದೆ, ಇದರಿಂದ ಏನಾದರೂ ಗುಣಾಂಶ ಸಿಕ್ಕಿದ್ದಲ್ಲಿ ಅದೆಲ್ಲ ಯಾರಿಗೆ ಸೇರಬೇಕು? ನಮ್ಮ ಪೂಜ್ಯ ಗುರುಗಳಾದಂತಹ ಆಚಾರ್ಯನಿಗೆ ಸೇರಬೇಕು. ಭಗವದ್ಗೀತಾ ಅನ್ನೋದು ಅವರಿಗೆ ಅತ್ಯಂತ ಪ್ರಿಯವಾದ ಗ್ರಂಥ. ಅವ್ರ ಬಾಯಲ್ಲಿ ಕೇಳಿದವರಿದ್ದಾರೆ, ಕೇಳಿರಲಿಲ್ಲ ಅಂತಂದ್ರೆ ಮಿಸ್ ಮಾಡ್ಕೊಂಡಿರ್ತಿದ್ವಿ. ನಾನೂ ಕೂಡ ಅದನ್ನೊಬ್ಬ ಮಿಸ್ ಮಾಡ್ಕೊಂಡವರಲ್ಲಿ. ಅಂತಹ ಭಗವದ್ಗೀತೆಯನ್ನ ಅವ್ರ ಬಾಯಲ್ಲಿ ಕೇಳಿ ಅದರ ಆನಂದವನ್ನ ಸವಿಯೋದು ಅಂತ ಇದೆಯಲ್ಲ, ಉಪನ್ಯಾಸದಲ್ಲಿ ಕೇಳೋದು ಬೇರೆ. ಉಪನ್ಯಾಸದಲ್ಲಿ ಎಷ್ಟೇ ಆದ್ರೂ ಕೂಡ ಅದಕ್ಕೊಂದು ಸಮಯ ಬಂಧ ಅಂತ ಇರುತ್ತೆ. ನಮ್ಮ ಆಚಾರ್ಯ ಅದ್ಯಾವ್ದು ಇರ್ಲಿಲ್ಲ ಬಿಡ್ರಿ, ಅವರು ಬಂದದ್ದೇ ಟೈಮು ಬಿಟ್ಟದ್ದೇ ಟೈಮು, ಆದ್ರೂ ಕೂಡ ಅದೊಂದು ಇಷ್ಟೇ ಸಮಯ ಅಂತಿರುತ್ತೆ. ಆದ್ರೆ ಮನೆಯಲ್ಲಿ ಹೇಗೆ ಅರ್ಜುನನಿಗೆ ಒಂದು ಸಲಹೆ ಅಂತ ಇರ್ತಿತ್ತಲ್ಲ ದೇವರ ಹತ್ರ, ಹಾಗೆ ಮನೆಯಲ್ಲಿ ಹಿಂಗೆ ಯಾಕೆ ಹಂಗೆ ಯಾಕೆ ಅಂತ ಸ್ವಲ್ಪ ಕೇಳಕ್ಕೆ ಆ ಶಿಷ್ಯರಿಗೆ ಅದೊಂದು ಏನಿರುತ್ತೆ ಪ್ಲಸ್ ಪಾಯಿಂಟ್, ಅದೊಂದು ಸಲಹೆ ಅಂತಿರುತ್ತೆ. ಅದು ಕೇಳಿದಾಗ ಅವ್ರು ಏನ್ ಮಾಡ್ತಾರೆ, ಹೌದು ಇದು ತಪ್ಪು, ಹೀಗೆ ಹೇಳ್ಬಾರ್ದು, ಹೀಗೆ ಹೇಳ್ಬೇಕು, ಇದು ಕೃಷ್ಣನ ಉದ್ದೇಶ, ಇದು ಕೃಷ್ಣನ ಅಭಿಪ್ರಾಯ ಅಂತ ಅವ್ರು ತಿಳಿಸ್ಕೊಡ್ತಾರೆ. ತಿಳಿಸ್ಕೊಟ್ಟಿದ್ದಷ್ಟೇ ಅಲ್ಲ, ಈಗ ಹೇಳಿದ್ನಲ್ಲ ಮುಂಚೆ, ಹಾಗೆ ಮಾಡ್ತಿರ್ತಾರೋ ಅದಕ್ಕೇನಾಗುತ್ತೆ, ನಮಗೆ ಮನಸ್ಸಿಗೆ ಅದು ಬೇಗ ಮುಟ್ಟುತ್ತೆ ವಿಷಯಗಳು. ಅದಕ್ಕೆ ಅವರು ಸುತ್ತಮುತ್ತ ಓಡಾಡಿದ್ದು ಅಥವಾ ಅವರು ಹಾಕಿದ ಅನ್ನವನ್ನು ತಿಂದಿದ್ದು
ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಹೇಳಿದ್ದೆ, ಹಿಂದೆ ಬಂದಿದೆ, ಯಜ್ಞಶಿಷ್ಟಾಮೃತ ಭುಜ ಇದೇ ಮಾತನ್ನೇ ಆಡಿದ್ದಾನೆ. ದೊಡ್ಡವರ ಕೈಯಿಂದ ಬಂದ ಅನ್ನವನ್ನು ತಿನ್ನೋದೇ ನಮ್ಮ ಬುದ್ಧಿ, ಅಂತಃಕರಣ ಮುಂತಾದವುಗಳು ಶುದ್ಧವಾಗೋದು. ಅದೇ ಮುಖ್ಯ ಅಲ್ಲ, ಮನಸ್ಸು ಬುದ್ಧಿನೇ ಮುಂದಿನ ಎಲ್ಲಾ ಕೆಲಸಕ್ಕೂ ಮುಖ್ಯ. ಅಂತಹದ್ದು ಅವರ ಸುತ್ತಮುತ್ತ ಇದ್ದು ಅವರ ಅನುಗ್ರಹದಿಂದ ಅವರ ಅಕ್ಷರ ಏನು ಸಂಪಾದಿಸಿದ್ದಿದೆ, ಇದರಿಂದ ಏನೇ ಪುಣ್ಯ ಬಂದಿದ್ರು ಕೂಡ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋದು ಗುರುರ್ಮವ. ಅಂತಹ ಪೂಜ್ಯ ಗುರುಗಳ ಪಾದಸ್ಮರಣೆಯನ್ನು ಮಾಡ್ತಾ, ಇನ್ನ ಅವರ ಗುರುಗಳಾದ ಜಲಹಾಣಾಚಾರ್ಯರು, ಅದರಂತೆ ಸಮಸ್ತ ಗುರುಗಳಿಂದ ಸೇವೆರಾದ, ಅದರಂತೆ ನಿನ್ನೆ ಆರಾಧ್ಯರಾಗಿ ಬಂದ ಮಹಾನುಭಾವರು ಪುರಂದರದಾಸರು, ವಿಜಯದಾಸರು, ಗೋಪಾಲ್ ಅವರೆಲ್ಲ ಭಗವದ್ಗೀತೆನೇ ಹೇಳಿರುವುದು. ನಮಗೆ ಆ ಭಗವದ್ಗೀತೆಯ ಅರ್ಥ ಅಂತರಾಳ ಸರಿಯಾಗಿ ತಿಳಿದಿಲ್ಲ ಆದ ಕಾರಣ ಏನೋ ಹಾಡು ಹೇಳ್ಬಿಟ್ಟಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಅಥವಾ ಸರಿಯಾಗಿ ನೋಡಿದ್ವಲ್ಲ, ತದ್ವಿದ್ಯ ಪ್ರಣಿಪಾತೇನ ಅನ್ನೋದು ಬೇರೆ ಅಲ್ಲ, ಪುರಂದರದಾಸರ ಮಾತು ಬೇರೆ ಅಲ್ಲ. ಅದಕ್ಕೆ ನಿನ್ನೆ ದಿವಸನೂ ಅಂದಿದ್ದು, ಪರಮಾತ್ಮನ ಏನು ಸದಾಗಮಗಳಿದ್ದಾವೆ ಅದನ್ನ ಸ್ವಯಂ ಸ್ವರೂಪದಲ್ಲೇ ತಿಳ್ಕೊಂಡವರು, ಲೋಕದಲ್ಲಿ ಬಂದಾಗಲೂ ವ್ಯಾಸರಾಜರಂತಹ ಮಹಾನುಭಾವರಂತೂ ಹೋಗಿ ದೀಕ್ಷೆಯನ್ನು ಪಡೆದವರು, ಅವರಿಗೆ ಎಲ್ಲ ಅಂತರಾಳ ಗೊತ್ತಿರಲ್ಲೇನ್ರಿ. ಭಗವದ್ಗೀತೆ ಏನ್ ಹೇಳುತ್ತೆ, ಉಪನಿಷತ್ತು ಏನ್ ಹೇಳುತ್ತೆ, ವೇದಗಳು ಏನ್ ಹೇಳುತ್ತೆ, ಅದನ್ನ ಜನಸಾಮಾನ್ಯರ ಮನಸ್ಸಿಗೆ ಮುಟ್ಟಿಸ್ಲಿಕ್ಕೆ ಬಂದವರು, ಏನೋ ಸುಮ್ಮನೆ ಆಡಬೇಕು ಬಂದವರು ಅಲ್ಲ ಅವರು. ಸುಮ್ಮನೆ ವ್ಯಾಸರಾಜರಂತಾರ ಪುರಂದರ ಉಪನಿಷತ್ತು ಅಂಥ ದೊಡ್ಡ ಗ್ರಂಥವನ್ನು ಬರ್ಕೊಟ್ಟವರು. ಅಂತಹ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಅನೇಕ ದಾಸಾರರಿಯರು, ಜ್ಞಾನಿವರೇಣ್ಯರು. ಇವತ್ತು ನಾವೇನಾದರೂ ಭಗವದ್ಗೀತೆಯ ಅರ್ಥವನ್ನು ಹೇಳಬೇಕು ಅಂತಂದರೆ ಭಾಷ್ಯ ಮತ್ತು ತಾತ್ಪರ್ಯ ಅವೆರಡನ್ನು ಒಳಗೊಂಡು ಅದರ ಅಭಿಪ್ರಾಯ ಏನು ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂದ್ರೆ ಒಬ್ಬರು ಮಹಾನುಭಾವರು ಬೇಕು. ಅವರೇ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ. ಭಗವದ್ಗೀತಾ ವಿವೃತ್ತಿ ಅಂತ ಒಂದು ಬರೆದಿರ್ಲಿಲ್ಲ ಅಂತಂದಿದ್ರೆ ಏನು ಆಚಾರ್ಯರ ಬಹುಗಾಂಭೀರ್ಯ, ಟೀಕಾಕೃತ್ಪಾದರು ಅವ್ರನ್ನ ವಿಸ್ತಾರ, ಎಲ್ಲಾ ಟಿಪ್ಪಣಿಕಾರ ನೋಡ್ತಾ ಕೂತ್ರೆ ಭಗವದ್ಗೀತೆನೇ ನಿಮ್ಮ ಕಡೆಗೆ ಅರ್ಥ ಆಗಲ್ಲ. ಅಂಥದ್ದು ಈ ಮಹಾನುಭಾವರು ಬಂದು ಅವರ ಅಭಿಪ್ರಾಯ ಹೀಗಿದೆ ಅಂತ ಹೇಳಿ ಸಂಗ್ರಹಿಸಿ ನಮ್ಮ ಪುಟ್ಟ ಬುದ್ಧಿಯನ್ನ ನಮ್ದೆಲ್ಲ ಪುಟ್ ಪಾತ್ರೆಗೆ ನೀರು ಹಾಕ್ಬೇಕಂದ್ರೆ ಎತ್ತಿ ಸುರಿದ್ರು ಹೋಗಲ್ಲ, ಇದ್ದದ್ದು ಹೋಗ್ಬಿಡುತ್ತೆ ನೀರು. ಅವಾಗೇನು ಅವ್ರಿಗೆ ಸಣ್ಣ ಸಣ್ಣ ಹನಿಗಳನ್ನು ಹಾಕಿ ಅದನ್ನು ತುಂಬಿಸ್ಬೇಕಾಗತ್ತೆ. ಹಾಗೆ ನಮ್ಮಂತಹ ಮಂದಾಧಿಕಾರಿಗಳಿಗೂ ಭಗವದ್ಗೀತೆಯಂತ ಮಹೋನ್ನತ ಕೃತಿ ಅರ್ಥ ಆಗಬೇಕು ಅಂತಂದ್ರೆ ಯಾರ ಅನುಗ್ರಹ ಮುಖ್ಯ? ಮಂತ್ರಾಲಯ ಪ್ರಭುಗಳ ಅನುಗ್ರಹ ಅತ್ಯಂತ ಅವಶ್ಯಕ ಅಂತ ನೆನೆಸ್ತಾ, ಅದರಂತೆ ದೊಡ್ಡ ದೊಡ್ಡ ಜ್ಞಾನಿಗಳು, ಸುಮತೀಂದ್ರರು, ರಘುತ್ತಮರು, ದೊಡ್ಡ ದೊಡ್ಡ ಗ್ರಂಥಕಾರರು, ವ್ಯಾಸರಾಜ ಗುರುಸಾರ್ವಭೌಮರು, ಅದರಿಂದ ಸ್ತುತ್ಯರಾದ ಸರ್ವಜ್ಞ ಕಲ್ಪಾಶ್ ಟೀಕಾಕಾರ. ಎಷ್ಟೋ ನಿರ್ಣಯಗಳಾಗೋದೇ ಟೀಕಾಕೃತ್ಪಾದನ ಟೀಕೆಯಿಂದ. ನಮಗೆ ಇವತ್ತು ಹೇಳಿದ ನ್ಯಾಯಸುಧಾ ಅನ್ನೋದು ಗೊತ್ತಿರಲಿಲ್ಲ ಅಂತಂದ್ರೆ ಪ್ರಸಾದ ಅಂದ್ರೆ ನೋಡದೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಆಚಾರ್ಯರ ವಾಕ್ಯದಲ್ಲಿ ಇವೆಲ್ಲ ತತ್ವಗಳನ್ನ ತೆಗೆಯೋದು ಅಂತ ಇದೆಯಲ್ಲ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಬಂಧ ಅವರಿಗೆ ಮಾತ್ರ ಸಾಧ್ಯ. ಅಂತಹ ಟೀಕಾಕೃತ್ಪಾದರಿಂದ ಸ್ತುತ್ಯರಾದ ಅನೇಕ ಜ್ಞಾನಿವರೇಣ್ಯರು, ಪಂಡಿತಾಚಾರ್ಯರೇ ಮುಂತಾದರಿಂದ ಸ್ತುತ್ಯರಾದ ಇವತ್ತಿನ ದಿವಸ ಇವತ್ತಿನಿಂದ ಯಾರ ಸ್ಮರಣೆ? ತೀರ್ಥ ಭಗವತ್ಪಾದಾಚಾರ್ಯರ ಸ್ಮರಣೆಯ ಪ್ರಾರಂಭ. ನಿನ್ನೆ ದಿವಸ ಚೆನ್ನಾಗಿ ಅನೌನ್ಸ್ ಮಾಡೋದು, ಕಾಫಿ ಕೊಡದೆ ಕಳಿಸ್ರಿ ಅಂತ ಹೇಳಿ. ಒಳ್ಳೇದದು, ಅದೇ ಕರ್ಮಯೋಗ. ಅದೆಲ್ಲ ದೊಡ್ಡವರು ಆಚಾರ್ಯರು, ಆಚಾರ್ಯರ ಕೀರ್ತಿಯನ್ನು ಕೇಳಿದ್ರೆ ನಮಗೆ ಪರಮಾತ್ಮನ ಶಾಸ್ತ್ರಜ್ಞಾನ ಆಗೋದು. ಇದು ವೇದವ್ಯಾಸ ದೇವರು ಕೊಟ್ಟು ವರ. ಅದು ಮಧ್ವ ವಿಜಯವನ್ನ ಯಾರು ಸರಿಯಾಗಿ ಹೇಳ್ತಾರೋ ಕೇಳ್ತಾರೋ ಅವರಿಗೆ ಮಾತ್ರ ಮಧ್ವಶಾಸ್ತ್ರ ಅರ್ಥ ಆಗುತ್ತೆ. ಏನಿದೆ ಗೊತ್ತಾ? 8ನೇ ಸರ್ಗದಲ್ಲಿ ತವ ಕೀರ್ತಿರ ಆರ್ತಿ ಮತಿ ಮಾತ್ರ ಮಾನಯೇ ಅಶುಭಾನ್ ಪ್ರಭಾಕರ ವಿಭೇವ ಕೌಶಿಕಾನ್ ಕಮಲಾಕರಾನಿವ ಶುಭಾನ್ ಪ್ರಬೋಧಯೇ ಪರಮಾಜ್ಞೆಯ ಮಮ ವಿಶೇಷತೋ ನಿಶಂ. ಸ್ವಾಮಿನ ಸೂತ್ರ ಭಾಷೆಯನ್ನು ಬರ್ಕೊಟ್ಬಿಡ್ತೀನಿ. ಓದವರೇ ಹೋಪ್ಲೆಸ್ ಇದ್ದಾರಲ್ಲಿ ಜನ. ಅವ್ರಿಗೆ ಹೆಂಗೆ ತತ್ವಜ್ಞಾನ ಆಗ್ಬೇಕು ಅಂತಂದ್ರೆ ದೇವರು ವರ ಕೊಡ್ತಾನೆ, ನನ್ನ ಆಜ್ಞೆಯಿಂದ ಆಗತ್ತೆ. ಏನು? ತವ ಕೀರ್ತಿರ ಆರ್ತಿ ಮತಿ ಮಾತ್ರ ಮಾನಯೇತ್. ನಿನ್ನ ಕೀರ್ತಿಯನ್ನೇನಾದರೂ ಅವನ ತನ್ನ ಹೃದಯದಲ್ಲಿಟ್ಟುಕೊಂಡಿದ್ದ ಪಕ್ಷದಲ್ಲಿ ನನ್ನ ತತ್ವಜ್ಞಾನ ಅವನಿಗೆ ಆಗತ್ತೆ ಅಂತ. ಭಗವಂತನ ತತ್ವಜ್ಞಾನ ಆಗಬೇಕಂದ್ರೆ ಯಾರ ಕೀರ್ತಿ ನಮ್ಮ ಹೃದಯದಲ್ಲಿರಬೇಕು? ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕೀರ್ತಿ ಹೃದಯದಲ್ಲಿರಬೇಕು. ಅದಕ್ಕೆ ಎರಡು ಪಕ್ಕಪಕ್ಕ ಹೇಳ್ತೀವಿ ನಾವು. ಏನು? ಹರಿ ಸರ್ವೋತ್ತಮ, ವಾಯುಜೀವೋತ್ತಮ. ಎರಡು ಅಕ್ಕಪಕ್ಕ ಹೇಳೋದಕ್ಕೆ ಉದ್ದೇಶ ಇದು. ವಾಯುಜೀವೋತ್ತಮತ್ವ ಜ್ಞಾನ ಇಲ್ಲದಿದ್ದರೆ ಹರಿ ಸರ್ವೋತ್ತಮತ್ವ ಜ್ಞಾನ ಆಗೋದೇ ಇಲ್ಲ. ಅದಾಗಲಿಲ್ಲ ಅಂತಲೂ ಮೋಕ್ಷನೇ ಇಲ್ಲ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾ ಬಂದದ್ದು. ಆದ್ದರಿಂದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗುಣಗಾನವನ್ನು ಎಷ್ಟು ಮಾಡ್ತೀವೋ ಅಷ್ಟು ನಮ್ಮ ಹೃದಯದಲ್ಲಿ ಭಗವತ್ ತತ್ವದ ನೆಲೆ ಎಂಬುದು ಸಿಗುತ್ತೆ. ಅಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎರಡೆರಡು ಗ್ರಂಥ ಬರೆದಿದ್ದಾರೆ ನಮ್ಗೆ ಅನುಗ್ರಹ ಮಾಡಕ್ಕೆ. ಸತ್ಯಲೋಕಾಧಿಪತಿಗಳು, ಅವ್ರಿಗೇನ್ ನಮ್ಮಿಂದ ಆಗ್ಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಯಾಕೆ ಬರೆದಿದ್ದು? ಉದ್ಧಾರ ಆಗಲಿ ಜೀವರು. ಕೇಳ್ಕೊತಾರ ದಿನ
ನಮ್ಮ ಹೃದಯದಲ್ಲಿರುವ ಬಿಂಬರೂಪಿ ಪರಮಾತ್ಮನ ಎದುರಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ. ತ್ವದಧೀನಂ ದೀನಂ ದೂನಂ ಅನಾಥಂ ಶರಣಾಗತಮೇನ ಮುದ್ಧರೇತಿ ವಿಜ್ಞಾಪನ ಕರ್ತೃ. ಯಾರು ಪ್ರಾರ್ಥನೆ ಮಾಡ್ತಾರ್ರಿ? ಏನು ಸಂಬಂಧ ಇದ್ದವರೇ ನಮಗೇನು ಮಾಡಲ್ಲ. ಅಂತಹದ್ದು ನಮ್ಮ ಹೃದಯದಲ್ಲಿದ್ದು ಈ ಜೀವ ಸಣ್ಣವನಿದ್ದಾನೆ, ಸ್ವಾಮಿ ನಿನ್ಬಿಟ್ಟು ಇನ್ಯಾರು ಗತಿ ಇಲ್ಲ, ಇವನು ಉದ್ಧಾರ ಮಾಡು ಅಂತ ಹೇಳಿ ನಮ್ಮ ಪರವಾಗಿ ನಾವು ಎಷ್ಟೇ ತಪ್ಪು ಮಾಡಿದ್ರು ಸ್ವಾಮಿ ಇವನು ಹೊಟ್ಟೆಲಿ ಹಾಕೋ, ಏನೋ ಮಾಡಿಬಿಟ್ಟಿದ್ದಾನೆ, ಗೊತ್ತೋ ಗೊತ್ತಿಲ್ಲದೋ ಮಾಡಿದ್ದಾನೆ, ಅನಾದಿ ಕರ್ಮದಿಂದ ಬದ್ಧ ಇವನು, ನೀನೇ ಕೈ ಬಿಟ್ಬಿಟ್ರೆ ಹಾಗೆ ಅಂತ ಪ್ರಾಣದೇವರು ಕೇಳ್ಕೊಂಡಿದ್ದಕ್ಕೆ ಇನ್ನು ನಾವು ಉಸಿರಾಡ್ತಾ ಇದ್ದೀವಿ. ನಾವು ಮಾಡೋ ಪಾಪ ಕರ್ಮ ದೇವ್ರು ಯಾವತ್ತೋ ನಮ್ಮನ್ನು ಒಗೆದು ಹಾಳಾಗೋದಂತ ಎಸೆದು ಬಿಡಬೇಕಿತ್ತು. ಅಂತಂತ ಮಹಾನುಭಾವರು ನಮ್ಮ ಹೆಸರಲ್ಲಿ ನಮಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದದ್ದಕ್ಕೆ ನಾವು ಏನ್ರಿ ಸಲ್ಲಿಸ್ಬೋದು? ಕೇವಲ ಅವ್ರ ಪಾದಕ್ಕೆ ಭೂಯಿಷ್ಠ ಅಂತ ನಮೋಕ್ತಿದ್ದೇಮ ಅಂತ ಹೇಳ್ಬಹುದಷ್ಟೇ. ಅಂಥವ್ರಿಗೋಸ್ಕರ ದಿನನಿತ್ಯ ಮಾಡಬೇಕು. ಅಟ್ಲೀಸ್ಟ್ ಈ ಮಧ್ವನವರಾತ್ರೋತ್ಸವ ಅಂತನ್ನೋ ಪ್ರಸಂಗದಲ್ಲಾದರೂ ಹೇಳಿದ್ರಲ್ಲ, ಎಲ್ಲ ಉಪವಾಸ ಕಳಿಸ್ರಿ, ಸರಿಯಾಗಿ ನಿತ್ಯದಲ್ಲಿಯೂ ಮಧ್ವವಿಜಯ ಹೇಳಬೇಕು, ಅಟ್ಲೀಸ್ಟ್ ಇವಾಗಾದ್ರೂ ಹೇಳ್ರಿ, ಹೇಳೋದನ್ನೇ ಶ್ರದ್ಧಾ ಭಕ್ತಿಯಿಂದ ಹೇಳ್ರಿ ಅಂತ ಹೇಳೋದು ತುಂಬಾ ಚೆನ್ನಾಗಿರೋ ಇದದು. ಅದೆಲ್ಲದಕ್ಕಿಂತ ಕಾಫಿ ಬಿಟ್ಟು ಕಳಿಸ್ರಿ ಅಂತ ಎಲ್ಲದಕ್ಕಿಂತ ಇಷ್ಟ ಆಗಿರ್ತದೆ. ಉಪವಾಸದಲ್ಲಿ ಹೇಳಬೇಕು ಅಂತ, ಉಪವಾಸ ಹತ್ತಿರದಲ್ಲಿ ವಾಸ ಮಾಡೋದು ಅಂತ. ಆದ್ದರಿಂದ ಅಂಥ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಸ್ಮರಣೆಯನ್ನು ಮಾಡುತ್ತಾ ಅವರ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ಪಾರ್ಥಸಾರಥಿ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಕೃಷ್ಣ ತದಾತ್ಮಕರಾದ ಬಾಲರಾಮ ರೂಪಿ ಶ್ರೀಹರಿ ಸೀತಾಪತಿ ಶ್ರೀರಾಮಚಂದ್ರ ಅಸ್ಮತ್ ಕುಲದೇವತಾ ರಾಧಾ ಪಾಂಡುರಂಗ ಇತ್ಯಾದಿ ಅನೇಕ ಅವತಾರ ಭಿನ್ನನಾದಂತಹ ಬಿಂಬರೂಪಿ ಪರಮಾತ್ಮ ಇಲ್ಲಿ ಬಿಡೋಂಗಿಲ್ಲ. ಇಲ್ಲಿ ಹನುಮಪ್ಪ ಕೂತಿದ್ದಾನೆ. ಇಂತಹ ಹನುಮತ್ ವರದ ಸೀತಾಪತಿ ಶ್ರೀರಾಮಚಂದ್ರನಿಂದ ಭಿನ್ನನಾದ ಇದನ್ನ ಉಪದೇಶ ಮಾಡಿದ ಮಹಾಪ್ರಭು, ಜಗತ್ತಿಗೆ ಅನುಗ್ರಹ ಮಾಡಿದ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಪಾರ್ಥಸಾರಥಿಯಾದ ಶ್ರೀ ವೇಣುಗೋಪಾಲಕೃಷ್ಣ ದೇವರ ಪಾದಾರವಿಂದದಲ್ಲಿ ಈ 7 ದಿನಗಳ ಕಾಲ ಏನು ಹೇಳಿದ್ದಿದೆ ಅದನ್ನ ಅರ್ಪಣೆ ಮಾಡುತ್ತಿದ್ದೇನೆ ಅಂತ ಹೇಳ್ತಾ ಉಪಸಂಹಾರ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಎಷ್ಟೋ ಲೋಪದೋಷಗಳಾಗಿವೆ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಅಂತಹ ಲೋಪದೋಷಗಳಾಗಿದ್ರೆ ಅದೆಲ್ಲವನ್ನು ಕೂಡ ನಮ್ದು ಅಂತ ಹೇಳ್ಕೊಳ್ತಾ ಎಲ್ಲ ಬಂದಂಥವ್ರಿಗೂ ಕೂಡ ಹಿತೋಪದೇಶವಾದ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಪರಮಾತ್ಮ ಕರುಣಿಸಿ, ಹಾಗೇನೆ ಇನ್ನ ಮುಂದೆಯೂ ಕೂಡ ಇದೇ ಜ್ಞಾನ ಯಜ್ಞವನ್ನ ಅದೇ ಹರಿವಾಯ ಗುರುಗಳು ನಮ್ಮಲ್ಲಿ ನಿಮ್ಮಲ್ಲಿ ನಿಂತು ಮುಂದೆ ಮಾಡುತ್ತೆ ಅಂತ ಕೇಳ್ಕೊಳ್ತಾ ಉಪಸಂಹಾರ ಮಾಡ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.